ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ನ ಮಂಥಾನಮನ್ಯೇನ ಚ ರಮ್ಯಂ ದಾಮತತನ್ನ ಮಹೇಶ ರಜತಗ್ರಾಮಶ್ರಿಯೋಲಂಕೃತಿ ಕರ್ಮಂದೇಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿ ತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವಿಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರ ಚರಣಾರವಿಂದಗಳಲ್ಲಿ ಭಕ್ತಿ ನಮನಗಳನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಕಶ್ಯಪ ಮತ್ತು ಅದಿತಿಗಳಿಗೆ ಭಗವಂತ ವಾಮನನಾಗಿ ಬಂದು ಬಲಿಯಿಂದ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಬೇಡಿ ತ್ರಿವಿಕ್ರಮನಾಗಿ ಬೆಳೆದು 2 ಪಾದಗಳಿಂದ ಭೂಮಿ ಅಂತರಿಕ್ಷಗಳನ್ನು ಅಳೆದು ಇನ್ನೊಂದು ಪಾದ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಬಲಿ ತನ್ನ ತಲೆಯನ್ನೇ ಕೊಟ್ಟು ಬಿಡುತ್ತಾನೆ. ಆ ತಲೆಯ ಮೇಲೆ ಇನ್ನೊಂದು ಪಾದವನ್ನು ಇಡುತ್ತಾನೆ. ಈ ರೀತಿಯಾಗಿ ಬಲಿಯಿಂದ ಎಲ್ಲ ಭೂಮಿಯನ್ನು ಸ್ವೀಕಾರ ಮಾಡಿ ಅದನ್ನು ದೇವತೆಗಳಿಗೆ ಕೊಟ್ಟು ಮತ್ತೆ ಸ್ವರ್ಗಾಧಿಪತ್ಯವನ್ನು ಇಂದ್ರನಿಗೆ ಕೊಟ್ಟ. ಪ್ರಹ್ಲಾದರಾಜರ ವಂಶದಲ್ಲಿ ಬಂದವ ಆದ್ದರಿಂದ ಬಲಿಯನ್ನು ಕೇವಲ
ನಿಗ್ರಹ ಮಾಡಿದ, ಸಂಹಾರ ಮಾಡಿಲ್ಲ. ಸುತಲ ಲೋಕದಲ್ಲಿ ಒಂದು ಲೋಕವನ್ನೇ ನಿರ್ಮಾಣ ಮಾಡಿ ಅದರ ಆಧಿಪತ್ಯವನ್ನು ಅವನಿಗೆ ಕೊಟ್ಟು ತಾನು ದ್ವಾರಪಾಲಕನಾಗಿ ಗದಾಧಾರಿಯಾಗಿ ನಿಂತು ಅನುಗ್ರಹ ಮಾಡಿದ. ಭಗವಂತ ನರಸಿಂಹನಾಗಿ ಕೂಡ ಅವತಾರ ಮಾಡಿ ಬಂದು ಅನುಗ್ರಹ ಮಾಡಿದ್ದಾನೆ. ಈ ರೀತಿಯಾಗಿ ಭಗವಂತ ಎಷ್ಟೋ ಅವತಾರಗಳನ್ನು ಮಾಡಿ ಜಗತ್ತನ್ನ ರಕ್ಷಣೆ ಮಾಡಿ ಜಗತ್ತಿಗೆ ಕ್ಷೇಮವನ್ನು ಅನುಗ್ರಹ ಮಾಡಿದ್ದಾನೆ. ಇಡೀ ಲೋಕಕಂಟಕರು ಅಂದರೆ ಅವರು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ. ಭಗವಂತ ತಾನು ವರಾಹನಾಗಿ ಬಂದು ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ. ನರಸಿಂಹನಾಗಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಯಾಕೆ ಭಗವಂತನೇ ಇವರನ್ನ ಸಂಹಾರ ಮಾಡಿದ ಅಂದರೆ ಆ ಇಬ್ಬರು ಕೂಡ ಜಯ ವಿಜಯರು, ದ್ವಾರಪಾಲಕರು. ಭಗವಂತನ ದ್ವಾರಪಾಲಕರು ಆದರೂ ಸನತ್ ಕುಮಾರರಿಗೆ ವೈಕುಂಠ ದ್ವಾರದಲ್ಲಿ ತಡೆ ಹಿಡಿದಿದ್ದರಿಂದ ಶಾಪವನ್ನ ಪಡಿಬೇಕಾಯಿತು. ಸನತ್ ಕುಮಾರರು ಶಾಪ ಕೊಟ್ಟರು. ಆ ಶಾಪದ ಫಲವಾಗಿ ಅವರಿಗೆ ಈ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಜನ್ಮ ಬಂತು. 3 ಜನ್ಮ ಅಸುರ ಯೋನಿಯಲ್ಲಿ ಬರುವಂಥದ್ದು. ಭಗವಂತನೇ ಅನುಗ್ರಹ ಮಾಡಿದ, ನಾನೇ ನಿಮ್ಮನ್ನು ಬಂದು ಕೊಲ್ಲುತ್ತೇನೆ ಅಂತ. ಇದೇ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನ ಭಗವಂತ ವರಾಹನಾಗಿ ಮತ್ತು ನರಸಿಂಹನಾಗಿ ಬಂದು ಸಂಹಾರ ಮಾಡಿದ. ಇದೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ದು ರಾವಣ ಕುಂಭಕರ್ಣರಾಗಿ. ಈ ರಾವಣ ಕುಂಭಕರ್ಣರನ್ನ ಸಂಹಾರ ಮಾಡಲಿಕ್ಕೆ ಭಗವಂತ ರಾಮನಾಗಿ ಅವತಾರ ಮಾಡಿದ ಅಂತ. ಈ ರಾಮಚಂದ್ರ ಬಂದಿರುವಂಥದ್ದು ಸೂರ್ಯವಂಶದಲ್ಲಿ. ನಾರಾಯಣನ ಮಗ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಅಂದರೆ ಮರೀಚಿಗಳು, ಮರೀಚಿಗಳ ಪುತ್ರ ಕಶ್ಯಪರು, ಕಶ್ಯಪರ ಮಗ ವಿವಸ್ವಂತ ಅಂತ. ಈ ವಿವಸ್ವಂತನ ಮಗನೇ ವೈವಸ್ವತ ಮನು, ಶ್ರಾದ್ದದೇವ. ಅವನ ವಂಶದಲ್ಲಿ ಬಂದವ ಅಂದರೆ ಕಟ್ಟುವಾಂಗ ಎಂಬ ರಾಜ. ಇದು ಸೂರ್ಯವಂಶದ ವಿಸ್ತಾರವನ್ನ ಎಲ್ಲ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದ್ದರು. ಕಟ್ಟುವಾಂಗ ಎಂಬುವವ ಅವನಿಗೆ 1 ಮುಹೂರ್ತ ಮಾತ್ರ ಆಯುಷ್ಯ ಇದೆ ಅಂತ ಗೊತ್ತಾದ ಮೇಲೆ ಅವ 1 ಮುಹೂರ್ತದಲ್ಲಿಯೇ ಸಾಧನೆ ಮಾಡಿ ಮೋಕ್ಷವನ್ನು ಹೊಂದಿದ್ದಾನೆ ಅಂತ. ಇದೇ ಕಟ್ಟುವಂಗನ ವಂಶದಲ್ಲಿ ಬಂದವ ಅವನ ಮಗ ದೀರ್ಘಬಾಹು ಅಂತ. ಆ ದೀರ್ಘಬಾಹುವಿನ ಮಗನೇ ರಘು ಮಹಾರಾಜ. ಆ ರಘು ಮಹಾರಾಜ ಅವನ ವಂಶಕ್ಕೆ ಹೆಸರು ಬಂತು ರಘುವಂಶ ಅಂತ. ಅಷ್ಟು ಚೆನ್ನಾಗಿ ಪರಿಪಾಲನೆ ಮಾಡಿದವ ರಾಜ್ಯವನ್ನ. ಆ ರಘುವಿನ ಮಗನೇ ಅಜ ಎಂಬ ರಾಜ. ಅಜನ ಮಗನೇ ದಶರಥ. ದಶರಥ ಮಗನಾಗಿ ಭಗವಂತ ರಾಮನಾಗಿ ಅವತಾರ ಮಾಡಿದ. ಈ ದುಷ್ಟರಾದಂತಹ ರಾವಣ ಕುಂಭಕರ್ಣರಿಂದ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಭಗವಂತ ಹೇಳಿದ, ನಾನೇ ಬಂದು ಅವರನ್ನ ಸಂಹಾರ ಮಾಡುತ್ತೇನೆ ಅಂತ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ಮಧ್ಯಾಹ್ನದ ಕಾಲ, ಆ ಕಾಲದಲ್ಲಿ ಭಗವಂತ ದಶರಥನಿಗೆ ರಾಮನಾಗಿ ಮಗನಾಗಿ ಬಂದ. ಮಕ್ಕಳಿದ್ದಿಲ್ಲ ದಶರಥನಿಗೆ. ಆ ಸಂದರ್ಭದಲ್ಲಿ ಋಷ್ಯಶೃಂಗರನ್ನ ಕರೆಸಿ ಯಾಗವನ್ನ ಮಾಡಿಸಿದ್ರಿಂದ 4 ಪುತ್ರರು ದಶರಥನಿಗೆ ಹುಟ್ಟಿದ್ರು. ಅದರಲ್ಲಿ ಒಬ್ಬ ಇದೇ ರಾಮಚಂದ್ರ. ಇಂತಹ ರಾಮಚಂದ್ರ ನಮ್ಮನ್ನು ಕಾಪಾಡಲಿ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ರಾಮಚಂದ್ರನ ಕಥೆಯನ್ನ ಹೇಳುತ್ತಾ ಇದ್ದಾರೆ. ಗುರುವರ್ತೆ ತ್ಯಕ್ತ ರಾಜ್ಯೋ ವ್ಯಚರದ್ ಅನುವನಂ ಪದ್ಮ ಪದ್ಮ್ಯಾಂ ಪ್ರಿಯಾಯ ಪಾಣಿ ಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪತರುಜೋ ಯೋ ಹರೀಂದ್ರನುಜಾಭ್ಯಾಂ ವೈರೂಪ್ಯಾತ್ ಶೂರ್ಪಕರ್ಣಖ್ಯಾಃ ಪ್ರಿಯ ವಿರಹ ಋಷಾ ರೋಪಿತ ಭ್ರೂವಿಜೃಂಭ ತ್ರಸ್ತಾಬ್ದಿರ್ಬದ್ಧ ಸೇತುಃ ಖಲ ದವದಹನಃ ಕೋಸಲೇಂದ್ರೋವತಾನ್ನಃ. ಕೋಸಲೇಂದ್ರನಾದ ರಾಮಚಂದ್ರ ನಮ್ಮನ್ನು ಕಾಪಾಡಲಿ. ಎಂತಹ ಅದ್ಭುತ ಕಾರ್ಯವನ್ನು ರಾಮಚಂದ್ರ ದೇವರು ಮಾಡಿದ್ದರು.
ಹುಟ್ಟಿದ ಸ್ವಲ್ಪವೇ ದಿವಸದಲ್ಲಿ 16 ವರ್ಷಗಳು ಇನ್ನೂ ತುಂಬಲಿಲ್ಲ, ವಿಶ್ವಾಮಿತ್ರರು ಬಂದರು. ನಮ್ಮ ಯಾಗದ ರಕ್ಷಣೆ ಆಗಬೇಕು, ದಶರಥ ನಿನ್ನ ಮಗನನ್ನು ಕಳಿಸು ಅಂತ. ಕಳಿಸುವ ಮನಸ್ಸಿಲ್ಲ, ಆದರೂ ವಿಶ್ವಾಮಿತ್ರರು ಶಾಪ ಕೊಟ್ಟರು ಎಂಬ ಭಯದಿಂದ ರಾಮಚಂದ್ರನ ವಿಶ್ವಾಮಿತ್ರರ ಬಳಿಗೆ ಕಳುಹಿಸಿದ. ಆ ಸಂದರ್ಭದಲ್ಲಿ ಲಕ್ಷ್ಮಣನ ಜೊತೆಗೂಡಿದ ರಾಮ ವಿಶ್ವಾಮಿತ್ರರ ಜೊತೆಗೆ ನಡೆದ. ವಿಶ್ವಾಮಿತ್ರರು ಬೇಕಾದಷ್ಟು ಮಂತ್ರ ಶಸ್ತ್ರಗಳ ಉಪದೇಶವನ್ನೆಲ್ಲ ಕೊಟ್ಟರು. ದಾರಿಯಲ್ಲಿ ಹೋಗುವಾಗ ಮಾರೀಚ, ಸುಬಾಹು ಮೊದಲಾದ ರಾಕ್ಷಸರನ್ನ ಎಲ್ಲ ರಾಮಚಂದ್ರ ಸದೆಬಡಿದ, ತಾಟಕಿಯನ್ನು ಕೊಂದ. ಮುಖ್ಯವಾದ ಉದ್ದೇಶ ಏನು ಅಂದರೆ ವಿಶ್ವಾಮಿತ್ರರು ರಾಮಚಂದ್ರನನ್ನು ಕರ್ಕೊಂಡು ಹೋಗಿದ್ದು ಒಂದು ಮದುವೆ ಮಾಡಬೇಕು ಇವನಿಗೆ ಅಂತ. ಮಿಥಿಲಾ ಪಟ್ಟಣದಲ್ಲಿ ಒಂದು ಪಂದ್ಯವನ್ನ ಏರ್ಪಾಡು ಮಾಡಿದ್ರು. ಶಿವಧನುಸ್ಸನ್ನ ಎದೆ ಏರಿಸಬೇಕು, ಯಾರು ಎದೆ ಏರಿಸ್ತಾರೆ ಅವರಿಗೆ ನನ್ನ ಮಗಳು ಸೀತೆಯನ್ನ, ಜಾನಕಿಯನ್ನ ಮದುವೆ ಮಾಡಿ ಕೊಡುತ್ತೇನೆ ಅಂತ. ಅಲ್ಲಿಗೆ ಕರ್ಕೊಂಡು ಹೋದರು. ರಾವಣನೂ ಕೂಡ ಬಂದು ಬೆವರಿಳಿಸಿಕೊಂಡು ಹೋಗಿದ್ದ ಅಂತ. ಶಿವಧನುಸ್ಸನ್ನ ಎತ್ತುದು ಹೋಗಲಿ, ಅದನ್ನು ಅಲುಗಾಡಿಸಲು ಸಾಧ್ಯವಿಲ್ಲದೆ ಅವಮಾನಿತನಾಗಿ ಹೋಗಿದ್ದ ಅಂತ. ಅಂತಹ ಶಿವಧನುಸ್ಸನ್ನ ರಾಮಚಂದ್ರ ಹೋಗಿ ಹೆದೆ ಏರಿಸಬೇಕು ಅಂತ ಎತ್ತಿದ್ದಾನೆ. ಇನ್ನೇನು ಹೆದೆ ಏರಿಸಬೇಕು ಅಷ್ಟರಲ್ಲಿ ಧನುಸ್ಸೇ ತುಂಡಾಯಿತು. ಸೀತಾದೇವಿ ಮಾಲೆಯನ್ನ ಇಟ್ಟುಕೊಂಡು ಬಂದು ರಾಮಚಂದ್ರ ದೇವರಿಗೆ ಹಾಕಿದ್ದಾಳೆ. ಸೀತಾ ರಾಮನ ವಿವಾಹ ತುಂಬಾ ವಿಜೃಂಭಣೆಯಿಂದ ಜರುಗಿದೆ. ಮದುವೆಯಲ್ಲಾಯಿತು, ರಾಮನಿಗೆ ಜವಾಬ್ದಾರಿ ಬಂತು. ರಾಮನನ್ನ ಎಲ್ಲ ಪ್ರಜೆಗಳು ಬಯಸ್ತಾ ಇದ್ದಾರೆ, ರಾಮ ನನಗೆ ರಾಜನಾಗಬೇಕು ಅಂತ. ಪ್ರಜೆಗಳು ಎಲ್ಲರೂ ಕೂಡ ಬೆಳಿಗ್ಗೆ ಎದ್ದವರೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ನಮಗೆ ರಾಮ ರಾಜನಾಗಲಿ ಅಂತ ಎಲ್ಲರೂ ಬೇಡುತ್ತಾ ಇದ್ದರಂತೆ. ಇದೆಲ್ಲ ಗೊತ್ತಾಯಿತು ದಶರಥನಿಗೆ. ಇನ್ನು ರಾಮನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ನಾಳಿನ ದಿವಸದಲ್ಲಿ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ. ಆದರೆ ವಿಧಿ ಹಾಗೆ ಮಾಡಿಲ್ಲ. ಮಂಥರೆಯಿಂದ ಪ್ರೇರಿತದಾಳಾದ ಕೈಕೇಯಿ 2 ವರಗಳನ್ನು ಕೇಳಿತ್ತು ದಶರಥನಲ್ಲಿ. ಯಾವತ್ತೋ ವರವನ್ನು ಕೊಡಬೇಕಿತ್ತು, ಸಮಯ ಬಂದಾಗೆ ಕೊಡುತ್ತೇನೆ ಕೇಳು ಅಂತ ಹೇಳಿದ್ದ. ಒಂದನೆಯ ವರ, ರಾಮ 14 ವರ್ಷ ಕಾಡಿಗೆ ಹೋಗಬೇಕು. ಇನ್ನೊಂದು ವರ, ಭರತ ಪಟ್ಟಾಭಿಷಿಕ್ತನಾಗಬೇಕು. ದಶರಥನಿಗೆ ಬಹಳ ದುಃಖ ಆಯಿತು. ಕೊಡುತ್ತೇನೆ ಅಂತ ಹೇಳಿದ್ದೇನೆ, ಏನು ಮಾಡೋಣ? ವರ ಕೊಡುತ್ತೇನೆ ಅಂತ ಹೇಳಿ ಆಯಿತು. ಈ ವರ ಇನ್ನು ರಾಮ ಕೇಳಿದರೆ, ರಾಮ ತಂದೆಯ ಮಾತನ್ನ ಮೀರುವವನಲ್ಲ. ರಾಮಚಂದ್ರ ಬಂದ, ಗೊತ್ತಾಯಿತು ರಾಮನಿಗೆ ತಂದೆಯ ವಾಕ್ಯವನ್ನ ಪರಿಪಾಲನೆ ಮಾಡಬೇಕು ಅಂತ ಪಣ ತೊಟ್ಟ ಅಂತ. ನನಗೆ ಈ ರಾಜ್ಯ ಲಕ್ಷ್ಮಿ ಬೇಡ ಅಂತ ಹೇಳಿದ. ದಶರಥ ಅಂದುಕೊಂಡ ಅಂತ, ಯಾವಾಗಲೂ ನನ್ನ ಮಾತನ್ನ ಕೇಳುವವ, ಇವತ್ತು ಒಂದು ದಿವಸ ರಾಮ ನನ್ನ ಮಾತನ್ನ ಕೇಳದೇ ಇರಲಿ. ಎಲ್ಲರೂ ಅಂದುಕೊಳ್ತಾರೆ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಲಿ ಅಂತ. ಆದರೆ ದಶರಥ ಅಂದುಕೊಂಡ, ರಾಮ ನನ್ನ ಮಾತನ್ನ ನಡೆಸದೇ ಇರಲಿ ಅಂತ ಕೇಳಿಕೊಂಡ ಅಂತ. ಆದರೆ ರಾಮ ಹಾಗೆ ಮಾಡುವವನಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೊರಟ ಅಂತ. ಸಿಕ್ಕಿದ ರಾಜ್ಯಲಕ್ಷ್ಮಿಯನ್ನ ತೊರೆದು ತ್ಯಜಿಸಿ ಕಾಡಿಗೆ ಹೊರಟ. ಲಕ್ಷ್ಮಣನು ಕೂಡ ನಾನು ಬರ್ತೇನೆ ಅಂತ ಹೇಳಿದ. ಸೀತಾದೇವಿಯು ಹೇಳಿದ್ರು ನಾನು ಬರ್ತೇನೆ, ಗಂಡ ಎಲ್ಲಿದ್ದಾನೆ ಅವನ ಕಷ್ಟ ಸುಖದಲ್ಲಿ ಭಾಗಿ ನಾನು ಆಗಬೇಕು ಅಂತ ಅರ್ಧಾಂಗಿನಿಯಾದ ಸೀತಾದೇವಿಯು ಹೊರಟು ನಿಂತಿದ್ದಾರೆ. ಸುಮಂತರು ಕರ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಜೆಗಳೆಲ್ಲ ಹಿಂಬಾಲಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಭರತ ರಾಜನಾಗಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ ಅಂತ. ರಾಮನೇ ರಾಜನಾಗಬೇಕು ಅಂತ. ರಾಮ ಇಲ್ಲದ ಈ ಸಾಕೇತ ಪುರಿಯಲ್ಲಿ ನಾವು ಯಾರು ಇರುವುದಿಲ್ಲ, ನಾವೆಲ್ಲ ರಾಮನ ಬಳಿಗೆ ಹೋಗ್ತೇವೆ ಅಂತ ಎಲ್ಲರೂ ರಾಮನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಕಲ್ಲು ಮುಳ್ಳಿನ ದಾರಿ. ರಾಮಚಂದ್ರ ರಥದಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದಾನೆ. ಒಮ್ಮೆ ಹಿಂತಿರುಗಿ ನೋಡಿದ್ದಾನೆ. ನೋಡುವಾಗ ಆ ದೃಶ್ಯ ನೋಡಿಯ ರಾಮನ ಮನಸ್ಸು ಕರಗಿತು ಅಂತ. ವಯಸ್ಸಾದವರು, ವೃದ್ಧರು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ತುಂಬ ಗರ್ಭಿಣಿಯರು ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಈಗಷ್ಟೇ ಹುಟ್ಟಿದ ಮಕ್ಕಳು, ಹಸುಳೆ ಕೂಸುಗಳು, ಅವುಗಳನ್ನು ಎತ್ತಿಕೊಂಡು ತಾಯಂದಿರು ಕಂಕುಳಲ್ಲಿ ಇಟ್ಟುಕೊಂಡು ಬರ್ತಾ ಇದ್ದಾರೆ. ಇನ್ನೆಲ್ಲ ಪ್ರಜೆಗಳು
ಎಲ್ಲರೂ ಕೂಡ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಇವರನ್ನ ನೋಡಿ ರಾಮ ತನ್ನ ಮನಸ್ಸನ್ನ ಕರಗಿಸಿಕೊಂಡಂತೆ. ಇವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ, ನಾನು ರಥದಲ್ಲಿ ಹೋಗ್ತಾ ಇದ್ದೇನೆ. ಬೇಡ, ನನಗೆ ರಥ ಬೇಡ, ಸುಮಂತ್ರ ರಥವನ್ನ ನಿಲ್ಲಿಸು, ನಾನು ಇಳಿತೇನೆ ಅಂತ ಹೇಳಿ ಪ್ರಜೆಗಳ ಜೊತೆಯಲ್ಲಿ ಹೆಜ್ಜೆ ಹಾಕಿದ. ಪ್ರಜೆಗಳಿಗೆ ರಾಮ ಎಷ್ಟು ಹತ್ತಿರ ಆಗಿದ್ದ. ಪ್ರಜೆಗಳೊಂದಿಗೆ ಹೆಜ್ಜೆ ಹಾಕಿದಾಗ ರಾಮ ಅವನ ಮೇಲೆ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತಂತೆ. ಬಹಳ ಸಂತೋಷದಿಂದ ರಾಮನ ಜೊತೆಯಲ್ಲಿ ಎಲ್ಲ ಬರ್ತಾ ಇದ್ದ. ಪರಿಯಾಗಿ ಬೇಡಿಕೊಂಡ್ರು, ರಾಮ ಹಿಂತಿರುಗು, ನೀನೇ ರಾಜನಾಗುವಂತ. ರಾಮ ಮಾತ್ರ ಆಗಲಿಲ್ಲ. ಬೇಡ, ತಂದೆಯ ಮಾತನ್ನ ಮೀರುವವ ನಾನಲ್ಲ, ಅವ ಮಾತು ಕೊಟ್ಟಿದ್ದಾನೆ, ಅದನ್ನ ಪರಿಪಾಲನೆ ಮಾಡಬೇಕು, ನಾನು ಹೊರಡುತ್ತೇನೆ ಅಂತೇಳಿ ಇನ್ನೂ ದೂರ ನಡೀತಾ ಬರ್ತಾ ಇದ್ದಾರೆ. ಯಾರಿಗೂ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ, ಅಷ್ಟು ಕಷ್ಟಪಟ್ಟು ಬರ್ತಾ ಇದ್ದಾರೆ. ಮತ್ತೆ ರಾಮ ಅವರನ್ನೆಲ್ಲ ನಿಲ್ಲಿಸಿದ, ಯಾರು ಬರಬೇಡಿ, ಇಲ್ಲ ನಮಗೆ ನಿನ್ನ ಮೇಲೆ ಪ್ರೀತಿ ಇದೆ, ನೀನೇ ರಾಜನಾಗಬೇಕು, ಎಲ್ಲ ಪ್ರಜೆಗಳು ಹೇಳಿದ್ದು. ಆಗ ರಾಮ ಹೇಳಿದ, ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ ನೀವು, ಎಲ್ಲ ಪ್ರೀತಿಯನ್ನ ನನ್ನ ತಮ್ಮನಾದ ಭರತನ ಮೇಲೆ ತೋರಿಸಿ ಅಂತ ಹೇಳಿದ. ಎಂತಹ ಔದಾರ್ಯದ ಮಾತು ರಾಮನದ್ದು. ಈ ಮಾತನ್ನು ಕೇಳಿದಾಗ ಮತ್ತಷ್ಟು ಪ್ರಜೆಗಳು ಹತ್ತಿರ ಆದರಂತೆ. ರಾಮನನ್ನು ನಾವು ಬಿಡೆವು ಎನ್ನುವಷ್ಟರ ಮಟ್ಟಿಗೆ ಎಲ್ಲ ಪ್ರಜೆಗಳು ಬಂದಿದ್ದಾರೆ. ಅಂತಹ ರಾಮನ ಗುಣ. ಆದರೂ ರಾಮ ತಪ್ಪಿಸಿಕೊಂಡು ಹೋದ ಅಂತ. ಆ ರಾತ್ರಿಯ ಕಾಲದಲ್ಲಿ ರಾಮ ತಪ್ಪಿಸಿಕೊಂಡು ಹೊರಟ. ಇವರೆಲ್ಲ ಪ್ರಜೆಗಳು ಸಾಕೇತಪುರಿಗೆ ಬಂದರು. ಮುಂದೆ ಕಾಡಿನಲ್ಲಿ ಒಂದು ಪರ್ಣಕುಟೀರವನ್ನು ನಿರ್ಮಾಣ ಮಾಡಿ ಅಲ್ಲಿ ಇದ್ದ. ಶೂರ್ಪಣಕ್ಕೆ ಬಂದಳು. ಅವಳು ಒಬ್ಬಳೇ ಬಂದಿದ್ದಲ್ಲ, ಅವಳ ಒಟ್ಟಿಗೆ ರಾಕ್ಷಸರೆಲ್ಲ ಬಂದಿದ್ದಾರೆ. ಖರ, ದೂಷಣ, ತ್ರಿಶಿರ ಮೊದಲಾದವರೆಲ್ಲ. ಶೂರ್ಪಣಖಿಯನ್ನು ವಿರೂಪಗೊಳಿಸಿದ ರಾಮಚಂದ್ರ. ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ಅಂತ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ರಾಮ ಅಂತ. 14,000 ರಾಕ್ಷಸರು ಎಲ್ಲರ ಒಟ್ಟಿಗೆ ಯುದ್ಧ ಮಾಡಿದ್ದು ಯಾರು? ಒಬ್ಬನೇ ಒಬ್ಬ ರಾಮಚಂದ್ರ ಅಂತ. ಅಷ್ಟು ರೂಪಗಳನ್ನು ಧಾರಣಿಸಿಕೊಂಡು ಯುದ್ಧ ಮಾಡಿದ. ಎಲ್ಲರೂ ಸೂತು ಸುಣ್ಣವಾಗಿ ಹೋದರು. ಶೂರ್ಪಣಖಿಯ ಹತ್ತಿರದಲ್ಲಿ ಒಬ್ಬ ಅಕಂಪನ ಅಂತ ಒಬ್ಬ ಇದ್ದ. ಹೋಗಿ ದೂರು ಕೊಟ್ಟ ಅಂತೆ ರಾವಣನಿಗೆ. ರಾವಣ ಬಂದವನೇ ಸೀತೆಯನ್ನು ಅಪಹರಣ ಮಾಡಿದ. ಸೀತಾ ವಿರಹ ದುಃಖದಿಂದ ರಾಮಚಂದ್ರ ಸೀತೆಯನ್ನ ಅನ್ವೇಷಣೆ ಮಾಡುತ್ತಾ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಂತೆ. ಆಗ ಹನುಮಂತ ದೇವರ ಬಲದಿಂದ ಸಿಕ್ಕಿದವನೇ ಮಿತ್ರನಾಗಿ ಸುಗ್ರೀವ. ಸುಗ್ರೀವನ ಸಖ್ಯ ಬೆಳೀತು, ವಾಲಿ ವಧೆ ಆಯಿತು. ಸೀತೆಯನ್ನು ಅನ್ವೇಷಣೆ ಮಾಡುವ ಸಲುವಾಗಿ ಹನುಮಂತ ದೇವರು ಹೋದರು. ಸಂಪಾತಿಯ ಮೂಲಕ ಗೊತ್ತಾಯಿತು, 100 ಯೋಜನ ದೂರದಲ್ಲಿ ಇರುವ ಲಂಕೆಯಲ್ಲಿ ಅಶೋಕ ವನದ ಕೆಳಗೆ ಶಿಂಶಪ ಎಂಬ ವೃಕ್ಷದ ಬುಡದಲ್ಲಿ ಸೀತಾದೇವಿ ಇದ್ದಾಳೆ ಅಂತ. ಸಂಪಾತಿಯ ಮೂಲಕ ತಿಳಿದುಕೊಂಡ ಹನುಮಂತ ದೇವರು ಬೇರೆ ಯಾರಿಗೂ ಕೂಡ ಅಷ್ಟು ದೂರ ಹಾರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹನುಮಂತ ದೇವರು ಹಾರಿ ಹೋದರು. ಸೀತಾದೇವಿಯನ್ನ ನೋಡಿ ರಾಮನ ಸಂದೇಶವನ್ನ ತಿಳಿಸಿ ಸೀತಾ ಸಂದೇಶವನ್ನ ಮತ್ತೆ ಹೊತ್ತುಕೊಂಡು ಬಂದರು. ಗೊತ್ತಾಯಿತು, ರಾವಣನ ಜೊತೆ ಯುದ್ಧಕ್ಕೆ ಹೋಗಬೇಕು ಅಂತ ಎಲ್ಲ ತಯಾರಾಗಿ ನಿಂತು ಸೇತುವೆ ಬಳಿಗೆ ರಾಮ ಬಂದಿದ್ದಾನೆ. ಸಮುದ್ರ ರಾಜ ದಾರಿ ಬಿಡ್ತಾ ಇಲ್ಲ ಅಂತ ಸೇತುವೆಯನ್ನ ಕಟ್ಟುವ ಸಲುವಾಗಿ. ರಾಮಚಂದ್ರ ಅಲ್ಲೇ ಕೂತ. 3 ದಿವಸ ಆಯಿತು, ಇನ್ನು ದಾರಿ ಬಿಡ್ತಾ ಇಲ್ಲ ಅಂತ ಹುಬ್ಬುಗಂಟಿಕ್ಕಿದ ರಾಮಚಂದ್ರ ಸೌಮಿತ್ರೇ ಚಾಪಂ ಆನಯ ಅಂತ ಹೇಳಿದ. ಸುಮಿತ್ರೆಯ ಮಗನಾದ ಲಕ್ಷ್ಮಣ ಧನುರ್ಬಾಣಗಳನ್ನು ತೆಗೆದುಕೊಂಡು ಬಾ, ಶೋಷ್ಯಾಮಿ, ಈ ಎಲ್ಲ ನೀರನ್ನ ಒಣಗಿಸಿ ಬಿಡುತ್ತೇನೆ ಅಂತ ಹೇಳಿದ ಅಂತ. ಸಮುದ್ರ ರಾಜ ಓಡಿ ಬಂದು ತಪ್ಪಾಯಿತು ಕ್ಷಮಿಸು ಅಂತ ರಾಮನಿಗೆ ಕಾಲು ಬಿದ್ದ. ಮೊದಲಿಗೆ ಕ್ಷಮೆಗೆ ಬಗ್ಲಿಲ್ಲ ಅಂದ್ರೆ ಶಿಕ್ಷೆ. ಇದು ರಾಮನ ಗುಣ. ಸಮುದ್ರ ರಾಜ ಸೇತುವೆಯನ್ನು ಕಟ್ಟಲಿಕ್ಕೆ ಬಿಟ್ಟ. ಎಲ್ಲ ಕಪಿ ಸೈನ್ಯದೊಂದಿಗೆ ರಾಮಚಂದ್ರ ಲಂಕೆಗೆ ಪ್ರವೇಶ ಮಾಡಿದ. ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ. ಕೊನೆಗೆ ಲೋಕಕಂಟಕರಾದಂತಹ ರಾವಣ ಕುಂಭಕರ್ಣರನ್ನ ಸಂಹಾರ ಮಾಡಿ ಲೋಕಕ್ಕೆ ಕ್ಷೇಮವನ್ನ ಅನುಗ್ರಹಿಸಿದ. ಸೀತಾದೇವಿಯನ್ನು ಕರ್ಕೊಂಡು ಮತ್ತೆ ಬಂದವ ರಾಮ ಅಯೋಧ್ಯೆಗೆ ಬಂದಾಗ ಭರತನಿಗೆ ಗೊತ್ತಾಯಿತು ರಾಮಚಂದ್ರ ಬರ್ತಾ ಇದ್ದಾನೆ ಅಂತ. ಭರತ
ಸಿಂಹಾಸನದಲ್ಲಿ ಇದುವರೆಗೆ ಕೂತಿಲ್ಲ ಅಂತೆ. ರಾಮನ ಪಾದುಕೆಗಳನ್ನ ಸಿಂಹಾಸನದಲ್ಲಿ ಇಟ್ಟು ತಾನು ಹೊರಗೆ ನಂದಿಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದ, ಅಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ. ಗೊತ್ತಾದ ಕೂಡಲೇ ರಾಮನನ್ನ ಕರೆಕೊಂಡು ಬಂದು ರಾಮನಿಗೆ ಪಟ್ಟಾಭಿಷೇಕ ಮಾಡಿದ. ರಾಮಚಂದ್ರ 13,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ. ಇದು ರಾಮನ ಕಥೆ. ಇಡೀ ರಾಮಾಯಣವನ್ನೇ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಹೇಳಿದ್ದು. ಸೂರ್ಯ ವಂಶದ ಚರಿತ್ರೆಯನ್ನೆಲ್ಲ ಹೇಳಿ ಇಲ್ಲಿ ಚಂದ್ರ ವಂಶದ ಚರಿತ್ರೆ. ಆ ಚರಿತ್ರೆಯಲ್ಲಿ ಬಂದವನೇ ಯಯಾತಿ ರಾಜ. ದೇವ ನಾರಾಯಣನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ ಅಂತ, ಪುರೂರವನ ಮಗನೇ ಆಯುರಾಜ, ಆಯುರಾಜನ ಮಗನೇ ನಹುಷ, ನಹುಷನ ಮಗನೇ ಯಯಾತಿ. ಯಯಾತಿಗೆ 2 ಹೆಣ್ಣು ಮಕ್ಕಳು, ಹೆಂಡತಿಯರು ಶರ್ಮಿಷ್ಠೆ ಮತ್ತು ದೇವಯಾನಿ ಅಂತ. ಅವರಿಬ್ಬರಲ್ಲಿಯೂ ಕೂಡ ಸೇರಿಸಿ 5 ಮಕ್ಕಳು. ಯದು, ತುರುವಸು, ಅನು, ದ್ರವ್ಯು, ಪೂರು ಅಂತ. ಆ ಪೂರು ಎಂಬ ರಾಜನ ವಂಶದಲ್ಲಿ ಬಂದವರೇ ಪೌರವರು ಅಂತ, ಅವರೇ ಪಾಂಡವರು. ಇನ್ನು ಯದು ಅಂತ ಒಬ್ಬ ಮಗ ಇದ್ದಲ್ಲ, ಅವನ ವಂಶದಲ್ಲಿ ಬಂದವನೇ ಕೃಷ್ಣ. ಇಷ್ಟು ಹೇಳಿದಾಗ ಪರೀಕ್ಷಿತರಾದ ಕೇಳುತ್ತಾನೆ, ಶುಕಾಚಾರ್ಯರೇ, ನನಗೆ ಈ ಕೃಷ್ಣನ ಕಥೆಯನ್ನೇ ನೀವು ಹೇಳಿ. ನಿವೃತ್ತ ತರಿಷೈರುಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್. ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ನನಗೆ ಆಗ್ತಾ ಇದೆ. ಯಾಕೆ ಅಂದ್ರೆ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್. ಇದು ಒಂದು ರೋಗಕ್ಕೆ ಔಷಧ ಅಂತ ಒಂದು ಇದ್ರೆ, ಈ ಭವ ರೋಗಕ್ಕೆ, ಸಂಸಾರ ಎಂಬ ರೋಗಕ್ಕೆ ದೊಡ್ಡ ಔಷಧ ಯಾವುದು ಅಂದರೆ ಅದು ಕೃಷ್ಣನ ಕಥೆ. ಅದು ಶ್ರೋತ್ರ ಮನೋಭಿರಾಮಾತ್, ಕಿವಿಗೆ ಮನಸ್ಸಿಗೆ ಅಮೃತ ಪ್ರಾಯದಂತೆ ಇರುವಂಥದ್ದು. ಆ ಕೃಷ್ಣನ ಕಥೆಯನ್ನೂ ಕೂಡ ಕೇಳಿ ಯಾರ ಮನಸ್ಸು ಕರಗೋದಿಲ್ಲವೋ ಅವರು ನಿಜವಾಗಿಯೂ ಕಟುಕರು, ದುಷ್ಟರು. ಆದ್ದರಿಂದ ಕೃಷ್ಣನ ಕಥೆಯನ್ನು ನಮಗೆ ಹೇಳಿ. ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಎಂತಹ ಕೃಷ್ಣವ! ನಮ್ಮ ಅಜ್ಜಂದಿರು, ಅರ್ಜುನಾದಿಗಳು, ಪಾಂಡವರು ಎಷ್ಟು ಕಷ್ಟದಲ್ಲಿ ಇದ್ರು. ಯುದ್ಧ ಮಾಡುವುದು ಅಷ್ಟು ಸುಲಭವ? ಎಲ್ಲ ಯುದ್ಧದಲ್ಲಿ ಜಯ ಸಿಕ್ಕಿತು. ಹೇಗೆ ಸಿಕ್ಕಿತು? ಕೃಷ್ಣನಿಂದ ಸಿಕ್ಕಿತು. ಪಿತಾಮಹಾಮೇ ಸಮರೇ ಅಮರಂಗಯೈಹಿ ದೇವವ್ರತಾದ್ಯಾತೆ ರತಿಸ್ತಿಮಿಂಗಿಲೈಹಿ. ಎಂತಹ ದೇವವ್ರತ! ದ್ರೋಣರು, ದೇವವ್ರತ ಅಂದರೆ ಭೀಷ್ಮರು, ದ್ರೋಣರು, ಅವರೆಲ್ಲ ಸಾಮಾನ್ಯ ಮೀನುಗಳಲ್ಲ, ಸಮುದ್ರದಲ್ಲಿ ಇರುವ ತಿಮಿಂಗಲಗಳು ಅವರೆಲ್ಲ. ಅವರ ಜೊತೆ ಯುದ್ಧ ಮಾಡುವುದು ಅಂದರೆ ಸುಲಭ ಸಾಧ್ಯವ? ಅಂತಹ ದೊಡ್ಡ ಸಾಗರ, ಸೈನ್ಯ ಸಾಗರ, ಕೌರವ ಸೈನ್ಯ ಸಾಗರ, ಅದನ್ನು ಎಷ್ಟು ಸುಲಭವಾಗಿ ದಾಟಿದ್ದಾರೆ ನಮ್ಮ ಅಜ್ಜಂದಿರು ಅಂದರೆ, ಕೃತ್ವ ತರನ್ ವತ್ಸ ಪದಂ ಸ್ಮ ಯತ್ ಪ್ಲವಾಹ. ಹಸುವಿನ ಕರು, ಅದರ ಹೆಜ್ಜೆಯ ಗುರುತು ಇರುತ್ತದೆ, ಅದನ್ನ ನಾವು ದಾಟಬೇಕು ಅಂದರೆ ಎಷ್ಟು ಸುಲಭ. ಕರುವಿನ ಹೆಜ್ಜೆಯನ್ನು ದಾಟಬೇಕು ಆದರೆ ಎಷ್ಟು ಸುಲಭ. ಅಷ್ಟೇ ಸುಲಭದಲ್ಲಿ ಇಡೀ ಕೌರವ ಸೈನ್ಯ ಸಾಗರವನ್ನ ದಾಟಿದವರು ನಮ್ಮ ಅಜ್ಜಂದಿರು. ಹೇಗೆ? ಇದೇ ಕೃಷ್ಣನ ಅನುಗ್ರಹದಿಂದ. ಅಂತಹ ಕೃಷ್ಣನ ಕಥೆಯನ್ನು ನಮಗೆ ಹೇಳಬೇಕು. ಮಾತ್ರವಲ್ಲ, ಪಾಂಡವರಿಗೆ ಮಾತ್ರ ರಕ್ಷಣೆ ಮಾಡಿದ್ದಲ್ಲ, ನನ್ನನ್ನು ಕೂಡ ಕಾಪಾಡಿದವ ಯಾರು? ಆದೇ ಕೃಷ್ಣ. ದ್ರೌಣ್ಯಸ್ತ್ರ ವಿಪ್ಲುಷ್ಟ ವಿದಂಬದಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋಪ ಕುಕ್ಷಿಂ ಗತ ಆತ್ತತಕ್ರೋ ಮಾತುಶ್ಚಮೆ ಯಶ್ ಶರಣಂ ಗತಾಯಾಹ. ದ್ರೋಣಪುತ್ರರು ಅಶ್ವತ್ಥಾಮಾಚಾರ್ಯರು ನಮ್ಮ ತಾಯಿಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು. ನಮ್ಮ ತಾಯಿ ಕೃಷ್ಣನನ್ನು ಬೇಡಿಕೊಂಡಾಗ ಕೃಷ್ಣ ಬಂದು ಸುದರ್ಶನ ಚಕ್ರದಿಂದ ಬ್ರಹ್ಮಾಸ್ತ್ರವನ್ನ ನಾಶ ಮಾಡಿ ತಾನೇ ಗರ್ಭದ ಸುತ್ತಲೂ ಗದಾಧಾರಿಯಾಗಿ ನಿಂತು ರಕ್ಷಣೆ ಮಾಡಿದ್ದಾನೆ. ಜನ್ಮಾದ್ಯಸ್ಯ ಯಥೋನ್ವಯಾತ್. ನನ್ನ ಜನ್ಮಕ್ಕೆ ಕಾರಣ ಯಾರು ಅಂದರೆ ಅದು ಭಗವಂತ ಕೃಷ್ಣ. ಇಲ್ಲದೇ ಇದ್ದರೆ ನಾನು
ಹುಟ್ಟಲಿಕ್ಕೆ ಇದ್ದಿಲ್ಲ, ಈ ಭಾಗವತವನ್ನು ಕೇಳಲಿಕ್ಕೆ ಇರ್ತಿದ್ದಿಲ್ಲ ನಾನು. ನನ್ನ ಜನ್ಮಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ ಜನ್ಮಕ್ಕೆ ಕಾರಣ ಯಾರು ಅಂದ್ರೆ ಅದು ಕೃಷ್ಣ. ಅಂತಹ ಕೃಷ್ಣನ ಕಥೆಯನ್ನು ನಮಗೆ ಹೇಳಿ ಅಂತ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ಎಂತಹ ಪ್ರಶ್ನೆಯನ್ನ ಕೇಳಿದ್ದೀನಿ, ಕೃಷ್ಣನ ಬಗ್ಗೆ ಕಥೆಯನ್ನ ಹೇಳಬೇಕು ಅಂತ ಕೇಳ್ತಾ ಇದೆಯಲ್ಲ. ಇದು ಹೇಗೆ ಅಂದರೆ ಕೃಷ್ಣನ ಕಥೆಯನ್ನ ಕೇಳಬೇಕು ಅಂದರೆ ಯಾರಾದರೂ ಪ್ರಶ್ನೆ ಮಾಡಬೇಕು, ಕೃಷ್ಣನ ಕಥೆಯನ್ನು ಹೇಳಿ ಅಂತ. ಕೇಳುವವರು, ಹೇಳುವವರು, ಹೇಳುವಾಗ ಮತ್ತೆ ಯಾರಲ್ಲಿ ಶ್ರವಣ ಮಾಡುವವರು, ಇವರೆಲ್ಲರಿಗೂ ಕೂಡ ಉತ್ತಮ ಲೋಕ ಪ್ರಾಪ್ತಿಯಾಗ್ತದೆ ಅಂತ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ. ವಾಸುದೇವನ ಬಗ್ಗೆ, ಕೃಷ್ಣನ ಬಗ್ಗೆ ಏನು ಪ್ರಶ್ನೆ ಮಾಡುತ್ತೇವೆ, ಇದು 3 ಮಂದಿಯನ್ನ, 3 ಪುರುಷರನ್ನ ಪುನಾತಿ, ಪುನೀತರನ್ನಾಗಿ ಮಾಡುತ್ತದೆ. ಯಾರನ್ನೆಲ್ಲ ಅಂದ್ರೆ ವಕ್ತಾರಂ, ಪೃಚ್ಛಕಂ, ಶ್ರೋತೃನ್. ವಕ್ತಾರಂ, ಪೃಚ್ಛಕಂ, ಶ್ರೋತೃನ್. ಕೃಷ್ಣನ ಕಥೆ ಹೇಳಿ ಅಂತ ಯಾರು ಹೇಳಿಸ್ತಾರೆ ಅವರನ್ನ, ಹೇಳಿ ಅಂತ ಕೇಳಿದಾಗ ಯಾರು ಹೇಳ್ತಾರೆ ಅವರನ್ನ, ಹೇಳುವ ಸಂದರ್ಭದಲ್ಲಿ ಕೂತುಕೊಂಡು ಯಾರೆಲ್ಲ ಶ್ರವಣ ಮಾಡುತ್ತಾರೆ ಅವರನ್ನ. ವಕ್ತಾರಂ, ಪೃಚ್ಛಕಂ, ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ಯಾವ ರೀತಿಯಾಗಿ ಪುನೀತರನ್ನಾಗಿ ಮಾಡುತ್ತದೆ ಅಂದರೆ ತತ್ಪಾದ ಸಲಿಲಂ ಯಥಾ, ಭಗವಂತನ ಪಾದವನ್ನ ತೊಳೆದ ನೀರು. ತ್ರಿವಿಕ್ರಮನಾಗಿ ಭಗವಂತ ಅಂತರಿಕ್ಷದಲ್ಲಿ ಕಾಲನ್ನ ಇಟ್ಟಾಗ ಬ್ರಹ್ಮಾಂಡದ ಕರ್ಪರಕ್ಕೆ ಆ ಅಂಗುಷ್ಟತಾಗಿ ಅದರಿಂದ ನೀರು ಹೊರಗೆ ಬಂತು. ಅದೇ ನೀರನ್ನ ಭಗವಂತ ಬ್ರಹ್ಮದೇವರು ಕಮ್ಮಂಡಲಿನಲ್ಲಿ ತುಂಬಿಸಿಕೊಂಡು ಪಾದ ತೊಳೆದ್ರಲ್ಲ, ಅದೇ ನೀರು ಗಂಗೆಯಾಗಿ ಹರಿತಾ ಇದೆ. ಅಂತಹ ಗಂಗೆ ಯಾವ ರೀತಿಯಾಗಿ ಎಲ್ಲರನ್ನೂ ಕೂಡ ಪುನೀತರನ್ನಾಗಿ ಮಾಡುತ್ತಾಳೋ ಅದೇ ರೀತಿಯಾಗಿ ವಕ್ತಾರಂ, ಪೃಚ್ಛಕಂ, ಶ್ರೋತೃ, ಕೇಳುವವರನ್ನ, ಹೇಳುವವರನ್ನ ಮತ್ತು ಶ್ರವಣ ಮಾಡುವವರನ್ನ, ಇವರ 3ರನ್ನು ಕೂಡ ಇದು ಪುನೀತರನ್ನಾಗಿ ಮಾಡುತ್ತದೆ. ಆದ್ದರಿಂದ ನೀನು ಕೇಳಿದ ಪ್ರಶ್ನೆ ಅದು ಉತ್ತಮವಾದ ಪ್ರಶ್ನೆ ಅಂತ ಹೇಳಿ ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡಿದ. ರಾಮನ ಕಾಲದಲ್ಲಿ ಸತ್ತಂತಹ ಎಲ್ಲ ದೈತ್ಯರು ಮತ್ತೆ ಹುಟ್ಟಿದ್ದರಂತೆ. ತ್ರೇತಾಯುಗದಲ್ಲಿ ಸತ್ತಂತಹ ಎಲ್ಲರೂ ಕೂಡ ಮತ್ತೆ ದ್ವಾಪರದಲ್ಲಿ ಹುಟ್ಟಿದ್ರು ರಾಕ್ಷಸರಾಗಿ. ಭೂಮಿಗೆ ಭಾರ ಅಂತ ಆಯ್ತಂತೆ, ಭೂಭಾರ. ಭೂದೇವಿ ಅಳುತ್ತಾ ಇದ್ದಾಳೆ, ಇಂತಹ ದುಷ್ಟರಿಂದ ತುಂಬಿ ಹೋಗಿದ ಇದು ಭೂಮಿ. ಗೋರೂಪವನ್ನ ತಾಳಿದ್ಲಂತೆ. ಗೋರೂಪವನ್ನ ಭೂತಾಯಿ ತಾಳಿ ಕಣ್ಣೀರು ಸುರಿಸ್ತಾ ಇದ್ದಾಳಂತೆ. ಇಂತಹ ದೈತ್ಯರೆಲ್ಲ ತುಂಬಿ ಹೋಗಿದ್ದಾರೆ, ಭಾರ ಆಗ್ತಾ ಇದೆ, ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲಿಯೂ ಧರ್ಮ ಕರ್ಮ ಇಲ್ಲ. ಈ ರೀತಿಯಾಗಿ ಅಳುತ್ತಾ ಇರುವಾಗ ದೇವತೆಗಳೆಲ್ಲ ಬಂದು ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಭಗವಂತನಲ್ಲಿಗೆ ಹೋದರು. ಭೂಭಾರ ಹರಣಾಯಿತ, ಈ ಭೂಭಾರ ಹರಣ ಮಾಡಬೇಕು ಭಗವಂತ ನೀನು. ಆಗ ಭಗವಂತ ಅಭಯದಾನ ಮಾಡಿದ ಅಂತ. ನಿಶ್ಚಿಂತೆಯಾಗಿ ಇರಿ, ಸ್ವಲ್ಪವೇ ಸಮಯದಲ್ಲಿ ನಾನೇ ಬಂದು ಈ ಭೂಭಾರ ಹರಣವನ್ನ ಮಾಡುತ್ತೇನೆ ಅಂತ ಹೇಳಿ. ಸ್ವಲ್ಪವೇ ಸಮಯದಲ್ಲಿ ಮಥುರಾ ಪಟ್ಟಣದಲ್ಲಿ ಒಂದು ವೈಭವದಿಂದ ವಿವಾಹ ನಡೀತು. ಯಾರ ವಿವಾಹ ಅಂದರೆ ಶೂರಸೇನನ ಮಗ ವಸುದೇವನಿಗೆ ವಿವಾಹ. ಉಗ್ರಸೇನನ ಮಗ ಕಂಸ, ಉಗ್ರಸೇನನ ತಮ್ಮ ದೇವಕ ಅಂತ. ಈ ದೇವಕನ ಮಗಳೇ ದೇವಕಿಯನ್ನು ಕೊಟ್ಟು ಶೂರಸೇನನ ಮಗನಿಗೆ ವಸುದೇವನಿಗೆ ಮದುವೆ ಆಯಿತು. ಮದುವೆಯಲ್ಲಿ ಆದಮೇಲೆ ಹೆಣ್ಣನ್ನು ಕೊಟ್ಟು ಕಳಿಸಬೇಕು. ಬೇಕಾದಷ್ಟು ದಕ್ಷಿಣೆ, ಚಿನ್ನದ ಹಾರ, 15,000 ಕುದುರೆ, 400 ಆನೆ, 1800 ರಥಗಳು ಎಲ್ಲವನ್ನು ಕೊಟ್ಟಿದ್ದಾನೆ ಅಂತೆ ದೇವಕ. ಇಷ್ಟೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಮುಟ್ಟಿಸಿ ಬರಬೇಕು. ಕಂಸ ಹೇಳಿದ, ನನ್ನ ತಂಗಿ ಅಲ್ಲವೇ, ನಾನು ಕರ್ಕೊಂಡು ಹೋಗ್ತೇನೆ. ನನ್ನ ತಂಗಿ ಅಂದ ಮೇಲೆ ಸಾಮಾನ್ಯವ, ದೊಡ್ಡ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಮೆರವಣಿಗೆಯಲ್ಲಿ ತನ್ನ ತಂಗಿಯ ಗಂಡ ವಸುದೇವ ದೇವಕಿಯರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೋಗುವಾಗ ಒಂದು ಅಶರೀರವಾಣಿ ಆಯಿತು. ಪತಿ ಪ್ರಗ್ರಹಿಣಂ ಕಂಸಂ
ಆಭಾಷ್ಯ ಹಾ ಶರೀರವಾಕ್ ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಹಂತ ಯಾಂ ವಹಸೆ ಬುಧ. ಎಲೈ ಮೂರ್ಖನೇ, ನೀನು ಏನು ದೇವಕಿಯನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಗಂಡನ ಮನೆಗೆ ವಸುದೇವನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ನೀನು ಮೂರ್ಖ. ಇವಳಲ್ಲಿ ಹುಟ್ಟುವ 8ನೇ ಗರ್ಭ ಅದು ನಿನಗೆ ಮೃತ್ಯುವಾಗ್ತದೆ. ಆ 8ನೇ ಗರ್ಭದಿಂದ ನಿನಗೆ ಮರಣ ಅಂತ ಒಂದು ಅಶರೀರವಾಣಿ ಆಯಿತು, ಆಕಾಶವಾಣಿ ಆಯಿತು. ಎಷ್ಟು ಸಂತೋಷದಿಂದ ಮೆರವಣಿಗೆಯಲ್ಲಿ ಕೂರಿಸಿಕೊಂಡು ಹೋಗ್ತಾ ಇದ್ದ, ಅಷ್ಟೇ ಸಿಟ್ಟು ಬಂತಂತೆ, ಅಷ್ಟೇ ದುಃಖವೂ ಬಂತು. ಒಂದು ಕ್ಷಣದಲ್ಲಿ ದುಃಖ ಬಂತು. ಇವಳಲ್ಲಿ ಹುಟ್ಟುವ 8ನೇ ಗರ್ಭದಿಂದ ನನಗೆ ಮರಣ ಅಂತ ಆದರೆ ಇವಳನ್ನು ನಾನು ಬಿಡುವುದಿಲ್ಲ ಅಂತ ಕೂಡಲೇ ಎದ್ದು ಖಡ್ಗವನ್ನು ಎಳೆದು ದೇವಕಿಯ ಮುಡಿಗೆ ಕೈ ಹಾಕಿದ ಅಂತ, ಇವಳನ್ನ ಕತ್ತರಿಸಿ ಬಿಡುತ್ತೇನೆ ಅಂತ. ಕೂಡಲೇ ವಸುದೇವ ಎದ್ದು ಹೇಳಿದ, ಕಂಸ ಸ್ವಲ್ಪ ನಿಲ್ಲು, ಶಾಂತನಾಗು. ಏನೋ ಒಂದು ಅಶರೀರವಾಣಿ ಆಯಿತು ಸರಿ, ಯಾರಿಂದ ಮೃತ್ಯು ಅಂತ ಅಶರೀರವಾಣಿ ಆಯಿತು? ದೇವಕಿಯಿಂದ ಅಲ್ಲ ತಾನೆ, ದೇವಕಿಯ 8ನೇ ಗರ್ಭದಿಂದ ಮೃತ್ಯು ಅಂತ ಅಶರೀರವಾಣಿ ಆಗಿತ್ತು. ನೀನು ಹೋಗಿ ಹೋಗಿ ದೇವಕಿಯನ್ನ ಕೊಲ್ತಾ ಇದ್ದೀಯಲ್ಲ, ಈಗ ತಾನೇ ಮದುವೆ ಆಗಿ ಬಂದಿದ್ದಾಳೆ, ಇನ್ನೂ ಗಂಡನ ಮನೆ ಸೇರಿಲ್ಲ, ಮೆರವಣಿಗೆಯಲ್ಲಿ ಸಂತೋಷದಿಂದ ಕರ್ಕೊಂಡು ಬರ್ತಾ ಇದ್ದಿ, ಈ ಸಂದರ್ಭದಲ್ಲಿ ಇವಳನ್ನು ಕೊಲ್ಲುವುದು ತರವಲ್ಲ, ಹಾಗೆ ಮಾಡಬೇಡ. ಎಷ್ಟು ಉಪದೇಶ ಮಾಡಿದ್ರು ಕೂಡ ಇವ ಕೇಳಲಿಲ್ಲ ಅಂತ, ಇಲ್ಲ ಇವಳನ್ನು ಕೊಲ್ತೇನೆ ಅಂತ ಮತ್ತೆ ಮತ್ತೆ ಬೇಡಿಕೊಳ್ಳುತ್ತಾನೆ, ಆಗಲೂ ಕೇಳಲಿಲ್ಲ ಅಂತ. ಆಗ ಹೇಳಿದ ವಸುದೇವ, ಹೇಳುತ್ತಾನೆ, ಕಂಸ ಇವಳಿಂದ ಮರಣ ಇಲ್ಲ, ಇವಳ 7 ಗರ್ಭದಿಂದಲೂ ಮರಣ ಇಲ್ಲ, ಇವಳ 8ನೇ ಗರ್ಭದಿಂದ ನಿನಗೆ ಮರಣ ಅಲ್ಲವೇ? ಸರಿ, ಇವಳನ್ನ ಬಿಟ್ಟು ಬಿಡು, ಒಂದು ಮಗು ಹುಟ್ಟಲಿ, ಆ ಮಗುವನ್ನು ನಿನಗೆ ತಲುಪಿಸ್ತೆ, ಏನು ಬೇಕಾದ್ರೆ ಮಾಡು ನೀನು. ಎಂತಹ ಮನಸ್ಸು ಗಟ್ಟಿ ಮಾಡಿದ ವಸುದೇವ, ಕೇವಲ ದೇವಕಿಯನ್ನ ಉಳಿಸಬೇಕಾಗಿದೆ, ಈಗ ತಾನೇ ಮದುವೆಯಾಗಿ ಬಂದವಳು, ಈ ಮಗು ಹುಟ್ಟಿದ ಕೂಡಲೇ ನಿನಗೆ ನಾನು ತಂದು ಕೊಡುತ್ತೇನೆ, ಇವಳನ್ನ ಬಿಟ್ಟು ಬಿಡು. ಆಯಿತು ಅಂತ ಹೇಳಿದ ಕಂಸ. ಆಯಿತು, ಹಾಗಾದರೆ ಹಾಗೆ ಮಾಡು, ಇವಳನ್ನ ಕೊಲ್ಲುವುದಿಲ್ಲ ಅಂತ ಹೇಳಿದ. ಕರ್ಕೊಂಡು ಹೋಗಿ ಬಿಟ್ಟ ಗಂಡನ ಮನೆಯಲ್ಲಿ ತಾನು ಹೊರಟ. ವಸುದೇವನಿಗೆ ಸ್ವಲ್ಪವೇ ಸಮಯದಲ್ಲಿ ಒಂದು ಮಗು ಹುಟ್ಟಿತು. ಮಗು ಹುಟ್ಟಿದ ಕೂಡಲೇ ವಸುದೇವ, ಎಂತಹ ಮನಸ್ಸು ಅವನದು, ಹಸುಳೆ ಕೂಸು, ಇನ್ನು ಹುಟ್ಟಿದ ಮಾತ್ರಕ್ಕೆ ಹಾಲನ್ನು ಕೂಡ ಕೊಡುವುದಿಲ್ಲ ಅಂತ ಕೂಡಲೇ ಹೊತ್ತುಕೊಂಡು ನಡೆದ. ಕಂಸ, ನನಗೆ ದೇವಕಿಯಲ್ಲಿ ಮಗು ಹುಟ್ಟಿತು, ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿತು. ಕಂಸ ಹೇಳುವ ಮಾತು ಏನು? ವಸುದೇವ, ಈ ಮಗು 1ನೇ ಮಗು, ಇದು ನನಗೆ ಏನು ಮಾಡಿತು? ನನಗೆ 8ನೇ ಗರ್ಭದಿಂದ ಮೃತ್ಯು ಅಲ್ಲವೇ? ಇದನ್ನು ನೀನೇ ತೆಗೆದುಕೊಂಡು ಹೋಗು. ಪ್ರತಿಯಾತು ಕುಮಾರೋಯಂ ನಯ್ಯಸ್ಮಾತ್ ಅಸ್ತಿ ಮೇ ಭಯಂ. ಈ ಗರ್ಭದಿಂದ, ಈ ಮಗುವಿನಿಂದ, 1ನೇ ಮಗುವಿನಿಂದ ನನಗೆ ಮರಣದ ಭಯ ಇಲ್ಲ. ಅಷ್ಟಮಾದಿ ಯುವಯೋ ಗರ್ಭಾತ್ ಮೃತ್ಯುರ್ಮೇ ವಿಹಿತ ಕಿಲ. ನಿಮ್ಮ 8ನೇ ಗರ್ಭ ನನಗೆ ಮೃತ್ಯು ಅಲ್ಲವೇ? ಬೇಡ, ಕೆರೆಕೊಂಡು ಹೋಗು ಅಂತ ಹೇಳಿ ಕಳಿಸಿದ. ವಸುದೇವ ಮಗುವನ್ನು ಎತ್ತಿಕೊಂಡು ಹೊರಟ ಅಂತೆ. ಸ್ವಲ್ಪ ಸಂಶಯ ಬಂತು, ಇವ ಹೇಳಿದ ಹಾಗೆ ಮಾಡುವವನಲ್ಲ. ಒಂದು ಬಾರಿ ಒಂದು ಮಾತನಾಡ್ತಾನೆ, ಇನ್ನೊಂದು ಬಾರಿ ಇನ್ನೊಂದು ಮಾತನಾಡುವವ ಅಂತ ಸಂಶಯದಿಂದಲೇ ಹೊರಟ ಅಂತ. ಹೀಗೆ ಸ್ವಲ್ಪ ದೂರಕ್ಕೆ ಹೊರಟಿದ್ದಾನೆ, ಈ ಕಡೆ ನಾರದರ ಪ್ರವೇಶ ಆಯಿತು. ಕಂಸ, ಎಂತಹ ಕೆಲಸವನ್ನ ಮಾಡಿದ್ದಿ ನೀನು, ಎಂತಹ ಕಾರ್ಯ ಮಾಡಿದ್ದಿ ನೀನು. ದೇವತೆಗಳೆಲ್ಲ ಮೇರು ಪರ್ವತದ ಬಳಿಯಲ್ಲಿ ಸೇರಿಕೊಂಡು ದೊಡ್ಡ ಒಂದು ಉಪಾಯ ಮಾಡ್ತಾ ಇದ್ದಾರೆ. ಕಂಸ ಮೊದಲಾದವರನ್ನೆಲ್ಲ ಕೊಲ್ಲಬೇಕು ಅಂತ ಉಪಾಯ ಹೂಡಿದ್ದ. ಯಾವ ರೀತಿಯಾಗಿ ಕೊಡುತ್ತಾರೆ ಅದು ನನಗೆ ಗೊತ್ತಿಲ್ಲ, ಬಹಳ ಜಾಗ್ರತೆಯಾಗಿರು. ನೀನೇನೋ ಆ ಮಗುವನ್ನ, 1ನೇ ಮಗು ನನಗೆ ಮೃತ್ಯು ಇರುವುದು ಅಷ್ಟಮ ಗರ್ಭದಿಂದ ಅಂತ ಹೇಳಿ ನೀನೇನು ಕಳಿಸಿದ್ದಿ. ಆದರೆ ದೇವತೆಗಳ ಲೆಕ್ಕ ಹೇಗೋ ಏನು,
1ರಿಂದ ಶುರು ಮಾಡಿ 8ನೇ ಗರ್ಭ ಅಂತನೋ, 8ರಿಂದ ಯುತ್ಕರ್ಮವಾಗಿ ಲೆಕ್ಕ ಮಾಡಿ 1ನೆಯ ಮಗು ಅಂತ ಏನು. ದೇವತೆಗಳ ಉಪಾಯ ಅದು ನಮಗೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಜಾಗ್ರತೆಯಾಗಿ ಇರು ಅಂತ ಇಷ್ಟು ನಾರದರು ಹೇಳಿದ್ದೇ ತಡ. ಕೂಡಲೇ ವಸುದೇವನನ್ನ ಮತ್ತೆ ಕರೆಸಿದ ಅಂತ. ಮತ್ತೆ ಕರೆಸಿದ ಆ ಮಗುವನ್ನ ಕೈಯಲ್ಲಿ ಇಟ್ಟುಕೊಂಡ, ಕಾಲಿನಲ್ಲಿ ಹಿಡುಕೊಂಡ, ಜೋರಾಗಿ ಮೇಲಕ್ಕೆ ಎತ್ತಿ ಬಂಡೆಕಲ್ಲಿಗೆ ಅಪ್ಪಳಿಸಿದ ಅಂತ. ಮಗು ಸತ್ತು ಹೋಯಿತು. ವಸುದೇವನಿಗೆ ತುಂಬಾ ದುಃಖ ಆಯಿತು. ಇನ್ನೊಂದು ಮಗು ಆಯಿತು. ಅದನ್ನು ಕೂಡ ವಸುದೇವ ತೆಗೆದುಕೊಂಡು ಬಂದು ಕೊಟ್ಟ. ಎಂತಹ ಮನಸ್ಸು ವಸುದೇವನದ್ದು, ಎಂತಹ ಸಜ್ಜನಿಕೆ. ಹೇಳಿದ ಮಾತು ತಪ್ಪಬಾರದು ಅಂತ 2ನೇ ಮಗು ಅದನ್ನೇ ತಂದು ಕೊಟ್ಟ. ಅದನ್ನು ಕೂಡ ಕೊಂದ. 3 ಆಯಿತು, 4 ಆಯಿತು, 5 ಆಯಿತು. 6ನೇ ಮಗು ಕೂಡ ತಂದು ಕೊಟ್ಟ. 6 ಮಕ್ಕಳನ್ನ ಸಂಹಾರ ಮಾಡಿದ ಕಂಸ. ನಮಗೆಲ್ಲ ನಾರದರ ಬಗ್ಗೆ ಬಹಳ ದುಃಖ ಆಗ್ತದೆ. ಎಂತಹ ಕೆಲಸ ಮಾಡಿದ್ರು ನಾರದರು. ಇಂತಹ ಕೆಲಸ ಮಾಡಬಾರದಿತ್ತಲ್ಲವೇ, ನಾರದರು ತಪ್ಪು ಮಾಡಿದ್ದರಲ್ವೇ ಅಂತ ನಮಗೆ ಅನ್ನಿಸ್ತದೆ. ಆದರೆ ಹಾಗಲ್ಲ ಅಂತೆ. ನಾರದರು ಯಾವತ್ತೂ ಇಂತಹ ಕೆಲಸವನ್ನು ಮಾಡುವವರಲ್ಲ. ನಾರದರು ಯಾಕೆ ಮಾಡಿದ್ರು ಅಂದರೆ ಅದಕ್ಕೆ ಒಂದು ಹಿನ್ನೆಲೆ ಇದೆ. ಈ 6 ಮಂದಿ ಮಕ್ಕಳು ಯಾರು, ಅವರ ಜನ್ಮ ವೃತ್ತಾಂತವನ್ನು ನಾವು ತಿಳಿಬೇಕು. ಹಿಂದೆ ಬ್ರಹ್ಮದೇವರ ಪುತ್ರರು ಮರೀಚಿಗಳು. ಆ ಮರೀಚಿಯ ಋಷಿಗಳ 6 ಮಂದಿ ಮಕ್ಕಳು ಇದ್ದರಂತೆ. 6 ಮಂದಿ ಮಕ್ಕಳು. ಈ 6 ಮಂದಿ ಮಕ್ಕಳು ಒಂದು ಬಾರಿ ದೇವಲ ಋಷಿಗಳು ಅಂತ ಇದ್ದರು ಒಬ್ಬರು. ಅವರ ಬಳಿಗೆ ಹೋದರಂತೆ. ಅವರು ಬಹಳ ಕೃಷಕಾಯರಾಗಿದ್ದರು. ದೇವಲ ಋಷಿಗಳು ತಪಸ್ಸಿನ ಶಕ್ತಿ ಇತ್ತು, ಆದರೆ ಕೃಷಕಾಯರಾಗಿದ್ದರು. ಅವರಿಗೆ ಸ್ವಲ್ಪ ಅಪಹಾಸ್ಯ ಮಾಡಿದ್ದರಂತೆ. ದೇವಲ ಋಷಿಗಳಿಗೆ ಅಪಹಾಸ್ಯ ಮಾಡಿದಾಗ ದೇವಲ ಋಷಿಗಳು ಈ 6 ಮಂದಿ ಮರೀಚಿ ಪುತ್ರರಿಗೆ ಶಾಪ ಕೊಟ್ಟರು. ನೀವು ಅಸುರ ಯೋನಿಯಲ್ಲಿ ಹುಟ್ಟಿ ಅಂತ. ಆ ಶಾಪದ ಪ್ರಯುಕ್ತ ಆ ಮರೀಚಿಯ ಪುತ್ರರು 6 ಮಂದಿ ಮಕ್ಕಳು ಕೂಡ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರಂತೆ. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದಾಗ ಅವರಿಗೆ ಹೆಸರು ಬಂತು ಷಡ್ಗರ್ಭಾಸುರರು ಅಂತ. ಷಡ್ಗರ್ಭಾಸುರರು ಅಂದರೆ 6 ಮಂದಿ ಅಸುರರು. ಅವರೆಲ್ಲ ಒಮ್ಮೆ ಬ್ರಹ್ಮದೇವರನ್ನ ತಪಸ್ಸು ಮಾಡಿದ್ರು. ಏನು ಅಂದ್ರೆ ಈ ದೇಹದಿಂದ ನಾವು ಅವಧ್ಯರಾಗಬೇಕು ಅಂತ. ಈ ದೇಹದಿಂದಲೇ ನಾವು ಅವಧ್ಯರಾಗಬೇಕು. ಬ್ರಹ್ಮದೇವರು ಆಯಿತು ಅಂತ ವರವನ್ನ ಕೊಟ್ಟರು. ಆಗಿನ ಆಡಳಿತ ಯಾರದ್ದು ಅಂದರೆ ಹಿರಣ್ಯಕಶಿಪುವಿನ ಆಡಳಿತ. ಅವನ ಆಡಳಿತದಲ್ಲಿ ಹೇಗೆ ನ ಯಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ. ಯಾರು ಹೋಮ ಮಾಡುವಾಗ ಇಲ್ಲ, ಯಾರು ದಾನ ಮಾಡುವಾಗ ಇಲ್ಲ, ಯಾರು ಧರ್ಮವನ್ನ ಮಾಡುವಾಗ ಇಲ್ಲ. ಏನು ಮಾಡಿದ್ರು ನನ್ನ ಸಲುವಾಗಿ ಮಾಡಬೇಕು. ಇದು ಆಗಿನ ಆಡಳಿತ. ಇವನಿಗೆ ಗೊತ್ತಾಯಿತು, ಈ ಷಡ್ಗರ್ಭಾಸುರರು ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ದಾರೆ. ನನ್ನನ್ನು ಬಿಟ್ಟು ಬ್ರಹ್ಮನನ್ನು ತಪಸ್ಸು ಮಾಡಿದ್ದು ಅಂದ್ರೆ ಏನು? ಸಿಟ್ಟು ಬಂತು. ಶಾಪ ಕೊಟ್ಟರು. ಹಿರಣ್ಯಕಶಿಪು ಶಾಪ ಕೊಟ್ಟಂತೆ, ನೀವು ತಂದೆಯಿಂದಲೇ ಮರಣವನ್ನ ಹೊಂದಿ ಅಂತ. ಎಂತಹ ಶಾಪ! ನಿಮಗೆ ಮರಣ ಬರಲಿ, ತಂದೆಯಿಂದಲೇ ಮರಣ ಬರಲಿ ಅಂತ. ಇದನ್ನೆಲ್ಲ ಹೊಂದಿಸಬೇಕು ಭಗವಂತ. ಹೇಗೆ ಹೊಂದಿಸುವುದು? ತನ್ನ ಭಕ್ತರು ಯಾರನ್ನ ಬಿಡುವ ಹಾಗೆ ಇಲ್ಲ. ಬ್ರಹ್ಮದೇವರು ಕೊಟ್ಟ ವರ ಅದು ಸತ್ಯ ಆಗಬೇಕು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಏಕಾಂತ ಭಕ್ತರು ಅಂದ್ರೆ ಬ್ರಹ್ಮದೇವರು. ಅವರು ಹೇಳಿದ ಮಾತು ಸತ್ಯ ಆಗಬೇಕು. ಈ ದೇಹದಿಂದ ಅವಧ್ಯರಾಗಬೇಕು ಅಂದ್ರೆ ಈ ದೇಹದಿಂದ ನಾವು ಸಾಯಬಾರದು ಅಂತ ಬ್ರಹ್ಮದೇವರು ವರ ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಹಿರಣ್ಯಕಶಿಪು ಹೇಳುತ್ತಾ ಇದ್ದಾನೆ, ನೀವು ತಂದೆಯಿಂದ ಸಾಯಿರಿ ಅಂತ. ಇಷ್ಟಾಗಿಯೂ ಆ ಮಕ್ಕಳು ಯಾರು? ಶಾಪದ ಪ್ರಯುಕ್ತ ಅಸುರರಾಗಿ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ದು. ವಸ್ತುತಸ್ತು ಅವರು ಒಳ್ಳೆಯವರೇ, ಮರೀಚಿಗಳ ಪುತ್ರರಲ್ವೇ ಅವರು. ಇಷ್ಟನ್ನೆಲ್ಲ ಕೂಡಿಸುವ ಸಲುವಾಗಿ ಭಗವಂತ ದುರ್ಗಾದೇವಿಗೆ ಆದೇಶ ಮಾಡಿದ. ಅವರ ಜವಾಬ್ದಾರಿ ನಿನ್ನದು.
ಅವರವರು ಕೊಟ್ಟ ವರ ಸತ್ಯ ಆಗಬೇಕು ಅಂತ ಹೇಳಿದ್ರು. ದುರ್ಗಾದೇವಿ ಒಂದು ಕೆಲಸ ಮಾಡಿದ್ಲಂತೆ. ಪಾತಾಳದಲ್ಲಿ ಇದ್ದಂತಹ ಈ ಷಡ್ಗರ್ಭಾಸುರರನ್ನು ಕರ್ಕೊಂಡು ಬಂದರು. ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದ್ಲಂತೆ. ಒಬ್ಬನನ್ನ ಕರ್ಕೊಂಡು ಬಂದು ಒಂದು ಗುಹೆಯಲ್ಲಿ ಇಟ್ಟರು. ಗುಹೆಯಲ್ಲಿ ಇಟ್ಟವನಿಗೆ ನಿದ್ರೆ ಬರಿಸಿದ್ಲಂತೆ. ನಿದ್ರೆ ಮಾಡುವ ಸಂದರ್ಭದಲ್ಲಿ ಆ ದೇಹದಲ್ಲಿ ಇರುವ ಜೀವವನ್ನ ಆಕರ್ಷಿಸಿ ದೇವಕಿಯ ಇನ್ನೊಂದು ದೇಹದಲ್ಲಿ ಹಾಕಿ ದೇವಿಗೆ ಗರ್ಭವನ್ನು ಪ್ರವೇಶಿಸಿದ್ಲು. ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿಸಿದ್ಲು. ಆ ದೇಹದಿಂದ ಅವನಿಗೆ ಮರಣ ಬಂತು. ಅದೇ ಕಾಲನೇಮಿ ಈಗ ಕಂಸನಾಗಿ ಹುಟ್ಟಿದ್ದಾನೆ. ಹಿರಣ್ಯಕಶಿಪನ ಶಾಪ ಏನು? ನಿಮ್ಮ ತಂದೆಯಿಂದಲೇ ಮರಣ ಬರಲಿ ಅಂತ. ಷಡ್ಗರ್ಭಾಸುರರು ಕಾಲನೇಮಿಯ ಮಕ್ಕಳು. ಅದೇ ಕಾಲನೇಮಿಗೆ ಹುಟ್ಟಿದ್ದು ಕಂಸನಾಗಿ. ಅದೇ ಕಂಸನಲ್ಲಿ ಕಾಲನೇಮಿಯ ಆವೇಶ. ಕಾಲನೇಮಿಯೇ ಕಂಸ. ಇನ್ನೊಂದು ಸಜೀವ ಕೂಡ ಇತ್ತು ಅದರಲ್ಲಿ, ಕಂಸನಲ್ಲಿ ಭೃಗು ಋಷಿಗಳು ಇದ್ರು ಅಂತೆ. ಅದರಿಂದಲೇ ವಸುದೇವ ಮಗುವನ್ನು ತಂದು ಕೊಡ್ಲೆ, ಈ ಮಗುವನ್ನು ಕೊಲ್ಲುವುದು ಯಾಕೆ, ನನಗೆ ಮರಣ ಇರುವುದು 8ನೇ ಗರ್ಭ ಅಂತ ವಾಪಸ್ ಕಳಿಸಿದ್ದು ಅದು ಸಜೀವ ಹೇಳಿದ್ದು, ಭೃಗು ಋಷಿಗಳು ಹೇಳಿದ್ದು. ಆದ್ದರಿಂದ ಕಾಲನೇಮಿಯೇ ಈಗ ಕಂಸನಾಗಿ ಹುಟ್ಟಿದ್ದ. ಕಂಸನಿಂದ ಆ ಮಗು ಸತ್ತು ಹೋಯಿತು. ಆಮೇಲೆ ಮತ್ತೆ ಆ ಜೀವವನ್ನು ತಗೊಂಡು ಬಂದು ಗುಹೆಯಲ್ಲಿ ಇರುವ ಆ ದೇಹಕ್ಕೆ ಪ್ರವೇಶ ಮಾಡಿಸುವಾಗೆ ಮಾಡಿದ್ಲಂತೆ. ಹೀಗೆ ಒಂದಲ್ಲ, 2, 3, 4, 5, 6 ಮಂದಿಯನ್ನು ಕೂಡ ಕರ್ಕೊಂಡು ಬಂದು ಇದೇ ಕೆಲಸವನ್ನ ದುರ್ಗಾದೇವಿ ಮಾಡಿದ್ಲು. ಅಂತೂ ಬ್ರಹ್ಮದೇವರವರ ಅದು ಸತ್ಯ ಆಯಿತು. ಅದೇ ದೇಹದಿಂದ ಅವರು 6 ಮಂದಿ ಮಕ್ಕಳು ಕೂಡ ಅವಧ್ಯರಾಗಿ ಬಿಟ್ಟರು. ಆ ದೇಹದಿಂದ ಇವರಿಗೆ ಮರಣ ಬಂದಿಲ್ಲ. ಬೇರೆ ಯಾವುದೋ ದೇಹವನ್ನ ಈ ಜೀವರಾಶಿಗಳು ಪ್ರವೇಶ ಮಾಡಿದ್ರು, ಆ ದೇಹದಿಂದ ಮರಣ ಬಂತು. ಅದು ಕೂಡ ಮರಣ ಯಾರಿಂದ? ಕಂಸನಿಂದ, ತಂದೆಯಿಂದಲೇ ಮರಣ. ಈ ರೀತಿಯಾಗಿ ಎಲ್ಲವರವನ್ನ ಸತ್ಯ ಮಾಡಿದ್ದು ಅದು ಭಗವಂತ, ದುರ್ಗಾದೇವಿ. ಭಗವಂತನ ಆದೇಶದ ಮೇರೆಗೆ ದುರ್ಗಾದೇವಿ ಇಂಥ ಎಲ್ಲ ಕೆಲಸವನ್ನ ಮಾಡಿದ ಮೇಲೆ ಈ 6 ಮಂದಿ ಮಕ್ಕಳು ಹೋದ್ರು. ಇನ್ನೊಂದು ಗರ್ಭ, ಅದಕ್ಕೆ ದೇವಕಿಯ ಗರ್ಭಕ್ಕೆ ಶೇಷದೇವರು ಪ್ರವೇಶ ಮಾಡಿದ್ರಂತೆ. ರಾಮಾವತಾರದಲ್ಲಿ ಆ ಶೇಷದೇವರು ಭಗವಂತನಿಗೆ ತಮ್ಮನಾಗಿದ್ರು, ತಮ್ಮನಾಗಿ ಸೇವೆ ಮಾಡಿದ್ರು. ಈಗ ಅಣ್ಣನಾಗಿ ಸೇವೆ ಮಾಡೋಣ ಅಂತ ಪ್ರವೇಶ ಮಾಡಿದ್ರು ಶೇಷದೇವರು. ಕೂಡಲೇ ದುರ್ಗೆಯನ್ನು ಕರೆದು ಭಗವಂತ ಆದೇಶ ಮಾಡಿದ್ದ. ದೇವಕಿಯ ಗರ್ಭವನ್ನ ಶೇಷ ಪ್ರವೇಶ ಮಾಡಿದ್ದಾನೆ. ಆ ಶೇಷನನ್ನ ಎಳೆದುಕೊಂಡು ಹೋಗು. ಗೋಕುಲದಲ್ಲಿ ವಸುದೇವನ ಇನ್ನೊಬ್ಬ ಹೆಂಡತಿ ಇದ್ದಾಳೆ, ರೋಹಿಣಿ ಅಂತ ಹೆಸರು ಅವಳದು. ಅವಳ ಗರ್ಭದಲ್ಲಿ ಅವಳನ್ನ ಹಾಕು, ಆಕರ್ಷಿಸಿಕೊಂಡು ಅಲ್ಲಿ ಹಾಕು ನೀನು. ಅವನಿಗೆ ಮುಂದೆ ಸಂಕರ್ಷಣ ಅಂತ ಹೆಸರು ಬರ್ತದೆ ಅಂತ ಈ ಆದೇಶವನ್ನ ಮಾಡಿದ. ಹಾಗೆಯೇ ಶೇಷದೇವರು ಪ್ರವೇಶ ಮಾಡಿದ್ರು. ದುರ್ಗಾದೇವಿ ಆ ಗರ್ಭವನ್ನ ಆಕರ್ಷಿಸಿ ಅದನ್ನು ರೋಹಿಣಿಯ ಗರ್ಭದಲ್ಲಿ ಇಟ್ಟಿದ್ದಾಳೆ. ಗರ್ಭವತಿಯಾಗಿದ್ದಾಳೆ, ಆದರೆ ಮಗು ಇಲ್ಲ. ಎಲ್ಲರೂ ತಿಳ್ಕೊಂಡ್ರಂತೆ ಗರ್ಭಪಾತ ಅಥವಾ ಸ್ರಾವ ಆಗಿದೆ ಅಂತ. 7ನೇ ಗರ್ಭ ಹೀಗೆ ಹೋಯಿತು. ಇನ್ನು 8ನೇ ಗರ್ಭ, ಅದೇ ಮೃತ್ಯು ಅಂತ ಭಗವಂತನೇ ಪ್ರವೇಶ ಮಾಡಿದಂತೆ. ನಾನೇ ಹೋಗಿ ಪ್ರವೇಶ ಮಾಡುತ್ತೇನೆ. ಭಗವಂತ ದುರ್ಗಾದೇವಿಗೆ ಇನ್ನೊಂದು ಮಾತನ್ನ ಹೇಳಿದ್ದ, ನೀನು ಮಗುವಾಗಿ ಬರಬೇಕು. ಎಲ್ಲಿ? ಗೋಕುಲದಲ್ಲಿ ಯಶೋಧಾದೇವಿ ಇದ್ದಾಳೆ, ವಸುದೇವನ ತಮ್ಮ ನಂದಗೋಪ, ನಂದಗೋಪನ ಮಡದಿ ಯಶೋಧಾದೇವಿ. ಅವಳ ಹೊಟ್ಟೆಯಲ್ಲಿ ನೀನು ಮಗಳಾಗಿ ಬರಬೇಕು, ದುರ್ಗೆಯಾಗಿ ಬರಬೇಕು ನೀನು. ನಾಮಧೇಯಾನಿ ಕುರುವಂತಿ ಸ್ಥಾನಾನಿ ಚ ನರಾಭುವಿ. ನಿನ್ನನ್ನು ಎಲ್ಲರೂ ಕೂಡ ದುರ್ಗಾದೇವಿ ಅಂತ ಆರಾಧನೆ ಮಾಡ್ತಾರೆ. ನಿನಗೆ ಬಹಳಷ್ಟು ಹೆಸರುಗಳು ಇವೆ. ದುರ್ಗೇತಿ, ಭದ್ರಕಾಳೀತಿ, ವಿಜಯ, ವೈಷ್ಣವೀತಿ ಚ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕೇತಿ ಚ, ಮಾಯಾ, ನಾರಾಯಣೀಶಾನಿ, ಶಾರದಾ ಇತಿ ಅಂಬಿಕೇತಿ ಚ. ಇಷ್ಟೆಲ್ಲ ಹೆಸರುಗಳಿಂದ ನಿನ್ನನ್ನ ಎಲ್ಲರೂ ಕೂಡ ಧೂಪ ಉಪಹಾರ ಬಲಿಬಿಹಿ ಸರ್ವಕಾಮ ವರಪ್ರದಾಂ. ಧೂಪ ದೀಪ ನೈವೇದ್ಯಾದಿಗಳಿಂದ ನಿನ್ನನ್ನು ಅರ್ಚನೆ ಮಾಡುತ್ತಾರೆ. ನೀನು ಹೊರಟು ಹೋಗು, ಅಲ್ಲಿ ಪ್ರವೇಶ ಮಾಡು. ನಾನು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡುತ್ತೇನೆ ಅಂತ ಭಗವಂತ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ. ದುರ್ಗಾದೇವಿ
ಯಶೋದೆಯ ಗರ್ಭವನ್ನು ಪ್ರವೇಶ ಮಾಡಿದ. ಭಗವಂತ ಯಾವಾಗ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿದನೋ ಆ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಬ್ರಹ್ಮಾದಿಗಳಿಂದ ಶುರು ಮಾಡಿ ಎಲ್ಲ ದೇವಾನುದೇವತೆಗಳು ಬಂದು ಗರ್ಭದಲ್ಲಿ ಇರುವ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಇದೇ ಗರ್ಭಸ್ತುತಿ ಅಂತ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಾಮೃತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೋ ದ್ವಿಫಲಸ್ತ್ರಿಮೂಲ ಚತುರಸ ಪಂಚವಿಧ ಷಡಾತ್ಮ ಸಪ್ತತ್ವದಷ್ಟ ವಿಟಪೋ ನಭಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿ ವೃಕ್ಷಃ. ನೀನು ಸತ್ಯನಾದವ, ನೀನು ಮಾಡಿದ್ದು ಸತ್ಯ, ನೀನು ಹೇಳಿದ್ದು ಸತ್ಯ. ತ್ರಿಸತ್ಯಂ, ಮೂರು ಕಾಲಗಳಲ್ಲಿಯೂ ಕೂಡ ನೀನು ಸತ್ಯ. ಈ ಜಗತ್ತು ಸೃಷ್ಟಿಗಿಂತ ಮುಂಚೆ ನೀನು ಇದ್ದಿ, ಅದು ಸತ್ಯ. ಈ ಜಗತ್ತು ಸೃಷ್ಟಿ ಇತ್ತು, ಅದು ಸತ್ಯ. ನೀನು ಸೃಷ್ಟಿಯಾದ ಮೇಲೆ ಈ ಜಗತ್ತು ಇದೆ, ಅದು ಸತ್ಯ. ಮುಂದೆ ಇದು ಇರುತ್ತದೆ, ಅದು ಸತ್ಯ. ಪ್ರಳಯ ಆದ ಮೇಲೆ ನನ್ನ ಉದಯದಲ್ಲಿ ಅದು ಇರುತ್ತದೆ, ಅದು ಸತ್ಯವೇ. ಈ ರೀತಿಯಾಗಿ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಮತ್ಸ್ಯಾಶ್ವ ಕಶ್ಯಪ ನೃಸಿಂಹ ವರಾಹ ಹಂಸ, ಎಷ್ಟೆಲ್ಲ ಅವತಾರ ಮಾಡಿ ನಮ್ಮನ್ನೆಲ್ಲ ನೀನು ರಕ್ಷಣೆ ಮಾಡಿದ್ದಿ. ಮತ್ಸ್ಯನಾಗಿ ಬಂದಿ, ವರಾಹನಾಗಿ ಬಂದಿ, ನರಸಿಂಹನಾಗಿ ಬಂದಿ. ಎಷ್ಟೆಲ್ಲ ಅವತಾರ ಮಾಡಿ ನಮ್ಮನ್ನ ರಕ್ಷಣೆ ಮಾಡಿದ್ದಿ. ಭಾರಂ ಭುವೋ ಹರ ಯದೂತ್ತಮ ವಂದನಂತೆ. ಈಗ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ಮತ್ತೆ ಭೂಭಾರ ಹರಣದ ಸಲುವಾಗಿ ಮತ್ತೆ ಅವತಾರ ಮಾಡಿ ಬರ್ತಾ ಇದ್ದಿ, ನಿನಗೆ ನಮಸ್ಕಾರ ಅಂತ ಗರ್ಭಸ್ತುತಿ ಮಾಡಿದ್ದರಂತೆ. ಈ ಗರ್ಭಸ್ತುತಿ ಬಹಳ ಪ್ರಸಿದ್ಧವಾದದ್ದು. ಮಗು ಗರ್ಭವನ್ನು ಪ್ರವೇಶ ಮಾಡಿದೆ, ಗರ್ಭ ಕೂಡಿದೆ ಅಂದ ಕೂಡಲೇ ಈ ಗರ್ಭಸ್ತುತಿಯನ್ನು ಯಾರು ಮಾಡ್ತಾರೋ ಆಗ ಗರ್ಭಕ್ಕೆ ಯಾವ ದೃಷ್ಟಿದೋಷ, ವಾಗುದೋಷ, ಯಾವ ಭಯವೂ ಕೂಡ ಇರುವುದಿಲ್ಲ ಅಂತೆ. ಚೆನ್ನಾಗಿ ಗರ್ಭ ಒಳ್ಳೆಯ ರೀತಿಯಿಂದ ಪರಿಪೋಷಣವಾಗಿ ಸುಖ ಪ್ರಸವ ಆಗ್ತದೆ ಅಂತ. ಆದ್ದರಿಂದ ಈ ಗರ್ಭಸ್ತುತಿಯನ್ನು ಪ್ರತಿಯೊಬ್ಬರೂ ಕೂಡ ಗರ್ಭ ಕೂತು ಮೇಲೆ ಮಾಡಬೇಕು ಅಂತ ಭಾಗವತ ನಮಗೆ ಸಂದೇಶ ಕೊಡ್ತಾ ಇದೆ. ಇನ್ನೇನು 8 ಆಯಿತು, ಗರ್ಭ ತುಂಬಿ 8 ಆಯಿತು, 9 ಆಯಿತು, 10ನೆಯ ಮಾಸ. ಆ ಕಾಲದಲ್ಲಿ ದೇವಕಿಯ ಮುಖದಲ್ಲಿ ಒಳ್ಳೆಯ ತೇಜಸ್ಸು ಬಂದಿದೆ ಅಂತ ನೋಡಿದವರಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಎಂಥ ತೇಜಸ್ಸು! ಭಗವಂತನೇ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಅಂದ ಮಾತ್ರಕ್ಕೆ ಭಗವಂತನಿಗೆ ಗರ್ಭವಾಸದ ದುಃಖ ಇದೆ ಅಂತ ಅರ್ಥ ಅಲ್ಲ. ಭಗವಂತನಿಗೆ ನಮ್ಮಂತೆ ಗರ್ಭವಾಸ ಅದರ ದುಃಖ ಯಾವುದೂ ಇಲ್ಲ. ಹಾಗಂತ ಎಲ್ಲ ಕಡೆಯೂ ಅವ ಇರ್ತಾನೆ, ಇಲ್ಲದ ಜಾಗ ಅದು ಕೂಡ ಇಲ್ಲ. ಒಳ್ಳೆಯ ದಿನ ಬಂತು ಅಂತೆ, ಭಗವಂತ ಹೊರಗೆ ಬರಬೇಕು. ಶ್ರಾವಣ ಮಾಸ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ, ರಾತ್ರಿಯ ಕಾಲ, ಚಂದ್ರೋದಯ ಈಗ ತಾನೇ ಆಗಬೇಕು. ಸಿಂಹ ಮಾಸದಲ್ಲಿ ಸೂರ್ಯ ಇದ್ದಾನೆ. ಈ ಕಾಲದಲ್ಲಿ ರಾತ್ರಿಯ ಕಾಲದಲ್ಲಿ ಆ ಚಂದ್ರೋದಯ ಆಗುವ ಸಂದರ್ಭದಲ್ಲಿ ಕೃಷ್ಣ ಚತುರ್ಭುಜಧಾರಿಯಾಗಿ ಪ್ರಾದುರ್ಭೂತನಾಗಿದ್ದಾನೆ. ಕೃಷ್ಣ ಈ ರೀತಿಯಾಗಿ ವಸುದೇವನಿಗೆ ಕಂಡುಕೊಂಡಂತೆ. ಎಂತಹ ಕೃಷ್ಣನ ರೂಪ! ಅತ್ಯದ್ಭುತವಾದಂತಹ ರೂಪ. ತಮದ್ಭುತಂ ಬಾಲಕಮಂಬುದೇಕ್ಷಣಂ ಚತುರ್ಭುಜ ಶ್ರೀವತ್ಸಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ.
ಭಗವಂತ ವಸುದೇವನಿಗೆ ದೇವಕಿಗೆ ತನ್ನ ರೂಪವನ್ನ ತೋರಿಸಿಕೊಂಡ. ಹೇಗೆ ಇದ್ದ ಭಗವಂತ? ತಮದ್ಭುತಂ ಬಾಲಕಂ ಅಂಬುದೇಕ್ಷಣಂ. ಆ ರೂಪವೇ ಅದ್ಭುತವಾದಂತಹ ರೂಪ. ಕಣ್ಣು ಎಂತಹ ಕಣ್ಣು, ಕಮಲದಂತೆ ಕಣ್ಣು. ಚತುರ್ಭುಜಂ, 4 ಕೈಗಳು ಇದೆ ಅಂತ. ಒಂದೊಂದು ಕೈಯಲ್ಲಿ ಕೂಡ ಒಂದೊಂದು ಆಯುಧವನ್ನ ಧರಿಸಿಕೊಂಡಿದ್ದಾನೆ. ಚತುರ್ಭುಜಂ ಶಂಖ ಗದಾದ್ಯುತಾಯುಧಂ. ಶಂಖ, ಚಕ್ರ, ಗದಾ, ಪದ್ಮ 4 ಆಯುಧಗಳನ್ನು ಧರಿಸಿಕೊಂಡಿದ್ದಾನೆ. ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ. ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ ಇದೆ. ಗಲಶೋಭಿ ಕೌಸ್ತುಭಂ, ಕೌಸ್ತುಭ ಎಂಬ ಆಭರಣವನ್ನ ಕುತ್ತಿಗೆಯಲ್ಲಿ ಧರಿಸಿಕೊಂಡಿದ್ದಾನೆ. ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಪೀತಾಂಬರಧಾರಿಯಾಗಿದ್ದಾನೆ. ಪಟ್ಟ ಪೀತಾಂಬರಗಳನ್ನೆಲ್ಲ ಧರಿಸಿದ್ದಾನೆ. ಮಹಾರ ವೈಡೂರ್ಯ ಕಿರೀಟ ಕುಂಡಲ ದ್ವಿಷಾಪರಿಷತ್ವ ಸಹಸ್ರ ಕುಂತಲಂ. ದೊಡ್ಡ ಕಿರೀಟ, ಎಂತಹ ಬೆಲೆ ಬಾಳುವಂತಹ ವೈಡೂರ್ಯಗಳೆಲ್ಲ, ರತ್ನಗಳೆಲ್ಲ ಆ ಕಿರೀಟದಲ್ಲಿ ಇದೆ. ಅಂತಹ ಕಿರೀಟವನ್ನ ಧರಿಸಿಕೊಂಡಿದ್ದಾನೆ. ಒಳ್ಳೆಯ ಕುಂತಲ, ತಲೆ ಕೂದಲುಗಳು. ಉದ್ದಾಮ ಕಾಂತ್ಯಂ, ಸೊಂಟದಲ್ಲಿ ಒಳ್ಳೆಯ ಡಾಬು, ಸೊಂಟ ಪಟ್ಟಿ ಇದೆ ಅಂತೆ. ಅದೆಲ್ಲ ವಜ್ರ ವೈಢೂರ್ಯಗಳಿಂದ ಮಿಂಚುತ್ತಾ ಇದೆ. ಉದ್ದಾಮ ಕಾಂತ್ಯಂ ಗದಕಂಕಣಾದಿಭಿಹಿ. ಕೈಯಲ್ಲಿ ಕಂಕಣ, ಬಳೆ ಎಲ್ಲ ಇದೆ ಅಂತೆ. ವಿರೋತಮಾನಂ ವಸುದೇವ ಐಕ್ಷತ. ಇಂತಹ ಅತ್ಯದ್ಭುತವಾದಂತಹ ರೂಪವನ್ನ ವಸುದೇವ ನೋಡಿದ ಅಂತೆ. ಎಂದಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ರೂಪ ಇದು. ಹುಟ್ಟಿದ ಮಗು ಎಲ್ಲಿಯಾದರೂ ಪೀತಾಂಬರವನ್ನ ಧರಿಸಿಕೊಂಡು ಶಂಖಚಕ್ರ ಗದಾ ಪದ್ಮ ಆಯುಧಧಾರಿಯಾಗಿ ಎಲ್ಲ ಆಭರಣದಿಂದ ಕೂಡಿದ್ದಾಗಿ ಹುಟ್ಟುದು ಎಲ್ಲಿಯಾದರೂ ನಾವು ನೋಡ್ತೇವ? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಭಗವಂತ ನಮ್ಮಂತೆ ಹುಟ್ಟಿದ ಅಂತ ಹೇಳಲಿಕ್ಕೆ ಸಾಧ್ಯವ? ಕೃಷ್ಣ ಹುಟ್ಟಿದ ಎನ್ನಬಹುದೇ? ಕೃಷ್ಣ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಕೃಷ್ಣ ಹಾಗೆ ಪ್ರಕಟನಾದ ಅಂತ. ನಮ್ಮಂತೆ ಹುಟ್ಟು ಸಾವು ಅದು ಭಗವಂತನಿಗೆ ಇಲ್ಲ. ಇಂತಹ ಕೃಷ್ಣ ಹುಟ್ಟಿದಾಗ ವಸುದೇವ ಬಹಳ ಸಂತೋಷದಿಂದ ಒಂದು ತೀರ್ಮಾನ ಮಾಡಿದಂತೆ, ದಾನ ಧರ್ಮವನ್ನು ಮಾಡಬೇಕು ಅಂತ. ಕೃಷ್ಣ ಅವತಾರೋತ್ಸವ ಸಂಭ್ರಮ ಸ್ಪೃಶನ್. ಕೃಷ್ಣನ ಅವತಾರ ಆಯಿತು, ಎಂತಹ ಸಂಭ್ರಮ ಇದು. ಮುದಾ ದ್ವಿಜೇಭ್ಯೋ ಅಯುತಂ ಆಪ್ಲುತೋ ಗವಾಂ. ಅಯುತ ಅಂದರೆ 10,000 ಸಂಖ್ಯೆಯಲ್ಲಿ ಎಲ್ಲ ದ್ವಿಜರಿಗೆ, ಬ್ರಾಹ್ಮಣರಿಗೆ ಗೋದಾನ ಮಾಡುತ್ತೇನೆ ಅಂತ ಮನಸ್ಸು ಮಾಡಿದಂತೆ. ಎಷ್ಟು ಸಂಭ್ರಮ ಆಯಿತು! ಎಷ್ಟು ಸಂಭ್ರಮ ಆಗ್ಲಿಕ್ಕಿಲ್ಲ. 10,000 ಗೋದಾನ ಮಾಡುವುದು ಅಂದರೆ ಸುಲಭ ಅಲ್ಲ. ಇಷ್ಟು ಸಂಕಲ್ಪವನ್ನು ಮಾಡಿದ ಭಗವಂತ. ಅವನು ಪ್ರಾದುರ್ಭವನಾಗಬೇಕು ಅಂತಾದರೆ ತಾಯಿ ಬೇಕು, ತಂದೆ ಬೇಕು, ಅಥವಾ ಗರ್ಭ ಬೇಕು, ಇದು ಯಾವುದು ಬೇಕು ಅಂತ ಇಲ್ಲ ಅಂತ. ಹಿಂದೆ ನರಸಿಂಹನಾಗಿ ಕೂಡ ಬಂದು ತೋರಿಸಿದ್ದಾನೆ ಭಗವಂತ. ಅದೃಶ್ಯತ ಅತ್ಯದ್ಭುತ ರೂಪ ಉಗ್ರಂ. ಉಗ್ರವಾದಂತಹ ಅತಿ ಅದ್ಭುತವಾದಂತಹ ರೂಪವನ್ನ ಕಂಬದಿಂದಲೇ ಪ್ರಕಟಗೊಳಿಸಿದ. ಈಗ ನೋಡಿದ್ರೆ ಆ ಸೆರೆಮನೆಯಲ್ಲಿ ಕಂಸ ಇಟ್ಟಿದ್ದಾನೆ ಅಂತ. ನಾರದರು ಕಂಸನಿಗೆ ಬಂದು ಹೇಳಿದ ಕೂಡಲೇ, ನಾರದರು ಹೇಳಿದ ಕೂಡಲೇ ಕಂಸ ಮಾಡಿದ ಕೆಲಸ, ದೇವಕಿ ಮತ್ತು ವಸುದೇವರನ್ನ ಸೆರೆಮನೆಯಲ್ಲಿ ಹಾಕಿದ್ದು. ಕೃಷ್ಣ ಪ್ರಕಟನಾಗಿದ್ದು ಎಲ್ಲಿ ಅಂದರೆ ಇದೇ ಸೆರೆಮನೆಯಲ್ಲಿ. ಅದು ಕೂಡ ರಾತ್ರಿಯ ಕಾಲ. ರಾತ್ರಿಯ ಕಾಲದಲ್ಲಿ ದೈತ್ಯರೆಲ್ಲ ನಿದ್ರೆ ಮಾಡ್ತಾ ಇರ್ತಾರೆ. ಅವರನ್ನ ಸಂಹಾರ ಮಾಡುವ ಸಲುವಾಗಿ ನಾನು ಬಂದಿದ್ದೇನೆ ಅಂತ ತೋರಿಸುವ ಸಲುವಾಗಿ ರಾತ್ರಿಯಲ್ಲಿ ಕೃಷ್ಣ ಪ್ರಕಟನಾದ. ಕೃಷ್ಣ ಬಂದಾಗ ಯಾರಿಗೂ ಕೂಡ ಎಚ್ಚರ ಇಲ್ಲ ಅಂತ. ಎಲ್ಲರೂ ನಿದ್ರೆ ಅಂತ ಕೂತಿದ್ದಾರೆ. ಎಲ್ಲರಿಗೂ ಕೂಡ ಮೋಹ, ನಿದ್ರೆಯ ಮೋಹ. ಕೃಷ್ಣ ಬರುವಾಗ ಒಳ್ಳೆಯವರು ಮಾತ್ರ ಕಾಯ್ತಾ ಇರ್ತಾರೆ, ಕೆಟ್ಟವರೆಲ್ಲ ನಿದ್ರೆಗೆ ದಾರಿ ಬಿಡ್ತಾರೆ. ನಮಗೂ ಕೂಡ ಕೃಷ್ಣ ಬಂದಾಗ ನಾವು ಕೂಡ ಎಚ್ಚರದಲ್ಲಿ ಇರಬೇಕು. ವರ್ಷದಲ್ಲಿ 1 ಬಾರಿ ಕೃಷ್ಣಾಷ್ಟಮಿ ಅಂತ ಬರುತ್ತದೆ. ಆ ಸಂದರ್ಭದಲ್ಲಿ 12 ಅಥವಾ 12 ಅಥವಾ 11ವರೆಗೆ ಕೃಷ್ಣ ಬರುವ ಸಂದರ್ಭ ಇರುತ್ತದೆ, ಚಂದ್ರೋದಯ ಕಾಲ ಅಂತ. ಆದರೆ ನಾವೇನು ಮಾಡ್ತೇವೆ? 8 ಗಂಟೆ ಅಥವಾ 8ವರೆಗೆ ಕೃಷ್ಣ ನಮಗೆ ಬಂದಾಯಿತು ಅಂತ ಅರಿಕೆ ಕೊಟ್ಟು ಮಲಗಿ ಬಿಡುತ್ತೇವೆ. ಅದೇ ಬೇರೆ ದಿನ
12 ಅಲ್ಲ, 12:30 ಅಲ್ಲ, ಒಂದಾದ್ರೂ ನಿದ್ರೆ ಮಾಡುವುದಿಲ್ಲ. ಕೃಷ್ಣ ಬರುವ ಸಂದರ್ಭದಲ್ಲಿ ಮಾತ್ರ ನಾವು ಕಾಯುವುದಿಲ್ಲ. ಹಾಗಾಗಬಾರದು. ಕೃಷ್ಣ ಬರುವ ಸಂದರ್ಭದಲ್ಲಿ ನಾವು ಕಾಯಬೇಕಂತ. ಆಗ ನಮ್ಮನ್ನ ಕೃಷ್ಣ ಉದ್ಧರಿಸ್ತಾನೆ. ಈ ರೀತಿಯಾಗಿ ರಾತ್ರಿಯ ಕಾಲದಲ್ಲಿ ಕೃಷ್ಣ ಬಂದು ಅನುಗ್ರಹ ಮಾಡಿದ್ದಾನೆ. ಕೃಷ್ಣನನ್ನ ವಸುದೇವ ಸ್ತೋತ್ರ ಮಾಡಿದ. ವಸುದೇವ ಸ್ತೋತ್ರ ಮಾಡಿದ. ವಸುದೇವನಿಗೆ ಕೃಷ್ಣ ಹೇಳಿದ, ನೆನಪಿದೆ ನಿನಗೆ ಅಂತ ಕೇಳಿದ. ಇಂತಹ ರೂಪ ಎಲ್ಲಿಯಾದರೂ ನೀನು ನೋಡಿದ್ಯಾ? ನೋಡಿದ್ದೀನಿ. ಯಾವಾಗ? ಸ್ವಯಂಭುವ ಮನ್ವಂತರದಲ್ಲಿ ಇದೇ ನೀನು ಸುತಪ ಎಂಬುವವನಾಗಿದ್ದಿ, ಇದೇ ದೇವಕಿ ಪೃಷ್ಣಿ ಎಂಬುವಳಾಗಿದ್ದಿ. ನೀವಿಬ್ಬರು ತಪಸ್ಸು ಮಾಡಿದ್ರಿ. ನಾನು ಇದೇ ರೂಪದಿಂದ ಪ್ರಕಟಗೊಂಡಿದ್ದೆ. ಆಗ ನೀವು ಕೇಳಿದ್ದೇನು? ನೀನೇ ನಮಗೆ ಮಗನಾಗಿ ಬರಬೇಕು ಅಂತ. ನಾನು ಹೇಳಿದ್ದೇನು? 3 ಜನ್ಮದಲ್ಲಿ ನಾನು ನಿಮಗೆ ಮಗನಾಗಿ ಬರ್ತೇನೆ ಅಂತ ನಾನು ವರ ಕೊಟ್ಟಿದ್ದೆ. ಆಗ ನಾನು ನಿಮಗೆ ಪೃಷ್ಣಿ ಗರ್ಭ ಎಂಬ ಹೆಸರುಳ್ಳವನಾಗಿ ಅವತಾರ ಮಾಡಿ ಬಂದಿದ್ದೆ, ನಿಮ್ಮ ಮಗನಾಗಿ ಬಂದಿದ್ದೆ ಆ ಸ್ವಯಂಭುವ ಮನ್ವಂತರದಲ್ಲಿ. ಮುಂದೆ ವೈವಸ್ವತ ಮನ್ವಂತರದಲ್ಲಿ ಇದೇ ನೀವಿಬ್ಬರು ಕಶ್ಯಪ ಮತ್ತು ಅದಿತಿಯಾಗಿ ದಂಪತಿಗಳಾಗಿದ್ದೀರಿ. ಆ ಸಂದರ್ಭದಲ್ಲಿ ವಾಮನನಾಗಿ ನಿಮಗೆ ನಾನು ಮಗನಾಗಿ ಬಂದಿದ್ದೆ. ಇದೇ ನೀವು ಕಶ್ಯಪ ಅದಿತಿಗಳು, ಇದೇ ನೀವು ಈಗ ವಸುದೇವ ದೇವಕಿಯರಾಗಿ ದಂಪತಿಗಳಾಗಿ ಬಂದಿದ್ದೀರಿ. ನಿಮಗೆ ನಾನು ಅದೇ ರೂಪದಿಂದ ಪ್ರಕಟಗೊಂಡಿದ್ದೇನೆ, ಮಗನಾಗಿ ಬಂದಿದ್ದೇನೆ. ಗೊತ್ತಾಯ್ತಾ ನಿಮಗೆ? ನೆನಪಾಯಿತಾ ಅಂತ ಕೃಷ್ಣ ಕೇಳಿದ. ವಸುದೇವ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ. ಕೃಷ್ಣ ಹೇಳಿದ, ಇನ್ನು ನಾನು ಈ ರೂಪದಲ್ಲಿ ಇರುವುದಿಲ್ಲ, ಶಿಶುವಾಗ್ತೇನೆ ಅಂತ. ಶಿಶುವಾದ ಅಂತ. ಚತುರ್ಭುಜಧಾರಿಯಾಗಿ, ಆಯುಧಧಾರಿಯಾಗಿ, ಆಭರಣದಿಂದ ಕೂಡಿದವನಾಗಿ, ಪಟ್ಟ ಪೀತಾಂಬರಧಾರಿಯಾಗಿ ಬಂದ ಕೃಷ್ಣ ನಮ್ಮೆಲ್ಲರಂತೆ ಶಿಶುವಾಗಿ ಬಿಟ್ಟ ಅಂತ ಹೇಳಿದ. ನಾನು ಶಿಶುವಾಗ್ತೇನೆ, ನನ್ನನ್ನು ನೀನು ಕರ್ಕೊಂಡು ಹೋಗು. ಗೋಕುಲದಲ್ಲಿ ಯಶೋದೆಯ ಪಕ್ಕದಲ್ಲಿ ಒಂದು ಮಗು ಇರುತ್ತದೆ. ಯಶೋದೆಯ ಪಕ್ಕದಲ್ಲಿ ನೀನು ನನ್ನನ್ನು ಮಲಗಿಸು, ಅವಳ ಪಕ್ಕದಲ್ಲಿ ಇರುವ ಆ ಹೆಣ್ಣು ಮಗುವನ್ನು ನೀನು ಹೊತ್ತುಕೊಂಡು ಬಂದು ಇಲ್ಲಿ ಇಡು. ಆಯಿತು ಅಂತ ಹೇಳಿದ. ಆಯಿತು ಅಂತ ಹೇಳಿ ಕೃಷ್ಣನನ್ನ, ಆ ಶಿಶುವನ್ನ ವಸುದೇವ ತಲೆಯ ಮೇಲೆ ಹೊತ್ತುಕೊಂಡ. ಕಗ್ಗತ್ತಲು ಬೆಳಕಾಯಿತಂತೆ. ಕೃಷ್ಣ ಬಂದ ಸಂದರ್ಭದಲ್ಲಿ ಕತ್ತಲೆ ಹೋಯಿತು, ಬೆಳಕಾಯಿತು. ಸೆರೆಮನೆಗೆಲ್ಲ ಬೀಗ ತಡೆದಿದ್ದಾರೆ. ಎಲ್ಲ ಬೀಗ ಸಂಕೋಲ ಎಲ್ಲ ಬಿಚ್ಚಿ ಹೋಯಿತು, ಬಾಗಿಲು ತೆರೆಯಿತು. ಅಲ್ಲಿ ಇದ್ದ ಸೇವಕರಿಗೆ ಯಾರಿಗೂ ಎಚ್ಚರ ಇಲ್ಲ. ಸೆರೆಮನೆಯಿಂದ ಹೊರಟ ಮುಂದೆ ಹೋದ. ಯಮುನಾ ನದಿ ಬಂತು. ಯಮುನಾ ನದಿಯಲ್ಲಿ ಹೇಗೆ ಹೋಗಬೇಕು? ತುಂಬಿ ಹರಿತಾ ಇದೆ, ಮಳೆಗಾಲ ಬೇರೆ. ಯೋಚನೆ ಮಾಡುವಷ್ಟರಲ್ಲಿ ಯಮುನಾ ನದಿ ತಡ ಬಿಟ್ಟಿದ್ದಾಳೆ ಅಂತೆ, ದಾರಿ ಬಿಟ್ಟಿದ್ದಾಳೆ. ಆ ಕಡೆ ನೀರು ಹೋಯಿತು, ಸ್ವಲ್ಪ ಈ ಕಡೆ ನೀರು ಹೋಯಿತು, ಮಧ್ಯದಲ್ಲಿ ದಾರಿ ಆಯಿತು. ವಸುದೇವ ಕರ್ಕೊಂಡು ಹೋಗ್ತಾ ಇದ್ದಾನೆ. ಜೋರು ಮಳೆ ಬರ್ತಾ ಇದೆ. ಮಳೆಗೆ ಛತ್ರಿಯನ್ನು ಯಾರು ಕೊಡಬೇಕು? ಶೇಷದೇವರು ಬಂದರಂತೆ. ಹಿಂದಿನಿಂದ ಬಂದು 1000 ಹೆಡೆಯನ್ನು ಅಗಲಿಸಿ ಕೃಷ್ಣನಿಗೆ ಕೊಡೆಯ ರೂಪದಲ್ಲಿ ನಿಂತರಂತೆ. ಕರಸ್ಥ ದೇವಸ್ಯ ಕುತೋಂತರಾಯ. ವಾದರಾದ ಗುರು ಸಾರ್ವಭೌಮರು ಹೇಳುತ್ತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲಿ ಭಗವಂತ ಇದ್ದಾನೆ ಅಂದರೆ ಯಾವ ಅಡೆತಡೆಗಳು, ಯಾವ ಪ್ರತಿಬಂಧಕಗಳು, ಯಾವ ತೊಂದರೆ ಏನು ಇರುವುದಿಲ್ಲ. ನಮಗೂ ಕೂಡ ಭಗವಂತ ನಮ್ಮ ಹತ್ತಿರದಲ್ಲಿ ಯಾವಾಗಲೂ ನಾಮಸ್ಮರಣೆ ಮಾಡಿಕೊಂಡು ಅವ ಹತ್ತಿರದಲ್ಲಿ ಇದ್ದ ಅಂದರೆ ನಮಗೂ ಕೂಡ ಕುತೋಂತರಾಯ, ಯಾವ ಪ್ರತಿಬಂಧಕ ಕೂಡ ಇರುವುದಿಲ್ಲಂತೆ. ಜೀವನದಲ್ಲಿ ಯಾವುದೇ ತೊಂದರೆ ನಮಗೆ ಇರುವುದಿಲ್ಲ. ಕೃಷ್ಣ ಹೇಳಿದಾಗೆ ವಸುದೇವ ಗೋಕುಲಕ್ಕೆ ಹೋದ. ಯಶೋದೆ ಮಲಕೊಂಡಿದ್ದು. ಆಗ ತಾನೇ ಅಲ್ಲಿ ಕೂಡ ಒಂದು ಹೆಣ್ಣು ಮಗುವಿಗೆ ಯಶೋದೆ ಜನ್ಮ ಕೊಟ್ಟಿದ್ದು. ಕೃಷ್ಣನನ್ನ ಅಲ್ಲೇ ಮಲಗಿಸಿದ ಯಶೋದೆಯ ಪಕ್ಕದಲ್ಲಿ. ಯಶೋದೆಗೆ ಕೂಡ ನಿದ್ರೆ, ಎಚ್ಚರ ಇಲ್ಲ. ಅಲ್ಲಿ ಇರುವ ಮಗುವನ್ನು ಎತ್ತಿಕೊಂಡು ಬಂದ. ಹೋಗುವಾಗ ಹೇಗೆ ದಾರಿ ಅವನಿಗೆ ಇತ್ತೋ ಅದೇ ದಾರಿಯಲ್ಲಿ, ಅದೇ ರೀತಿಯಲ್ಲಿ ಮಗುವನ್ನು ಅಷ್ಟು ಸುಲಭವಾಗಿ ಎತ್ತುಕೊಂಡು ಬಂದ. ಸೆರೆಮನೆಗೆ ಬಂದು ದೇವಕಿಯ ಪಕ್ಕದಲ್ಲಿ ಮಗುವನ್ನು ಇಟ್ಟ ಮೇಲೆ ಅಲ್ಲಿ ಕತ್ತಲು ಬಂತು,
ಸೆರೆಮನೆಗೆ ಮತ್ತೆ ಬೀಗ ಎಲ್ಲ ಜಡಿತು. ಆ ಸೇವಕರಿಗೆಲ್ಲ ಎಚ್ಚರ ಆಯಿತು. ಎಲ್ಲರೂ ಹಾಹಾಕಾರ ಮಾಡಿದರಂತೆ, ವಸುದೇವ ದೇವಕಿಯರಿಗೆ ಮಗುವಾಗಿದೆ. ಬೆಳಗಾಗುವಷ್ಟರಲ್ಲಿ ಸುದ್ದಿ ಹೋಯಿತು ಕಂಸನಿಗೆ ಸುದ್ದಿ ಹೋಯಿತು. 8ನೇ ಗರ್ಭ ದೇವಕಿಗೆ ಆಗಿದೆ, ಮಗು ಹುಟ್ಟಿದೆ. ಕಂಸ ಬಹಳ ಸಂತೋಷದಿಂದ ಬಂದ. ಈ ಮಗುವಿನಿಂದ ನನಗೆ ಮೃತ್ಯು ಅಲ್ಲವೇ? ಈ ಮಗುವನ್ನೇ ನಾನು ಕೊಂದು ಬಿಟ್ರೆ ನನಗೆ ಯಾವುದರಿಂದ ಮರಣ ಇದೆ ಅಂತ ಹೇಳಿಕೊಂಡು ಓಡಿಕೊಂಡು ಬಂದ ಆ ಮಗುವನ್ನು ಎತ್ತಿದ ಅಂತ. ಹಸುಗೂಸನ್ನ ಎತ್ತಿದ, ಅದರ ಪಾದವನ್ನ ಕೈಯಲ್ಲಿ ಇಟ್ಟುಕೊಂಡ. ಇನ್ನೇನು ಬಂಡಗಲ್ಲಿಗೆ ಅಪ್ಪಳಿಸಬೇಕು ಅಂತ ಕೈಯಲ್ಲಿ ಎತ್ತಿದ್ದಾನೆ. ಆ ಮಗು ಚಂದನೆ ಅಂತ ಹಾರಿ ಹೋಯಿತಂತೆ ಆಕಾಶಕ್ಕೆ. ಅಷ್ಟೌ ಭುಜಾಂಗೀಂ ಮಹಿಷಸ್ಯ ವರ್ಧಿನೀಂ ಶಶಂಕ ಚಕ್ರಾಂ ಶರಶೂಲಧಾರಿಣೀಂ ತಾಂ ದಿವ್ಯ ಯೋಗೀಂ ಸಹದಾತ ವೇದಸೀಂ ದುರ್ಗಾಂ ಸದಾ ಶರಣಮಹಂ ಪ್ರಪದ್ಯೆ. ಆಕಾಶಕ್ಕೆ ನೆಗೆದಂತಹ ಮಗು ಅಷ್ಟ ಭುಜವುಳ್ಳವಳಾಗಿ, ಅಷ್ಟಭುಜಗಳಲ್ಲಿ 8 ಆಯುಧವುಳ್ಳವಳಾಗಿ ಗಟ್ಟಿಯಾಗಿ ಮಾತನಾಡ್ತಾ ಇದ್ದಾಳೆ. ಕಂಸ, ನನ್ನನ್ನು ಕೊಲ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ನಿನ್ನನ್ನು ಕೊಲ್ಲುವವಳು ನಾನು ಅಂತ ಹೇಳಿ ನೀನು ನನ್ನನ್ನ ಬಂಡಗಳ್ಳಿಗೆ ಅಪ್ಪಳಿಸಲಿಕ್ಕೆ ಹೋಗ್ತಾ ಇದೆಯಲ್ಲ, ನನ್ನಿಂದ ನಿನಗೆ ಮೃತ್ಯು ಅಲ್ಲ. ನಿನಗೆ ಮೃತ್ಯು ಬರಬೇಕಾದಂತಹ 8ನೇ ಗರ್ಭ ಅದು ಇಲ್ಲಿ ಇಲ್ಲ. ಅದು ಮಗು ಬೇರೆ ಕಡೆಯೇ ಬೆಳೀತಾ ಇದೆ ಅಂತ ಹೇಳಿ ಅದೃಶ್ಯ ಆಗಿಬಿಟ್ಲಂತ. ಕಂಸನಿಗೆ ಮತ್ತೆ ಭಯಸುರಾಯಿತು, ಪ್ರಾರಂಭ ಆಯಿತು. ಎಷ್ಟು ಕಷ್ಟಪಟ್ಟು ಇವರನ್ನ ಸೆರೆಮನೆಯಲ್ಲಿ ಇಟ್ಟು 6 ಮಕ್ಕಳನ್ನು ಕೊಂದಿದ್ದೆ, ಇನ್ನು 1 ಗರ್ಭಸ್ರಾವ ಆಯಿತು, 8ನೇ ಗರ್ಭ ಸಿಕ್ಕಿತು ಅಂತ ಖುಷಿಯಲ್ಲಿ ಇದ್ದರೆ ನನ್ನನ್ನ ಕಲ್ಲುವ ಮಗು ಇಲ್ಲಿ ಇಲ್ಲ, ಬೇರೆ ಕಡೆ ಬೆಳೀತಾ ಇದೆ, ಅದು ಹೇಗೆ ಸಾಧ್ಯ ಆಯಿತು? ಬಹಳ ಯೋಚನೆ ಮಾಡಿದ ಅಂತೆ. ಇರಲಿ, ಒಂದು ಉಪಾಯ ಮಾಡಿದ. ಗೋಕುಲದಲ್ಲಿ, ಮಥುರಾ ಪಟ್ಟಣದಲ್ಲಿ, ವೃಂದಾವನದಲ್ಲಿ ಎಲ್ಲಿ ಬೇಕಾದರೆ ಇರಲಿ, ಈಗ ತಾನೇ ಹುಟ್ಟಿದ ಯಾವ ಮಕ್ಕಳು ಅಂತ ಇದ್ದಾರೆ ಎಲ್ಲ ಮಕ್ಕಳನ್ನ ಕೊಲ್ಲಿಬಿಡಿ ಅಂತ ಆದೇಶ ಮಾಡಿದ. ಎಲ್ಲರನ್ನು ಕೊಲ್ಲಬೇಕು ಅಂತ ಆದೇಶ ಮಾಡಿದ. ಗೋಕುಲದಲ್ಲಿ ಎಂತಹ ಸಂಭ್ರಮ! ಯಶೋದೆ ಗಂಡು ಮಗು ಆಯಿತು ಅಂತ ಸಂಭ್ರಮದಲ್ಲಿದ್ದಾಳೆ. ನಂದಗೋಪ ಇದ್ದಾನೆ. ಎಲ್ಲರಿಗೂ ಹಾಲು, ಮೊಸರು, ಬೆಣ್ಣೆಯೆಲ್ಲ ಹಂಚುತ್ತಾ ಇದ್ದಾರೆ. ಯಾಕೆ ಅಂದ್ರೆ ಬೇಕಾದಷ್ಟು ಹಸುಕರುಗಳು ಇದ್ದವು ಗೋಕುಲದಲ್ಲಿ. ಎಲ್ಲರಿಗೂ ಕೂಡ ಹಾಲು, ಮೊಸರು, ಬೆಣ್ಣೆಯನ್ನೆಲ್ಲ ಹಾಕಿ ಕೊಟ್ಟು ಆ ಹಾಲನ್ನೇ ಎರೆದುಕೊಳ್ತಾ ಇದ್ದಾರೆ. ಓಗುಳಿಯಲ್ಲಿ ಹೇಗೆ ನಾವು ಎರೆದುಕೊಂಡು ಸಂಭ್ರಮ ಆಚರಣೆ ಮಾಡುತ್ತೇವೆ, ಹಾಗೆ ಹಾಲಿನಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ಅಷ್ಟು ಸಂಭ್ರಮ ಅವರಿಗೆ. ಒಂದು ಗಂಡು ಮಗು ಹುಟ್ಟಿತಲ್ಲುವೆ ಅಂತ. ಇಷ್ಟಾಗುವಾಗ ಎಲ್ಲ ಕಡೆ ದೈತ್ಯರೆಲ್ಲ ಹೋಗಿದ್ದಾರೆ. ಎಲ್ಲಿ ಹುಟ್ಟಿದ ಮಗು ಇದೆ, ಹುಟ್ಟಿ ಸ್ವಲ್ಪ ದಿವಸ ಆಗಿದೆ, ಎಲ್ಲ ಮಕ್ಕಳನ್ನ ಸಂಹಾರ ಮಾಡಬೇಕು ಅಂತ ವತ್ಸಾಸುರ, ಪ್ರಲಂಬಾಸುರ, ಧೇನುಕಾಸುರ, ತೃಣೀವರ್ತ, ಶಕಟಾಸುರ ಎಲ್ಲರೂ ಸೇರಿದ್ದಾರೆ. ಪೂತನಿ ಎಲ್ಲರೂ ಕೂಡ ಹೋಗಿದ್ದಾರೆ. ಆಯಾಯ ಜಾಗಕ್ಕೆ ಹೋಗಿ ಎಲ್ಲ ಮಕ್ಕಳನ್ನ ಕೊಲ್ಲುತ್ತಾ ಇದ್ದಾರೆ. ಪೂತನಿ ಕೆಲವೊಂದು ಮನೆಗೆ ಪ್ರವೇಶ ಮಾಡಿದ್ದಾಳೆ ಅಂತ. ಯಾವ ಮನೆಗೆ ದೈತ್ಯರು ಪ್ರವೇಶ ಮಾಡಿದ್ರು ಅಂದ್ರೆ, ನಯತ್ರ ಶ್ರವಣಾದೀನಿ ರಕ್ಷೋಜ್ಞಾನಿ ಸ್ವಕರ್ಮಸು ಕುರುವಂತಿ ಸಾತ್ವತಾಂ ಭರ್ತುಃ ಯಾತು ಧಾನ್ಯಶ್ಚ ತತ್ರಹಿ. ಶುಕ ಮಹಾಮುನಿಗಳು ಹೇಳ್ತಾ ಇದ್ದಾರೆ, ಈ ಎಲ್ಲ ದೈತ್ಯರನ್ನ ಕಂಸ ಕಳಿಸಿದ. ಅವರೆಲ್ಲ ದೈತ್ಯರು ಯಾವ ಮನೆಗೆ ಪ್ರವೇಶ ಮಾಡಿದ್ರು ಅಂದ್ರೆ, ಯತ್ರ ನ ಶ್ರವಣಾದೀನಿ, ಎಲ್ಲಿ ಭಗವಂತನ ನಾಮ, ಗುಣ, ಕೀರ್ತನೆ, ಶ್ರವಣ ನಡೀತಾ ಇಲ್ಲವೋ ಅಂತಹ ಮನೆಗೆ ಪ್ರವೇಶ ಮಾಡಿದ್ರಂತೆ.
ರಕ್ಷೋಘ್ನಾನಿ ಸುಕರ್ಮಸು, ನಿತ್ಯ ಕರ್ಮವನ್ನ ಮಾಡುವ ಎಲ್ಲಿ ನಡೀತಾ ಇಲ್ಲ. ನಿತ್ಯ ಕರ್ಮಗಳು ಸ್ನಾನ, ಸಂಧ್ಯಾ ವಂದನೆ, ಪೂಜೆ, ದಾನ, ಧರ್ಮ, ಯಾಗ, ಯಜ್ಞ ಎಲ್ಲಿ ನಡೀತಾ ಇಲ್ಲವೋ, ಎಲ್ಲಿ ರಕ್ಷೋಘ್ನ ಸೂಕ್ತಗಳ ಪಠನೆ ನಡೀತಾ ಇಲ್ಲವೋ ಅಂತಹ ಮನೆಯನ್ನೆಲ್ಲ ಪ್ರವೇಶ ಮಾಡಿದ್ದಾರೆ. ಕೃಷ್ಣ ಇರುವ ಮನೆಗೆ ಪ್ರವೇಶ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆದರೆ ಪೂತನಿ ಪ್ರವೇಶ ಮಾಡಿದ್ಲ. ಪೂತನಿ ಹೇಗೆ ಇದ್ದಳೋ ಹಾಗೆ ಪ್ರವೇಶ ಮಾಡಿಲ್ಲ. ಅವಳ ಒಳಗೆ ಇನ್ನೊಂದು ಜೀವ ಇದೆ, ಊರ್ವಶಿ. ಅವಳು ಅಲ್ಲಿ ಪ್ರವೇಶ ಮಾಡಿದ್ಲ. ಆದ್ದರಿಂದ ಒಳಗೆ ಬರಲಿಕ್ಕೆ ಆಯಿತು. ಹೀಗೆ ರಾಕ್ಷಸಿಯಾಗಿ ನಾವು ಪ್ರವೇಶ ಮಾಡಿದರೆ ಯಾರು ಬಿಡುವುದಿಲ್ಲ ಅಂತ ಹೇಳಿ ಸುಂದರ ಯುವತಿಯಾಗಿ ಪ್ರವೇಶ ಮಾಡಿದ್ದಾಳೆ. ಯೋಷಿತ್ವ ಮಾಯಯಾತ್ಮಾನಂ ಪ್ರಾವಿಶತ್ ಕಾಮಚಾರಿಣಿ. ಕಾಮಚಾರಿಣಿಯಾದಂಥ ಅವಳು ಸುಂದರ ಯುವತಿಯ ರೂಪದಲ್ಲಿ ಪ್ರವೇಶ ಮಾಡಿದ್ದಾಳೆ. ಪ್ರವೇಶ ಮಾಡಿದವಳೇ ಎಲ್ಲರೂ ಉತ್ಸವದ ಸಂದರ್ಭ, ಉತ್ಸಾಹದಲ್ಲಿ ಇದ್ದರು. ಜನ್ಮೋತ್ಸವ, ಕೃಷ್ಣನ ಜನ್ಮೋತ್ಸವನ ಸಂದರ್ಭ. ಅವರವರ ಕೆಲಸದಲ್ಲಿ ಅವರವರ ಮಗ್ನರಾಗಿದ್ದರು. ಈ ಮಗುವನ್ನ ಇವಳು ಬಂದು ಎತ್ತಿಕೊಂಡ್ಲಂತೆ. ವಿಷಪೂರಿತವಾದ ಸ್ತನ್ಯಪಾನವನ್ನು ನಾನು ಮಾಡಿಸ್ತೇನೆ ಅಂತ ಮಗುವನ್ನು ಎತ್ತುಕೊಂಡು ಹಾಲು ಕುಡಿಸಬೇಕು ಅಂತ ಪ್ರಾರಂಭ ಮಾಡಿದ್ದಾಳೆ. ಆ ಮಗು ಹಾಲು ಕುಡಿತಾ ಕುಡಿತಾ ವಿಷವನ್ನು ಕಾರಿಬಿಟ್ಟಿತು ಅಂತ. ಹಾಲು ಕೊಡ್ತಾ ಇರುವಾಗಲೇ ವಿಷವನ್ನ ಕಾರಿ ಈ ಪೂತನೆ ಕೆಳಗೆ ಸತ್ತು. ಬಿದ್ದಾಗ ದೊಡ್ಡ ಶರೀರವನ್ನು ಪಡ್ಕೊಂಡೇ ಬಿದ್ಲಂತೆ. ಹೇಗೆ ಪೂತನಿಯಾಗಿ ಇದ್ಲೋ ಹಾಗೆ ಪೂತನಿಯಾಗಿ ಸತ್ತು ಹೋದ. ಅದರಲ್ಲಿ ಇದು ಇರುವಂತಹ ಒಬ್ಬಳು ರಾಕ್ಷಸಿ ಅಂದರೆ ತಾಟಕಿ. ತಾಟಕಿಯೇ ಈಗ ದ್ವಾಪರದಲ್ಲಿ ಪೂತನೆಯಾಗಿ ಬಂದಿದೆ. ಅವಳನ್ನ ಕೃಷ್ಣ ನರಕಕ್ಕೆ ಕಳಿಸಿದ. ಅವಳಲ್ಲಿ ಇನ್ನೊಬ್ಬ ಜೀವರಾಶಿ, ಅದು ಊರ್ವಶಿ. ಆ ಗಂಧರ್ವರಿಗೆ ಆಗಾಗ ಹೆಂಡತಿಯಾಗಿ ಅಂತ ಇದ್ಲಂತ ಇವಳು ಊರ್ವಶಿ. ಗಂಧರ್ವರಲ್ಲಿ ಹೇಗೆ ಅಂದರೆ ನಿಯತ ಪತ್ನಿಯರು ಅಂತ ಇಲ್ಲ. ಮದುವೆ ಆದ ಮೇಲೆ ಸ್ವಲ್ಪ ದಿವಸ ಅವರು ಇರ್ತಾರೆ. ಇರುವ ತನಕ ಬೇರೆ ಕಡೆ ಹೋಗುವಾಗ ಇಲ್ಲ. ಆಮೇಲೆ ಬೇರೆ ಅವರನ್ನು ಬಿಟ್ಟು ಹೋಗಬಹುದು. ಇದು ಗಂಧರ್ವರಲ್ಲಿ ನಿಯಮ. ಕುಬೇರನ ಒಟ್ಟಿಗೆ ಇರುವ ಸಂದರ್ಭದಲ್ಲಿಯೇ ಆ ಊರ್ವಶಿ ಬೇರೆಯವರ ಸಂಘ ಮಾಡಿದ್ಲಂತೆ. ಆಗ ಕುಬೇರ ಶಾಪ ಕೊಟ್ಟ, ನೀನು ರಾಕ್ಷಸಿಯಾಗಿ ಹುಟ್ಟು ಅಂತ. ಕೃಷ್ಣ ಯಾವಾಗ ಕೃಷ್ಣನಿಗೆ ನಿನಗೂ ಸಂಸರ್ಗ ಯಾವಾಗ ಆಗ್ತದೋ ಆಗ ನಿನಗೆ ಮತ್ತೆ ಊರ್ವಶಿಯಾಗಿ ಸ್ವರ್ಗಕ್ಕೆ ಬರ್ತೀಯ ಅಂತ ಈ ರೀತಿಯಾಗಿ ಅನುಗ್ರಹ ಕೂಡ ಮಾಡಿದ. ಆದ್ದರಿಂದ ಈ ಪೂತನೆಯಲ್ಲಿ ಒಬ್ಬಳು ದುಷ್ಟಳು, ಒಬ್ಬಳು ಸಾತ್ವಿಕಳು. ದುಷ್ಟಳು ಕೃಷ್ಣ ಅವಳನ್ನ ನರಕಕ್ಕೆ ಕಳಿಸಿದ. ಊರ್ವಶಿ ಸಾತ್ವಿಕಳು ಅವಳನ್ನ ಸ್ವರ್ಗಕ್ಕೆ ಕಳಿಸಿದ. ಇದನ್ನು ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಸತಾಟಕ ಚೋರ್ವಶಿ ಸಂಪ್ರವಿಶ್ವ ಕೃಷ್ಣ ಅವಧ್ಯ ನಿರಯಂ ಚಂದಗಾಮ ಸಾ ತೂರ್ವಶಿ ಕೃಷ್ಣ ಭುಕ್ತಸ್ತನೇನ ಭೂತ ಸ್ವರ್ಗಂ ಪ್ರಯಯೌ ತತ್ಕ್ಷಣೇನ. ಇಲ್ಲದೆ ಇದ್ದರೆ ಭಾಗವತದಲ್ಲಿ ಸ್ವರ್ಗಕ್ಕೆ ಹೋದ್ಲು ಅಂತ ಈ ರೀತಿಯಾಗಿ ಇದೆ. ಎಲ್ಲರಿಗೂ ಸಂಶಯ ಬರುತ್ತದೆ, ಪೂತನಿಗೆ ಸ್ವರ್ಗ ಹೇಗೆ ಅಂತ. ಆದ್ದರಿಂದ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ಇವಳಲ್ಲಿ ಜೀವದ್ವಯ ಆವೇಶ ಇತ್ತು. ಸ್ವರ್ಗಕ್ಕೆ ಹೋಗಬೇಕಾದವಳು ಊರ್ವಶಿ ಸ್ವರ್ಗಕ್ಕೆ ಹೋದ್ಲು, ನರಕಕ್ಕೆ ಹೋಗಬೇಕಾದವಳು ತಾಟಕಿ ನರಕಕ್ಕೆ ಹೋದ್ಲು. ಎಲ್ಲರೂ ಬಂದರಂತೆ. ಕೃಷ್ಣ ಆ ಪೂತನಿಯ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಕಾಲನ್ನ ಕೈಯನ್ನ ಎಲ್ಲ ಬಡಿಸ್ತಾ ಇದ್ದಾನೆ ಅಂತ. ಎಲ್ಲರಿಗೂ ಬಹಳ ದುಃಖ ಆಯಿತು. ನಾವೆಲ್ಲ ಸೇರಿಕೊಂಡು ಉತ್ಸಾಹದಲ್ಲಿ ಈ ಮಗುವನ್ನು ಬಿಟ್ಟೆ ಆಟ ಆಡ್ತಾ ಇದ್ದೀವೆಲ್ಲ ಅಂತ ಮತ್ತೆ ಕೃಷ್ಣನನ್ನ ಹೊತ್ತುಕೊಂಡ್ರು. ಕೃಷ್ಣನಿಗೆ ರಕ್ಷೆ ಮಾಡಬೇಕಲ್ವೇ, ಇನ್ನು ಮುಂದೆ ಈ ರೀತಿಯಾಗಿ ಆಗಬಾರದು. ಕೃಷ್ಣನಿಗೆ ರಕ್ಷೆ ಪ್ರಾರಂಭ ಮಾಡಿದ್ರು. ಹೇಗೆ ರಕ್ಷೆ ಅದು? ಗೋಮೂತ್ರೇನ ಸ್ಥಾಪಯಿತ್ವ ಪುನರ್ಗೋ ರಜಸರ್ಭಕಂ. ಹಸುವಿನ ಕೊಟ್ಟಿಗೆಗೆ ಕರ್ಕೊಂಡು ಹೋದ್ರಂತ. ಗೋಶಾಲೆಗೆ ಕರ್ಕೊಂಡು ಹೋದ್ರು. ಗೋಮೂತ್ರದಿಂದ ಸ್ನಾನ ಮಾಡಿಸೋದ್ರಂತ. ಮತ್ತೆ ಗೋಮಯ ಅದನ್ನು ತೆಗೆದುಕೊಂಡ್ರು.
ಆ ಗೋಮಯದಿಂದ ದೇಹಕ್ಕೆ ನಾಮವನ್ನ ಹಾಕಿದನಂತೆ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ 12 ಕಡೆ ನಾಮವನ್ನು ಹೇಗೆ ಧರಿಸಬೇಕೋ ಅದೇ ರೀತಿಯಾಗಿ ನಾಮವನ್ನು ಧರಿಸಿದ್ದನಂತೆ. ಲಲಾಟೆ ಕೇಶವಂ ಧ್ಯಾಯೇತು ನಾರಾಯಣಂ ಅಥೋದರೆ ಅಂತ. ಈ ನಾಮವನ್ನು ಹಾಕಬೇಕಾದರೆ, ಗೋಮಯದಿಂದ ನಾಮವನ್ನು ಹಾಕಬೇಕಾದರೆ ಒಂದು ಮಂತ್ರವನ್ನು ಹೇಳಿದ್ದರಂತೆ. ಭಗವಂತನ ಆಯಾಯ ರೂಪಗಳು ಆಯಾಯ ಸಂದರ್ಭದಲ್ಲಿ ಮಗುವನ್ನು ರಕ್ಷಣೆ ಮಾಡಲಿ ಅಂತ ಹೇಳುವ ಮಂತ್ರ ಅದು. ಅವ್ಯಾದೋಂಗ್ರಿ ಮಣಿಮಾಂಸ್ತವದಾನ್ವತೋರೋ ಯಜ್ಞೋತ್ಯುತ ಕಟಿತಟಂ ಜಠರಂ ಹಯಸ್ಯ ಹೃತ್ಕೇಶವಸ್ತ್ವದುರ ಈಶ ಇನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಕ್ಕಂ ಚಕ್ರಗ್ರತ ಸಹ ಗದೋ ಹರಿರಸ್ತು ಪಶ್ಚಾತ್ ತತ್ಪಾರ್ಶ್ವಯೋರ್ಧನುರಸಿ ಮಧುಹಾತನಶ್ಚ ಕೋಣೇಶು ಶಂಖ ಉರುಗಾಯ ಉಪರ್ಯುಭೇಂದ್ರ ಸ್ತಾರ್ಕ್ಯಕ್ಷಿತೌ ಹಲಧರ ಪುರುಷ ಸಮಂತಾತ್. ಭಗವಂತ ನೀನು ಈ ಮಗುವನ್ನು ರಕ್ಷಣೆ ಮಾಡುವಂತ ಒಂದೊಂದು ಕಡೆ ನಾಮವನ್ನು ಇಡುವಾಗ ಈ ರೀತಿಯಾಗಿ ಮಂತ್ರವನ್ನೆಲ್ಲ ಹೇಳಿ ಆ ಮಗುವಿಗೆ ರಕ್ಷಾ ವಿಧಿಯನ್ನು ಮಾಡಿದ್ರು ಅಂತ. ಡಾಕಿನ್ಯೋ ಯಾತುಧಾನ್ಯಶ್ಚ ಕೂಷ್ಮಾಂಡ ಏರ್ಬಕಗ್ರಹ ಭೂತ ಪ್ರೇತ ವಿಷಾದಾಶ್ಚ ಯಕ್ಷ ರಕ್ಷೋ ವಿನಾಯಕ. ಯಾವುದೆಲ್ಲ ಭೂತ ಪ್ರೇತ ವಿಷಾದಗಳು, ಯಕ್ಷ ರಕ್ಷ ಕಿನ್ನರರು, ಕೂಷ್ಮಾಂಡ, ಯಾತುಧಾನ, ಡಾಕಿನಿ, ಬೇತಾಳ, ಯಾವುದೆಲ್ಲ ದುಷ್ಟ ಗ್ರಹಗಳು ಅಂತ ಇದ್ದಾವೋ ಅವೆಲ್ಲವನ್ನು ಕೂಡ ನೀನು ದೂರ ಮಾಡುವಂತ ರಕ್ಷಾ ವಿಧಿಯನ್ನ ಮಾಡಿದ್ರಂತೆ. ಸರ್ವೇ ನಶ್ಯಂತು ತೇ ವಿಷ್ಣು ನಾಮಗ್ರಹಣ ಭೀರವ. ವಿಷ್ಣು ನಿನ್ನ ನಾಮದಿಂದ ಭಯಗೊಂಡಂತಹ ಇವರೆಲ್ಲ ಓಡಿ ಹೋಗಲಿ ಅಂತ. ಆದ್ದರಿಂದ ಮನೆಯಲ್ಲಿ ಮಗು ಹುಟ್ಟಿದೆ ಅಂದರೆ ಇಷ್ಟು ಶ್ಲೋಕವನ್ನು ಹೇಳಿದರೆ ಸಾಕು. ಮಗುವಿಗೆ ರಕ್ಷೆ ಮಾಡಿದರೆ ಯಾವ ದೃಷ್ಟಿ ಭಯ, ಯಾವ ವಾಗ್ ದೋಷ ಯಾವುದೂ ಆಗುವುದಿಲ್ಲ ಅಂತ. ಆದ್ದರಿಂದ ಭಗವತ ಸಂದೇಶ ಕೊಡ್ತಾ ಇದೆ, ಈ ರೀತಿಯಾಗಿ ಭಗವಂತನ ನಾಮವನ್ನು ಹೇಳಿ ಮಗುವಿಗೆ ರಕ್ಷೆ ಮಾಡಿ. ಈ ರೀತಿಯಾಗಿ ಕೃಷ್ಣ ಮೊದಲು ಮಾಡಿದ ಕಾರ್ಯ, ಅವತಾರ ಮಾಡಿದ ಕೂಡಲೇ ಮಾಡಿದ ಭೂಭಾರ ಹರಣದಲ್ಲಿ ಮೊದಲನೆಯದ್ದು ಪೂತನ ಜೀವಿತ ಹಾರಿ, ಪೂತನೆಯನ್ನು ಕೊಂದಿರುವಂಥದ್ದು ಅಂತ. ಇನ್ನು ಮಗು ಸ್ವಲ್ಪ ದೊಡ್ಡದಾಯಿತು. ಚತುರ್ಥೆ ಮಾಸಿ ಕರ್ತವ್ಯಂ ಉಪನಿಷ್ಕ್ರಮಣಂ ಶಿಶೋಹು. 4ನೇ ತಿಂಗಳು ಆಯಿತು ಅಂದರೆ ಮಗುವನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು. ಮಗುವನ್ನು ಹೊರಗಡೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಬೇಕು. ಎಲ್ಲರೂ ಕೂಡ ಮಗುವಿಗೆ ಸ್ನಾನ ಮಾಡಿಸಿದ್ರು, ಹೊಸ ಬಟ್ಟೆಯನ್ನು ಹಾಕಿದ್ರು, ಬೇಕಾದಷ್ಟು ಆಭರಣವನ್ನೆಲ್ಲ ಹಾಕಿದ್ರು. ಮಗುವಿಗೆ ಕರ್ಕೊಂಡು ಹೋದ್ರಂತೆ, ದೇವರ ಗುಡಿಗೆ ಹೋಗಿ ಬರೋಣ ಅಂತ. ದೇವರ ಗುಡಿ ಹತ್ತಿರಕ್ಕೆ ಹೋಗಿದ್ದಾರೆ, ಆ ಮಗುವನ್ನು ಇಡಿಸಿದ್ದಾರೆ, ಪೂಜೆಯ ಸಾಮಗ್ರಿಗಳನ್ನೆಲ್ಲ ತಯಾರು ಮಾಡಿಕೊಡುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಮಗುವಿನ ಪಕ್ಕದಲ್ಲಿ ಒಂದು ಶಕಟ ಬಂಡಿ, ಎತ್ತಿನ ಗಾಡಿ ಇತ್ತಂತೆ. ಆ ಗಾಡಿಗೆ ಮಗುವಿನ ಕಾಲು ತಾಗಿದ್ದು ಮಾತ್ರ. ಅಷ್ಟರಲ್ಲಿ ಆ ಶಕಟ ಗಾಡಿ, ಎತ್ತಿನ ಬಂಡಿ ಪುಡಿ ಪುಡಿ ಆಯಿತು. ದೊಡ್ಡ ರಾಕ್ಷಸ ಅಲ್ಲಿ ಸತ್ತು ಬಿದ್ದಂತೆ. ಶಕಟ ಅಸುರ ಭಂಜನ, ಅದರಲ್ಲಿ ಅಸುರ ಇದ್ದ, ಬಂಡಿಯ ರೂಪದಲ್ಲಿ ಬಂದಿದ್ದಂತೆ. ಶಬ್ದ ಜೋರಾಗಿ ಆಯಿತು, ಎಲ್ಲರೂ ಓಡಿ ಬಂದರಂತೆ. ಈ ಮಗುವಿಗೆ ಏನೋ ತೊಂದರೆ ನಡೀತಾ ಇದೆ ಅಂತ ಹೇಳಿ ಮತ್ತೆ ಕೊಟ್ಟಿಗೆಗೆ ಕರ್ಕೊಂಡು ಹೋದ್ರು. ಗೋಮೂತ್ರೇನ ಸ್ನಾಪಯಿತ್ವ, ಗೋಮೂತ್ರದಿಂದ ಮತ್ತೆ ಸ್ನಾನ ಮಾಡಿಸಿದ್ರಂತೆ. ಮತ್ತೆ ನಾಮವನ್ನೆಲ್ಲ ಹಾಕಿ ರಕ್ಷೆ ಮಾಡಿದ್ರು. ಒಂದು ದಿನ ಮಗುವನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಯಶೋದೆ ಮಗುವಿಗೆ ಎದೆ ಹಾಲನ್ನ ಉಣ್ಣಿಸ್ತಾ ಇದ್ದಾಳೆ ಅಂತೆ. ಮಗು ಯಶೋದೆಯನ್ನೇ ನೋಡ್ತಾ ಇದೆ ಅಂತೆ. ಆ ಮಗು ಬಿಳಿ ಬಿಳಿ ಕಣ್ಣನ್ನು ಬಿಟ್ಟು ನೋಡ್ತಾ ಇರುವಾಗ ಯಶೋದೆಗೆ ಎಷ್ಟು ಆನಂದ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಬಹಳ ಸಂತೋಷವನ್ನ ಅನುಭವಿಸ್ತಾ ಇದ್ದಾಳೆ. ಆಗ ಅವಳಿಗೆ ಭಾರ ಆಗ್ತಾ ಬಂತಂತೆ. ಮಗು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಭಾರ ಆಗ್ತಾ ಇದೆ. ಕೆಳಗೆ ಇಟ್ಟು ಬಿಟ್ಲು ಮಗುವನ್ನು, ನನ್ನಿಂದ ಎತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಹಾಲು ಕುಡಿಸುವುದನ್ನು ಬಿಟ್ಟು ಕೆಳಗೆ ಇಟ್ಲು. ಕೆಳಗೆ ಇಟ್ಟ ಕೂಡಲೇ ಜೋರಾದ ಗಾಳಿ ಬಂತು, ಸುಂಟರ ಗಾಳಿ. ಮಗುವನ್ನು ಎತ್ತುಕೊಂಡು ಮೇಲೆ ಹೋಯ್ತಂತೆ ಸುಂಟರ ಗಾಳಿ. ಆ ಮಗು ಆ ಸುಂಟರ ಗಾಳಿಯ ರೂಪದಲ್ಲಿ ಬಂದಂತಹ ದೈತ್ಯನ ಕತ್ತನ್ನ ಹಿತುಕಿ ಸಾಯಿಸಿ ಬಿಟ್ಟಿತು ಅಂತ. ಕೂಡಲೇ ಆ ದೊಡ್ಡ ಶರೀರವನ್ನು ಪಡ್ಕೊಂಡ ತೃಣಾವರ್ತ ಕೆಳಗೆ ಬಿದ್ದ.
ಬಿದ್ದವನ ಮೇಲೆ ಆ ಮಗು ಆಟ ಆಡ್ತಾ ಇದೆ ಅಂತ. ತೃಣೀಕೃತ ತೃಣಾವರ್ತ. ಈ ತೃಣಾವರ್ತನ ಸಂಹಾರ ಆಯಿತು. ಮತ್ತೆ ಹೆದರಿದ್ರು, ಮತ್ತೆ ಗೋಮೂತ್ರದ ಸ್ನಾನ, ಮತ್ತೆ ನಾಮದ ಧಾರಣೆ ಎಲ್ಲವೂ ಆಯಿತು. ಮತ್ತೆ ಒಂದು ದಿವಸ ಯಶೋದೆ ತನ್ನ ತೊಡೆಯಲ್ಲಿ ಕೂಡಿಸಿಕೊಂಡು ಮಗುವಿಗೆ ಮತ್ತೆ ಹಾಲನ್ನು ಉಣ್ಣಿಸ್ತಾ ಇದ್ದಾಳೆ. ಆ ಮಗು ಹಾಲನ್ನೆಲ್ಲ ಕುಡಿದು ಒಮ್ಮೆ ಯಶೋದೆಯನ್ನು ನೋಡಿ ಬಾಯನ್ನು ಆಕಳಿಸಿತು ಅಂತೆ. ಮಗುವಿಗೆ ಆಕಳಿಕೆ ಬಂತು. ಬಾಯನ್ನು ಆಕಳಿಸಿದಾಗ ಯಶೋದೆ ನೋಡ್ತಾಳೆ, ಆಶ್ಚರ್ಯಚಕಿತಳಾಗಿ ಬಿಟ್ಟಿದ್ದಾಳೆ ಅಂತೆ. ಏನಿದೆ? ಕಮ್ರೋದಸಿ ಜ್ಯೋತಿರನೀಕಮಾಶ ಸೂರ್ಯೇಂದು ಬನ್ನಿ ಶ್ವಸನಾಂಬುದಿಶ್ಚ. ಆ ಮಗುವಿನ ಬಾಯಿಯಲ್ಲಿ ಆಕಳಿಸಿದಾಗ ನೋಡ್ತಾಳೆ, ಆಕಾಶ ಇದೆ, ಸಪ್ತ ದ್ವೀಪ ಇದೆ, ಸಪ್ತ ಸಾಗರ ಇದೆ, ನಕ್ಷತ್ರ ಇದೆ, ಗ್ರಹ ಇದೆ, ಎಲ್ಲವೂ ಆ ಮಗುವಿನ ಬಾಯಿಯಲ್ಲಿ ಕಾಣುತ್ತಾ ಇದೆ ಅಂತೆ. ಇದು ಎಂತ ವಿಚಿತ್ರ ಅಂತ ಆಶ್ಚರ್ಯಚಕಿತರಾಗಿ ಬಿಟ್ಟಿದ್ದಾಳೆ ಯಶೋದಾದೇವಿ. ಕೃಷ್ಣ ಹೇಳಿದ, ಕೃಷ್ಣ ಸೂಚನೆಯನ್ನ ಕೊಟ್ಟ ಅಂತ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡ ನನಗೆ ನಿನ್ನ ಎದೆ ಹಾಲು ಎಲ್ಲಿ ಸಾಕಾದೀತು, ಯಾವ ಮೂಲೆಗೆ ಬಂದೀತು? ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡವ ನಾನು ಅಂತ ತೋರಿಸಿದ ಅಂತ ಕೃಷ್ಣ. ತನ್ನ ಬಾಯಿಯಲ್ಲಿ ಎಲ್ಲ ಜಗತ್ತನ್ನ ತೋರಿಸಿದ ಯಶೋದಾದೇವಿಗೆ. ಸ್ವಲ್ಪ ತಿಂಗಳು ಕಳಿತು ನಾಮಕರಣ ಮಾಡಬೇಕು. ಅವರ ಪುರೋಹಿತರು ಗರ್ಗಾಚಾರ್ಯರು ನಾಮಕರಣ ಮಾಡಿದರಂತೆ. ರೋಹಿಣಿಯ ಮಗ, ಅವನಿಗೆ ಬಲರಾಮ ಅಂತ ಹೆಸರನ್ನು ಇಟ್ಟರು. ಯಾಕೆ ಅಂದ್ರೆ ಆಖ್ಯಾಸ್ಯತೆ ರಾಮ ಇತಿ, ಆನಂದ ಕೊಡ್ತಾ ಇದ್ದಾನೆ ಅವ. ರಾಮ ಅಂದ್ರೆ ಏನು? ಆನಂದ ಕೊಡುವವ ಅಂತ. ಅದರಿಂದ ರಾಮ ಅಂತ ಹೆಸರನ್ನು ಇಟ್ಟರು. ಒಳ್ಳೆಯ ಬಲಿಷ್ಠವಾಗಿದೆ ಮಗು, ಆದ್ರಿಂದ ಬಲರಾಮ ಅಂತ ಇನ್ನೊಂದು ಹೆಸರನ್ನು ಇಟ್ಟರಂತೆ. ಯದೂನಾಂ ಅಪೃಥಕ್ ಭಾವಾತ್ ಸಂಕರ್ಷಣಂ ಉಶಂತ್ಯುತ, ಇನ್ನೊಂದು ಹೆಸರನ್ನು ಕೂಡ ಇಟ್ಟರು. ಗರ್ಗಾಚಾರ್ಯರಿಗೆ ಗೊತ್ತಿದೆ, ದೇವಕಿಯ ಗರ್ಭವನ್ನ ಆಕರ್ಷಿಸಿ ಇದು ರೋಹಿಣಿಯ ಗರ್ಭಕ್ಕೆ ಬಂದಿದೆ, ಆದ್ರಿಂದ ಸಂಕರ್ಷಣ ಅಂತ ಹೆಸರನ್ನ ಇಟ್ಟರಂತೆ. ಮೂರು ಹೆಸರಾಯ್ತು. ಕೃಷ್ಣನಿಗೆ ಒಂದು ಹೆಸರು ಇಡಬೇಕು. ಏನು? ಕಪ್ಪು ಬಣ್ಣದವನಾಗಿದ್ದಾನೆ ಅಂತ ಕೃಷ್ಣ ಅಂತ ಹೆಸರನ್ನು ಇಟ್ಟರು. ಶುಕ್ಲೋ ಕೃಷ್ಣ ತಥಾಪೀತಃ ಇದಾನಿಂ ಕೃಷ್ಣತಾಂಗತಃ. ಯಾಕೆ ಅಂದ್ರೆ ಕೃತ ತ್ರೇತ ದ್ವಾಪರ, ಕೃತಯುಗದಲ್ಲಿ ಬಿಳಿ ಬಣ್ಣದಿಂದ ಕೂಡಿದ್ದಂತ ಭಗವಂತ, ತ್ರೇತಾಯುಗದಲ್ಲಿ ರಕ್ತವರ್ಣದಿಂದ ಕೂಡಿದ್ದಂತೆ, ದ್ವಾಪರದಲ್ಲಿ ಪೀತ ಅರಶಿನ ವರ್ಣದಿಂದ ಕೂಡಿದ್ದಂತೆ, ದ್ವಾಪರ ಅಂತ್ಯದಲ್ಲಿ ಕೃಷ್ಣ ವರ್ಣದವನಾಗಿದ್ದಾನೆ. ಆದ್ರಿಂದ ಈ ದ್ವಾಪರದ ಅಂತ್ಯದಲ್ಲಿ ಭಗವಂತ ಅವತಾರ ಮಾಡಿ, ಆದ್ರಿಂದ ಇವನಿಗೆ ಕಪ್ಪು ವರ್ಣ, ಆದ್ರಿಂದ ಕೃಷ್ಣ ಅಂತ ಹೆಸರನ್ನ ಇಟ್ಟರು. ಗರ್ಗಾಚಾರ್ಯರು ಹೇಳುತ್ತಾರೆ, ಇವನಿಗೆ ಕೃಷ್ಣ ಅಂತ ನಾವು ಹೆಸರಿಟ್ಟಿದ್ದು, ಆದರೆ ಪ್ರಾಗಯಂ ವಸುದೇವಸ್ಯ ಕ್ವಚಿತ್ ಜಾತಸ್ತವಾತ್ಮದ. ಇವ ವಸುದೇವನ ಮಗ, ಆದ್ದರಿಂದ ವಾಸುದೇವ ಅಂತ ಇವನಿಗೆ ಈಗ ಬಂದಿದ್ದಲ್ಲ, ಮೊದಲೇ ವಾಸುದೇವ ಅಂತ ಹೆಸರಿತ್ತು ಇವನಿಗೆ. ಬಹೂನಿ ಸಂತಿ ನಾಮಾನಿ, ಇವನಿಗೆ ಒಂದೇ ಹೆಸರಲ್ಲ, ನಾನಾ ನಾಮಗಳು ಇವೆ ಇವನಿಗೆ. ತಸ್ಮಾತ್ ನಂದಾತ್ಮದೋಯಂತೆ ನಾರಾಯಣ ಸಮೋಗುಣಿ, ಇವ ಎಲ್ಲ ಗುಣಗಳಿಂದ ನಾರಾಯಣನಿಗೆ ಸಮಾನನಾಗಿದ್ದಾನೆ. ನಾರಾಯಣ ಬೇರೆ ಅಲ್ಲ, ಈ ಕೃಷ್ಣ ಬೇರೆ ಅಲ್ಲ. ಆದ್ದರಿಂದಲೇ ಕೃಷ್ಣ ಅಂತ ಹೆಸರಿಟ್ಟದ್ದು ಯಾಕೆ? ಎಲ್ಲರ ಪಾಪಗಳನ್ನ ಕರ್ಷತಿ, ಪಾಪಾನು ಕರ್ಷತಿ ಇದೆ ಕೃಷ್ಣ. ಎಲ್ಲರೂ ಮಾಡಿದ ಪಾಪವನ್ನ ಇವ ಆಕರ್ಷಣೆ ಮಾಡ್ತಾನೆ ಅಂತ, ಪಾಪ ಇಲ್ಲದವನನ್ನಾಗಿ ಮಾಡ್ತಾನೆ. ಆದ್ರಿಂದ ಕೃಷ್ಣ ಇವ. ನಾರಾಯಣ ಕೂಡ ಹಾಗೆ ಮಾಡ್ತಾನೆ ಅಂತ. ಮಹಾಭಾರತದಲ್ಲಿ ಒಂದು ಕಡೆ ಬರ್ತದೆ, ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಕಥಿತಂ ಪೃಥಿವ್ಯಾ. ದೊಡ್ಡ ಕಳ್ಳ ಅಂತ ನಾರಾಯಣ, ಪ್ರಸಿದ್ಧ ಚೋರ, ದೊಡ್ಡ ಕಳ್ಳ ಅಂತ. ಯಾಕೆ ದೊಡ್ಡ ಕಳ್ಳ ಅವ? ನಾರಾಯಣ ಅಂತ ಹೆಸರುಳ್ಳವ ದೊಡ್ಡ ಕಳ್ಳ. ಯಾಕೆ ಅಂದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳನ್ನ ಎಲ್ಲವನ್ನು ಕೂಡ ಹರತ್ಯಶೇಷಂ ಎಲ್ಲ ಅಪಹರಣ ಮಾಡಿಬಿಡ್ತಾನಂತೆ. ಯಾವಾಗ? ಸ್ಮೃತ ಮಾತ್ರ ಏವ, ಕೇವಲ ಅವನ ಸ್ಮರಣೆ ಮಾಡಿದ್ರೆ ಸಾಕು. ನಾರಾಯಣ
ಅಂತ ಹೇಳಿದ್ರೆ ಸಾಕು. ಸ್ಮೃತ ಮಾತ್ರ ಇವ ಧರ್ಮಾಂತರದಲ್ಲಿ ಮಾಡಿದ ಪಾಪವನ್ನ ಹರಣೆ ಮಾಡ್ತಾನೆ. ಆದ್ದರಿಂದ ಅವ ನಾರಾಯಣ, ಅವ ಕೃಷ್ಣ. ಈ ರೀತಿಯಾಗಿ ಕೃಷ್ಣ ಅಂತ ಅವನಿಗೆ ನಾಮಕರಣವನ್ನ ಮಾಡಿದ್ದಾರೆ. ಕೃಷ್ಣನ ತುಂಟತನ ಬಹಳಷ್ಟು ವರ್ಣನೆ ಮಾಡ್ತಾ ಇದ್ದಾರೆ. ವತ್ಸಾನ ಮುಂಚನ್ ಕ್ವಚಿತ ಸಮಯೇ ಕ್ರೋಶ ಚಂದಾತಹಾಸಃ ಸ್ಥೇಯಂ ಸ್ವಾಧ್ವತ್ಯಥ ದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ ಮರ್ಕಾನ್ ಭೋಕ್ಷನ್ ವಿಬದತಿ ಸತೇನ್ನಾತ್ತಿ ಭಾಂಡಂ ಬಿನತ್ತಿ ದ್ರವ್ಯಾಲಾಭೆ ಸಗೃಹ ಕುಪಿತೋ ಯಾತ್ಯುಪಕ್ರೋಶ್ಯತ್ಯ ಶೋಕಾನ್. ಭಗವಂತನ ಈ ಬಾಲಲೀಲೆಗಳನ್ನ ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಎಂತ ಕೃಷ್ಣ ಯಾವ ರೀತಿಯಾಗಿ ಎಲ್ಲ ಯಶೋಧ ದೇವಿಗೆ ಬಾಲಲೀಲೆಗಳನ್ನು ತೋರಿಸಿದ್ದಾನೆ. ಒಮ್ಮೆ ಕೃಷ್ಣ ಎಲ್ಲ ಮಿತ್ರರನ್ನ ಕರ್ಕೊಂಡು ಒಂದು ಮನೆಗೆ ಪ್ರವೇಶ ಮಾಡಿದ ಅಂತೆ. ಅಲ್ಲಿ ಬೆಣ್ಣೆ, ಮೊಸರು, ಹಾಲು ಎಲ್ಲರ ಮನೆಯಲ್ಲೂ ಕೂಡ ಕದೀತಾ ಇದ್ದ. ಅದರಿಂದಲೇ ಎಲ್ಲ ಗೋಪಿಕೆಯರು ಕೂಡ ಯಶೋಧಾದೇವಿಯಲ್ಲಿ ಬಂದು ದೂರು ಕೊಡ್ತಾ ಇದ್ರು, ನಿನ್ನ ಮಗ ಹಾಗೆ ಮಾಡಿದ, ಹೀಗೆ ಮಾಡಿದ ಅಂತ. ಆ ಒಬ್ಬಳು ಗೋಪಿಕೆಯೇ ಬಹಳ ಆಶ್ಚರ್ಯಗೊಂಡಿದ್ದಾಳೆ ಅಂತೆ. ಯಾಕೆ ಅಂದ್ರೆ ಆ ಒಂದು ಮನೆಯಲ್ಲಿ ಏನೋ ಒಂದು ಒಳ್ಳೆಯ ದಿವಸ, ಹುಟ್ಟಿದ ದಿನ ಅಂತ. ಆ ದಿನದಲ್ಲಿ ಒಂದು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು ಅಂತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಎಲ್ಲ ತೆಗೆದಿಟ್ಟಿದ್ರಂತೆ. ಇನ್ನು ಪೂಜೆ ಪ್ರಾರಂಭ ಆಗಿಲ್ಲ. ಕೃಷ್ಣನ ಪ್ರವೇಶ ಆಯಿತು. ಮಿತ್ರರೆಲ್ಲ ಇದ್ದಾರೆ, ಸ್ನೇಹಿತರು, ಅವರನ್ನೆಲ್ಲ ಕರ್ಕೊಂಡು ಬಂದ. ಹೋದವ ಅಡಿಗೆ ಮನೆಗೆ ಹೋಗುವವ ಯಾವಾಗಲೂ. ಇವತ್ತು ಮಾತ್ರ ಅಡಿಗೆ ಮನೆಗೆ ಹೋಗಿಲ್ಲ. ಹೇಗೂ ಹಾಲು ಮೊಸರು ಈ ದೇವರ ಕೋಣೆಯಲ್ಲೇ ಇದೆ ಅಂತ ಅಲ್ಲಿಗೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಿದವನ ಏನು ಮಾಡಿದ? ಪ್ರಗೃಹ್ಯ ಗಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪಿ ಬಂತಂ ನಿಶಮ್ಯ ಮಿತ್ರಾಣಿ ಚ ತರ್ಪಯಂತಂ ಸುವಿಸ್ಮಿತಾ ಕಾಪಿ ಬಭೂವ ತೂಷ್ಣೀಂ. ಒಂದು ಕೈಯಲ್ಲಿ ಗಂಟಾಮಣಿಯನ್ನೇ ಇಟ್ಟುಕೊಂಡಂತೆ, ಇನ್ನೊಂದು ಕೈಯಲ್ಲಿ ಹಾಲಿನ ಪಾತ್ರೆಯನ್ನ ಇಟ್ಟುಕೊಂಡಂತೆ, ಇನ್ನೊಂದು ಕೈಯಲ್ಲಿ ಆ ಹಾಲಿನ ಪಾತ್ರೆಯಿಂದ ಹಾಲನ್ನು ತೆಗೆದು ಮಿತ್ರರಿಗೆಲ್ಲ ಕೊಡ್ತಾ ಇದ್ದಾನೆ. ನಿಶಮ್ಯ ಮಿತ್ರಾಣಿ ಚ ತರ್ಪಯಂತಂ, ಇನ್ನೊಂದು ಕೈಯಲ್ಲಿ ಅವರ ಬಾಯಿಗೆ ಹಾಲು ಹಾಕ್ತಾ ಇದ್ದಾನೆ. ಚತುರ್ಭುಜನಾಗಿ ಇದ್ದಾನೆ. ಇದನ್ನ ನೋಡಿದ ಆ ಗೋಪಿಕೆಗೆ ಬಹಳ ಆಶ್ಚರ್ಯ ಆಯ್ತಂತೆ. ಸುವಿಸ್ಮಿತ ಕಾಪಿ ಬಭೂವ ತೂಷ್ಣೀಂ, ಮೂಗಿನ ಮೇಲೆ ಬೆರಳನ್ನಿಟ್ಟು ಸುಮ್ಮನೆ ಕೂತು ಬಿಟ್ಲಂತೆ. ಏನು ಮಾತನಾಡಲಿಕ್ಕೆ ಆಗ್ಲಿಲ್ಲ. ಈ ರೀತಿಯಾಗಿ ದೂರನ್ನೆಲ್ಲ ಒಬ್ಬೊಬ್ಬ ಗೋಪಿಕೆಯರು ಕೂಡ ಒಂದೊಂದು ದೂರನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಕೃಷ್ಣ ಬಂದು ಹಾಲು ಮೊಸರು ಬೆಣ್ಣೆಯನ್ನ ಕದ್ದು ತಿಂತಾನೆ, ಯಾವಾಗಲೂ ಬರ್ತಾನೆ, ಒಬ್ಬನೇ ತಿನ್ನುವುದಿಲ್ಲ, ಎಲ್ಲ ಮಿತ್ರರನ್ನ ಸಂಗಡಿಗರನ್ನ ಕರ್ಕೊಂಡು ಬರ್ತಾನೆ. ನಾವೆಲ್ಲ ಒಂದು ಕೆಲಸ ಮಾಡೋಣ, ಕೃಷ್ಣನಿಗೆ ಬೇಕಾದಷ್ಟು ಹಾಲು ನಾವೇ ಕೊಟ್ಟು ಬಿಡೋಣ. ಒಂದು ಲೋಟ ಕೊಡುವ ಬದಲಿಗೆ 4 ಲೋಟ ಕೊಡೋಣ, ಅಜೀರ್ಣ ಆಗ್ತದೆ. ಒಂದು ವಾರ ನೆಮ್ಮದಿ ನಮಗೆ, ಮತ್ತೆ ಕೃಷ್ಣ ಬರುವುದಿಲ್ಲ ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದರಂತೆ. ಆದರೆ ಕೃಷ್ಣ ಇವರು ಕೊಟ್ಟ ಹಾಲನ್ನು ಕುಡಿದ, ತಾನು ಕದ್ದುಕೊಂಡು ಮತ್ತೆ ಕುಡಿದ. ಎಲ್ಲರೂ ಬಂದು ದೂರು ಕೊಡ್ತಾ ಇದ್ದಾರೆ. ಗೃಹೇ ಗೃಹೇಯಂ ನವನೀತ ದುಗ್ಧ ದಧೀನಿ ಸರ್ವಾಣಿ ಅಪಹೃತ್ಯ ಭುಂಕ್ತೆ ತಥಾಪಿ ತೃಪ್ತಿಂ ನ ಸುತಸ್ತವೇದಿ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ. ಗೋಪಿಕೆಯರು ಹೇಳ್ತಾ ಇದ್ದಾರೆ, ನಿನ್ನ ಮಗನಿಗೆ ನಾವೆಲ್ಲ ಅಜೀರ್ಣ ಆಗಲಿ ಅಂತ ಹಾಲನ್ನೆಲ್ಲ ಕೊಟ್ಟಿದ್ದೇವೆ, ಅದನ್ನು ಕುಡಿದ ಕೃಷ್ಣ ಮತ್ತೆ ಪುನಃ ಕದ್ದು ಬೆಣ್ಣೆ ಹಾಲು ಮೊಸರು ಎಲ್ಲ ತಿಂದ. ಅವನ ಹೊಟ್ಟೆಯಲ್ಲಿ ಏನು ಭೂತಾನಿ ವಸಂತಿ, ಭೂತಗಳು ವಾಸ ಮಾಡ್ತಾ ಇದ್ದಾವೋ, ಹೇಗೆ ಕತೆ ಅಂತ ಮತ್ತೆ ದೂರನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಹಸುವನ್ನ ಕಟ್ಟಿದ್ದಾರೆ. ಹಸುವಿನಿಂದ ಸ್ವಲ್ಪ ದೂರದಲ್ಲಿ ಕರುವನ್ನ ಕಟ್ಟಿದ್ದಾರೆ. ಕೃಷ್ಣ ಬರುವುದು ಆ ಕರುವಿನ ಹಗ್ಗದ ಗಂಟನ್ನೇ ಬಿಚ್ಚುದು ಅಂತ. ಸಾಯಂಕಾಲ ಬಂದಾಗ ಹಾಲು ಕರೀಲಿಕ್ಕೆ ಬಂದಾಗ ಗೋಪಿಕೆಯರು ಹಾಲು ಇಲ್ಲ, ಆ ಕರು ಬಂದು ಎಲ್ಲ ಹಾಲನ್ನು ಕುಡಿದು ಹೋಗ್ತಾ ಇದ್ದಂತೆ.
ಎಲ್ಲರೂ ದೂರು ಕೊಡಲಿಕ್ಕೆ ಬಂದು ಯಶೋದೆ ಒಮ್ಮೆ ಕೃಷ್ಣನನ್ನು ಕರೆದ್ಲ. ಕೃಷ್ಣ ಕರುವನ್ನೆಲ್ಲ ಹಗ್ಗ ಹಾಕಿ ಗಂಟು ಹಾಕಿ ಕಟ್ಟಿರುತ್ತಾರೆ, ನೀನು ಆ ಗಂಟನ್ನು ಯಾಕೆ ಬಿಚ್ಚಿದ್ದಿ? ಕೃಷ್ಣ ಹೇಳಿದ, ನನ್ನ ಸ್ವಭಾವವೇ ಗಂಟು ಬಿಚ್ಚುವಂಥದ್ದು. ನಮುಂಚ ವತ್ಸಾನ್ ಸ್ತಮಿಹೇತ್ಯ ಬದ್ಧಾನ್ ಇತಿ ರೀತೆ ಪುಣ್ಯಪದೇ ಯಶೋದೆ ಸ್ಮಿತೋಲ್ಲಸತ್ ವಕ್ರ ಮದಾತ್ಸುತಸ್ತೆ ಸ್ವಭಾವ ಇತ್ಯುತ್ತರಮುತ್ತರಜ್ಞ. ಗಂಟು ಬಿಚ್ಚುದೇ ಸ್ವಭಾವ ನನ್ನದು ಅಂತ ಹೇಳಿದಂತೆ. ಈ ಸಂಸಾರದ ಬಂಧನದಿಂದ ಯಾರು ಸಿಲುಕಿಕೊಂಡಿರುತ್ತಾರೆ ಅವರ ಬಂಧ ಮುಕ್ತ ಮಾಡುವುದೇ ಕೆಲಸ ನನ್ನದು, ಇದು ನನ್ನ ಸ್ವಭಾವ, ಮೋಕ್ಷ ಕೊಡುವುದು ನನ್ನ ಸ್ವಭಾವ ಅಂತ ಕೃಷ್ಣ ಹೇಳಿದಂತೆ. ಇನ್ನು ಕೆಲವು ಗೋಪಿಕೆಯರೆಲ್ಲ ಕೃಷ್ಣ ಬರುತ್ತಾನೆ, ಹಾಲು ಮೊಸರು ಕದಿತಾನೆ ಅಂತ ಹೇಳಿ ಅದನ್ನೆಲ್ಲ ಜಾಗೃತೆಯಾಗಿ ಇಡಬೇಕು. ಕತ್ತಲೆಯ ಕೋಣೆಯಲ್ಲಿ ಇಟ್ರಂತೆ. ಇಟ್ಟು ಬಾಗಿಲು ಹಾಕಿದ್ರು. ಬಾಗಿಲು ಹಾಕಿ ಕಿಲಕ ಹಾಕಿ ಬೀಗ ಹಾಕಿದ್ರಂತೆ. ಕೃಷ್ಣ ಬಂದು ಏನು ಮಾಡ್ತಾನೆ ಅಂತ ಇನ್ನೊಂದು ಕೋಣೆಯ ಬಳಿಗೆ ಹೋಗಿ ಸ್ವಲ್ಪ ಬಾಗಿಲನ್ನು ತೆರೆದು ಇಣುಕಿ ನೋಡುತ್ತಾ ಇದ್ರಂತೆ. ಕೃಷ್ಣ ಹೇಗೆ ಬರ್ತಾನೆ, ಹೇಗೆ ವಾಪಸ್ಸು ಹೋಗ್ತಾನೆ ನೋಡೋಣ ಅಂತ. ಕೃಷ್ಣ ಬಂದ, 4 ಮಂದಿಯನ್ನ ಮಿತ್ರರನ್ನ ಕರ್ಕೊಂಡೇ ಬಂದವನೇ ನೋಡಿದ ಬೀಗ ಹಾಕಿತ್ತು. ಕೃಷ್ಣ ನೋಡಿದ ಕೂಡಲೇ ಆ ಬೀಗ ತೆರೆದುಕೊಂಡಿತ್ತು, ಬಾಗಿಲು ತೆರೆದುಕೊಂಡಿತ್ತು. ಕತ್ತಲಿದ್ದ ಕೋಣೆಯಲ್ಲಿ ಬೆಳಕಾಯಿತು. ಹಾಲು ಮೊಸರು ಎಲ್ಲ ತಿಂದ ಅಂತ, ಮಿತ್ರರಿಗೆಲ್ಲ ಹಂಚಿದ ಅಂತ, ವಾಪಸ್ಸು ಬಂದ ಅಂತ. ವಾಪಸ್ಸು ಬರುವ ಸಂದರ್ಭದಲ್ಲಿ ಆ ಬೀಗ ಇವರು ಇಣುಕುತ್ತಾ ಇರುವ ಕೋಣೆಯ ಬಾಗಿಲಿಗೆ ಬಿತ್ತಂತೆ. ಬೊಬ್ಬೆ ಹೊಡೆದು ಕೃಷ್ಣ ಕೃಷ್ಣ ಬಾಗಿಲು ತೆಗಿ ಅಂತ ಹೇಳಿದಾಗ ಕೃಷ್ಣ ಮತ್ತೆ ಬಂದು ಬಾಗಿಲು ತೆಗೆದ. ಎಲ್ಲ ಹೋಗಿ ದೂರು ಕೊಡ್ತಾ ಇದ್ದಾರೆ, ನಿನ್ನ ಮಗ ಈ ರೀತಿಯಾಗಿ ಮಾಡಿದ, ಏನು ಮಾಟ ಮಂತ್ರ ಮಾಯ ಎಲ್ಲ ಇದೇ ಕೃಷ್ಣನಲ್ಲಿ ಗೊತ್ತಿಲ್ಲ, ನಮಗೆ ಸ್ವಲ್ಪ ಜಾಗ್ರತೆಯಾಗಿ ಇರು ಅಂತ ಹೇಳಿದ್ರಂತೆ. ಯಶೋದೆ ಹೇಳಿದ್ಲು, ನೀವು ಒಂದು ಕೆಲಸ ಮಾಡಬೇಕು, ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಕಟ್ಟಿ ಹಾಕಿ ಅವನನ್ನ, ಮನೆಯ ಕಂಬಕ್ಕೆ ಕಟ್ಟಿ ಹಾಕಿ ಅಂತ ಹೇಳಿದಾಗ ಗೋಪಿಕೆಯರೆಲ್ಲ ಹೇಳಿದ್ರಂತೆ, ಮನೆಯ ಕಂಬಕ್ಕೆ ಕಟ್ಟಿ ಹಾಕಿದ್ರೆ ನಮ್ಮ ಮನೆ ಅದನ್ನೇ ಬೀಳಿಸಿಕೊಂಡು ಹೋದ ಅನುಭವ. ಯಾಕೆ ಅಂದ್ರೆ ಹಿಂದೆ ನಾವು ಈ ರೀತಿಯಾಗಿ ಕಟ್ಟಿ ನೋಡಿದ್ದೇವೆ. ಉಲೂಖಲೆ ತಂ ಯತಿ ಬಂದಯಾಮೋ ನಯೇತದೋಲು ಖಲಮೇವ ಬಾಲಃ. ಹಿಂದೆ ನಾವು ಒರಳು ಕಲ್ಲಿಗೆ ಕಟ್ಟಿ ಹಾಕಿತ್ತು ಅವನನ್ನ. ಅವ ಏನು ಮಾಡ್ತಾ ಇದ್ದ, ಅಷ್ಟು ಭಾರ ಇರುವಂತಹ ಒರಳು ಕಲ್ಲನ್ನೇ ಎತ್ತಿಕೊಂಡು ಹೋಗ್ತಾ ಇದ್ದ. ಈಗ ಏನಾದರೂ ನೀನು ಹೇಳಿದಾಗೆ ಮನೆಯ ಕಂಬಕ್ಕೆ ಅವನನ್ನ ಕಟ್ಟಿ ಹಾಕಿದ್ರೆ, ಕಂಬವನ್ನು ಎತ್ತಿಕೊಂಡು ಹೋದರೆ ನಮ್ಮ ಮನೆ ಬೀಳಿತು, ಆದ್ದರಿಂದ ಅವನನ್ನ ಕಂಬಕ್ಕೆ ಅಂತೂ ಕಟ್ಟಿ ಹಾಕುವುದಿಲ್ಲ ನಾವು. ಇನ್ನು ಕೆಲವರೆಲ್ಲ ಮನೆಯಲ್ಲಿ ಕೃಷ್ಣ ಬಂದು ಹಾಲು ಕುಡಿತಾನೆ ಅಂತ ಹೇಳಿ ಎಲ್ಲರ ಮನೆಯಲ್ಲಿ ಕೂಡ ಹಾಲು ಬಿಸಿ ಮಾಡಿ ಇಡ್ತಿದ್ರಂತೆ. ಹಾಲು ಕರೆಯುವುದು, ಮನೆಗೆ ತರುವುದು, ಒಲೆಯ ಮೇಲೆ ಇಟ್ಟು ಬಿಸಿ ಮಾಡಿ ಬಿಡುವುದು, ಅಷ್ಟರವರೆಗೆ ಕಾಯ್ತಾ ಇದ್ದರಂತೆ. ಬಿಸಿ ಮಾಡುವ ಸಂದರ್ಭದಲ್ಲಿ ಬಂದು ಕೊಡುದು ಬಿಟ್ರೆ ಬಿಸಿ ಆಗುವ ತನಕವೂ ಕಾಯ್ತಾ ಇದ್ದರ, ಮತ್ತೆ ಹೋಗ್ತಾ ಇದ್ದರು. ಆದರೆ ಕೃಷ್ಣ ಎಲ್ಲ ಹಾಲು ಬಿಸಿ ಆದ್ಮೇಲೆ ಬಂದು ಎಲ್ಲವನ್ನು ಕೂಡ ಆ ಬಿಸಿಯಾದ ಹಾಲನ್ನೇ ಘಟ ಘಟ ಅಂತ ಕುಡಿತಾ ಇದ್ದಂತೆ. ಎಲ್ಲ ಗೋಪಿಕೆಯರು ಬಂದು ಯಶೋದೆಯಲ್ಲಿ ದೂರು ಕೊಡ್ತಾ ಇದ್ದಾರೆ, ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ತುಷ್ಣಮಪೀಯ ದುಗ್ಧಂ ಪಿಬನ್ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ. ಅಹೋ ಯಶೋದೆ, ನಿನ್ನ ಬಾಲಕ ಮಗು ಎಲ್ಲರ ಮನೆಗೆ ಹೋಗಿ ಬಿಸಿ 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 ಹಾಲನ್ನು ಕುಡಿತಾ ಇದೆ, ಆದರೂ ಅದಕ್ಕೆ ತಾಪ ಆಗ್ತಾ ಇಲ್ಲ. ನಿನ್ನ ಮಗನ ಬಾಯಿಯಲ್ಲಿ ಜಲರಾಶಿರಾಸ್ತೆ, ನದಿಯೋ ಸಮುದ್ರವೋ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಕೃಷ್ಣ ಬಂದರೆ ಅವನಿಗೆ ಕಾಣಬಾರದು ಅಂತ ಕತ್ತಲೆಯ ಕೋಣೆಯಲ್ಲಿ ಬೆಣ್ಣೆ ಹಾಲು ಮೊಸರೆಲ್ಲ ಇಡ್ತಾ ಇದ್ದಾರೆ. ಆದರೂ ಕೃಷ್ಣ ಅಲ್ಲಿಗೆ ಹೋಗ್ತಾ ಇದ್ದಂತೆ. ಬತಾಂಧಕಾರಾರ್ಪಿತ ದಧ್ಯಮತ್ರಂ ಅಪಿ ಸ್ವಭಾ ಸ್ವನ್ನಯನಾಂತ ಲಕ್ಷ್ಮಿಯ ನಿರೀಕ್ಷತೆ ಲೋಚನಯೋ ಕಿಮೇಶ ಬಿಭರತಿ ಬಾಲಸ್ತವ ಪುಷ್ಪವಂತವು. ಕೃಷ್ಣ ಅಂತಹ ಕತ್ತಲೆಯ ಕೋಣೆಗೆ ಹೇಗೆ ಹೋಗ್ತಾ ಇದ್ದ? ಎಲ್ಲಿ ಕತ್ತಲೆಯ ಕೋಣೆ ಇದೆ, ಎಲ್ಲಿ ಬೆಣ್ಣೆಯನ್ನ ಇಟ್ಟಿದ್ದಾರೆ, ಅದರ ವಾಸನೆಯನ್ನ ಕಂಡು ಹಿಡಿದು ಹೋಗ್ತಾ ಇದ್ದಂತೆ. ಮತ್ತು ಸ್ವಲ್ಪವೂ ಇಡುತ್ತಾ ಇದ್ದಿಲ್ಲ ಅಂತ.
ಎಡುವುದು ಬೀಳುವುದು ಇದು ಯಾವುದು ಆಗ್ತಾ ಇದ್ದಲ್ಲಂತೆ. ಸ್ವಲ್ಪವೂ ಶಬ್ದವೂ ಕೂಡ ಆಗ್ತಾ ಇದ್ದಿಲ್ಲ. ಶಬ್ದ ಆದರೆ ಗೋಪಿಕರಿಗೆ ಗೊತ್ತಾಗ್ತದೆ. ಶಬ್ದವೂ ಆಗದ ರೀತಿಯಲ್ಲಿ ಸ್ವಲ್ಪವೂ ಎಡವದೆ, ಎಲ್ಲಿ ಹಾಲಿನ ಪಾತ್ರೆ, ಎಲ್ಲಿ ಬೆಣ್ಣೆಯ ಪಾತ್ರೆ, ಎಲ್ಲಿ ಮೊಸರಿನ ಪಾತ್ರೆ, ಅದಕ್ಕೆ ಕೈ ಹಾಕಿ ಅದನ್ನೇ ತಿಂತ ಇದ್ದಂತೆ. ಬಿಬರ್ತಿ ಬಾಲ ತವ ಪುಷ್ಪವಂತೋ, ನಿನ್ನ ಮಗನ ಕಣ್ಣಿನಲ್ಲಿ ಸೂರ್ಯಚಂದ್ರರಿದ್ದರ ಅಂತ ಕೇಳಿದ್ರಂತೆ. ಇಲ್ಲದೆ ಇದ್ದರೆ ಕತ್ತಲೆ ಕೋಣೆಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕತ್ತಲೆ ಕೋಣೆಯಲ್ಲಿ ಹಾಲು ಯಾವುದು, ಮೊಸರು ಯಾವುದು, ಬೆಣ್ಣೆ ಯಾವುದು, ಅದನ್ನೇ ನೋಡಿ ತಿಂತ ಇದ್ದ ಇವ ಕೃಷ್ಣ. ಇನ್ನು ಕೆಲವೆಲ್ಲ ದೀಕ್ಷಿತರು ಹೇಳ್ತಾ ಇದ್ದರಂತೆ, ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ. ನಾವೆಲ್ಲ ಶೈವರು. ಯಾಕೆ? ಪಂಚಾಕ್ಷರಿ ಜಪ ಪರಾನ್ ಇತರಾನ್ ತಥಾಪಿ. ನಾವು ಪಂಚಾಕ್ಷರಿ ಜಪ ಯಾವಾಗಲೂ ಮಾಡ್ತಾ ಇರ್ತೇವೆ. ಓಂ ನಮಃ ಶಿವಾಯ ಓಂ, ಅದನ್ನು ಬಿಟ್ಟು ಬೇರೆ ಯಾವ ಜಪ ಕೂಡ ಮಾಡುವುದಿಲ್ಲ. ಆದರೂ ಈ ಜಪವನ್ನು ನಾವೇನು ಮಾಡ್ತಾ ಇರ್ತೇವೆ, ಬಾಯಲ್ಲಿ ಜಪ ಬರ್ತಾ ಇರ್ತದೆ, ಆದರೆ ಮನಸ್ಸಿನಲ್ಲಿ ಕೃಷ್ಣನ ಸ್ಮರಣೆಯೇ ಇರ್ತದೆ ನಮಗೆ. ಚೇತೋ ಮದೀಯಂ ಅತಸಿ ಕುಸುಮಾವ ಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂಂ ಕಿಶೋರಂ. ಈ ಗೋಪಿಕೆಯ ಬಾಲನಾದಂತಹ ಕೃಷ್ಣನ ಸ್ಮರಣೆಯೇ ನಮಗೆ ಬರ್ತಾ ಇದೆ. ಮಾತು ಮಾತ್ರ, ಮಂತ್ರ ಮಾತ್ರ ಬೇರೆದ್ದು. ಆದರೆ ಸ್ಮರಣೆಗೆ ಬರುವವ ಯಾರು ಅಂದ್ರೆ ಇದು ಕೃಷ್ಣ. ಕೆಲವರೆಲ್ಲ ರಾತ್ರಿ ನಿದ್ರೆ ಬಿಟ್ಟು ಈ ಕೃಷ್ಣನ ಸಲುವಾಗಿ ದಧಿಮತನ ಮಾಡ್ತಾ ಇದ್ದಾರಂತೆ. ಮಜ್ಜಿಗೆ ಕಡಿತಾ ಇದ್ದಾರಂತೆ, ಮೊಸರು ಕಡಿತಾ ಇದ್ದಾರಂತೆ. ಯಾಕೆ ಅಂದ್ರೆ ಹಗಲಲ್ಲಿ ಮಾಡಿದ್ರೆ ಕೃಷ್ಣ ಬರ್ತಾನೆ. ಆದ್ದರಿಂದ ರಾತ್ರಿ ನಿದ್ರೆ ಬಿಟ್ಟು ಸಾಮಾನ್ಯ ಒಂದು 2:30-3 ಗಂಟೆ ಸುಮಾರಿಗೆ ಬೇಗ ಎದ್ದು ನಿದ್ರೆಯನ್ನೆಲ್ಲ ಬಿಟ್ಟು ಕಡಿತಾ ಇದ್ರಂತೆ. ದಧಿಮಥನ ನಿನಾದೈ ತೆಕ್ತ ನಿದ್ರ ಪ್ರಭಾತೆ ವಿಭೃತ ಪದಮಗಾರಂ ವಲ್ಲವೀನಾಂ ಪ್ರವಿಷ್ಟ. ಹೇಗೆ ಕಡಿತಾ ಇದ್ರು? ಕತ್ತಲೇ ಕೋಣೆ, ಕಡಿಬೇಕಾದ್ರೆ ಬೆಳಕು ಬೇಕು. ಒಂದು ದೀಪವನ್ನ ಇಡ್ತಾ ಇದ್ದಾರೆ. ದೀಪವನ್ನು ಹಚ್ಚಿ ಮೊಸರನ್ನ ಕಡಿತಾ ಇದ್ರು. ಕೃಷ್ಣ ಆ ಸಂದರ್ಭದಲ್ಲಿ ಕೂಡ ಎದ್ದು ಬರ್ತಾ ಇದ್ದಾರೆ. ಮೆಲ್ಲ ಬಾಗಿಲನ್ನು ತೆರೆದು ಗೋಪಿಕೆಯರ ಹಿಂದಿನಿಂದ ಬಂದು ಅವರ ಮುಖ ಸಮೀಪಕ್ಕೆ ಬಂದು ಮೆಲ್ಲ ಗಾಳಿಯಿಂದ ದೀಪವನ್ನು ಆರಿಸ್ತಾ ಇದ್ದಾರೆ. ದೀಪ ಆರಿದ ಮೇಲೆ ಕಾಣುವುದಿಲ್ಲ. ಕೃಷ್ಣ ಯಾವುದು ಬೆಣ್ಣೆ, ಯಾವುದು ಮೊಸರು, ಯಾವುದು ಹಾಲು ಅಂತ ನೋಡಿ ಅದನ್ನು ಕುಡಿದು ಹೋಗ್ತಾ ಇದ್ದಾನೆ. ಮುಖ ಕಮಲ ಸಮೀರೈ ಆಶು ನಿರ್ವಾಪ್ಯ ದೀಪಾನ್ ಕಬಳಿತ ನಮನೀತ ಪಾತು ಗೋಪಾಲ ಬಾಲ. ಇನ್ನು ಕೆಲವರೆಲ್ಲ ಅಡಿಗೆ ಮನೆಯಲ್ಲಿ ಕಟ್ಟಿ ಬರ್ತಾ ಇದ್ದಾರಂತೆ ಕೃಷ್ಣನನ್ನು. ಒಬ್ಬಳು ಯಶೋಧ ಯಾವಾಗಲೂ ಕೇಳುತ್ತಾಳೆ, ನೀವೆಲ್ಲ ಸುಳ್ಳು ಹೇಳ್ತೀರಿ ಅಂತ. ಯಶೋಧಗೆ ಒಮ್ಮೆ ತೋರಿಸಬೇಕು. ಕೃಷ್ಣ ನಮ್ಮ ಅಡಿಗೆ ಮನೆಗೆ ಪ್ರವೇಶ ಮಾಡಿ ಆ ಬೆಣ್ಣೆಯನ್ನ ತಿಂದಿದ್ದು, ಆ ಮುಖದಲ್ಲಿ ಎಲ್ಲ ಮೊಸರು ಆಗಿದ್ದು, ಹಾಲನ್ನೆಲ್ಲ ಮೈ ಮೇಲೆ ಚೆಲ್ಲಿಕೊಂಡಿದ್ದು, ಇದೆಲ್ಲ ಒಮ್ಮೆ ಯಶೋಧೆಗೆ ತೋರಿಸಬೇಕು. ಕೃಷ್ಣ ಹಾಗೆ ಮಾಡಿದ. ಅಡಿಗೆ ಮನೆಗೆ ಪ್ರವೇಶ ಮಾಡಿದ, ಮೈ ಮೇಲೆಲ್ಲ ಹಾಲು ಚೆಲ್ಲಿಕೊಂಡ, ಮೊಸರನ್ನೆಲ್ಲ ಬಲಕೊಂಡ, ಬೆಣ್ಣೆಯನ್ನೆಲ್ಲ ತಿಂದ. ಕೂಡಲೇ ಗೋಪಿಗೆ ಬಂದು ಬಾಗಿಲು ಹಾಕಿದ್ಲ, ಬೀಗ ಹಾಕಿದ್ಲು. ಕೃಷ್ಣ ಒಳಗಿದ್ದಾನೆ, ನಾನು ಹೊರಗೆ ತೋರಿಸ್ತೇನೆ ಯಶೋಧೆಗೆ ಅಂತ ಮನೆಗೆ ಬಾಗಿಲಾಕಿ, ಅಡಿಗೆ ಮನೆಗೆ ಬಾಗಿಲಾಕಿ ಬಂದಿದ್ದಾಳೆ. ಮತ್ತೆ ಮನೆಗೆ ದೊಡ್ಡ ಮಹಾದ್ವಾರದ ಬಾಗಿಲು ಹಾಕಿ ಹೊರಗೆ ಬಂದು ನೋಡ್ತಾಳೆ ಯಶೋಧೆಗೆ ದೂರ ಕೊಡಬೇಕು ಅಂತ. ಅಂಗಳದಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದಾನೆ. ಎಂತಹ ರೂಪ ಕೃಷ್ಣನದ್ದು! ಅಲ್ಲಿಯೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ. ಬಹಳ ಆಶ್ಚರ್ಯಗೊಂಡವಳಾದ್ಲು ಅಂತೆ. ಉಲೂಖಲೇ ದಾಮ ನಿಬದ್ಧ ಮೇನಂ ತತ್ರಾಪಿ ದೃಷ್ಟ್ವಾ ಸ್ಥಿಮಿತಾ ಬಭೂವ. ಇನ್ನು ಕೆಲವರೆಲ್ಲ ಕೃಷ್ಣನಿಗೆ ಬೆಣ್ಣೆ ಸಿಗಬಾರದು, ಹಾಲು ಮೊಸರು ಸಿಗಬಾರದು ಅಂತ ಒಂದು ಮಡಿಕೆಯಲ್ಲಿ ಹಾಕಿ ಒಂದು ನೆಲವಿನಲ್ಲಿ ಕಟ್ಟಿ ಎತ್ತರದಲ್ಲಿ ಕಟ್ಟಿ ಬಿಡ್ತಾ ಇದ್ರಂತೆ. ಯಾರಿಗೂ ಸಿಗಬಾರದು, ನಮಗೆ ಮಾತ್ರ ಸಿಗಬೇಕು. ಈ ಕೃಷ್ಣನಿಗೆ ಅವರಿಗೆಲ್ಲ ಸಿಗಬಾರದು ಅಂತ ಈ ರೀತಿಯಾಗಿ ಉಪಾಯವನ್ನ ಮಾಡಿದ್ರಂತೆ. ಕೃಷ್ಣ ಏನು ಮಾಡಿದ? ಅಂತಹ ಜಾಗಕ್ಕೂ ಪ್ರವೇಶ ಮಾಡಿದ. ಒಂದು ದೊಡ್ಡ ಮಂಚವನ್ನ ಇಟ್ಟ. ಎಲ್ಲರೂ ಸೇರಿಕೊಂಡ್ರು. ಕೃಷ್ಣ ಒಂದು ಮಂಚ ಇಟ್ಟ. ಮಂಚದ ಮೇಲೆ ಒರಳುಗಲ್ಲನ್ನ ಇಟ್ಟಂತೆ. ಆ ಒರಳುಗಲ್ಲಿನ ಮೇಲೆ ದೊಡ್ಡ ಒಂದು ಪಾತ್ರೆಯನ್ನ ಕವಚಿ ಹಾಕಿದಂತೆ. ಆ ಪಾತ್ರೆಯ ಮೇಲೆ ಒಂದು ಕೊಡಪಾನ ಇಟ್ಟಂತೆ, ನೋಡಿದ ಸಿಗಲಿಲ್ಲ. ಮತ್ತೆ ಒಂದು ದೊಡ್ಡ ತಂಬಿಗೆ ಇಟ್ಟಂತೆ. ತಂಬಿಗೆಯ ಮೇಲೆ ಒಂದು ಲೋಟ ಇತ್ತಂತೆ.
ಲೋಟದ ಮೇಲೆ ಒಂದು ಸಣ್ಣ ಮಿಲ್ಲಿಯನ್ನ ಇಟ್ಟಂತೆ. ಅದರ ಮೇಲೆ ಹತ್ತಿದ. ಅದರ ಮೇಲೆ ಹತ್ತಿದ ಆ ಬೆಣ್ಣೆ ಸಿಕ್ಕಿತು ಅಂತ ಖುಷಿಯಿಂದ ನಲಿದಾಡ್ಲಿಕ್ಕೆ ಶುರು ಮಾಡಿದ ಅಂತ. ಆ ಬೆಣ್ಣೆಯನ್ನು ತಿಂದ, ನಲಿದಾಡಿದ, ಆದರೂ ಅದು ಕೆಳಗೆ ಬಿದ್ದಿಲ್ಲ ಅಂತ. ನೋಡಿದವರೆಲ್ಲ ಸ್ತಂಭೀಭೂತರಾಗಿ ಬಿಟ್ರಂತೆ. ಇನ್ನು ಕೆಲವರ ಮನೆಯಲ್ಲಿ ಎತ್ತರದಲ್ಲಿ ಕಟ್ಟಿದ್ರೆ ಯಾವಾಗ ಅದರ ಕೆಳಗೆ ಗೋಪಿಕೆಯರು ಬರ್ತಾರೆ ಅಂತ ಕಾಯ್ತಾ ಇದ್ದ. ಆ ಕಟ್ಟಿದ ಮೊಸರನ್ನ ಕಟ್ಟಿದ ನೆಲವಿನಲ್ಲಿ ಕೆಳಗೆ ಯಾರಾದ್ರೂ ಗೋಪಿಕೆಯರು ಬಂದ್ರು ಅಂತಾದಾಗ ಚಂಗನೆ ಅವರ ಹೆಗಲಿಗೆ ಹಾರಿ ಅದನ್ನ ಕಿತ್ತುಕೊಂಡು ಹೋಗಿ ತಿಂತ ಇದ್ದಂತೆ. ಇನ್ನು ಯಶೋದೆ ಒಮ್ಮೆ ಕೃಷ್ಣ ಬೆಣ್ಣೆ ಎಲ್ಲ ತಿಂದು ಬಂದಿದ್ದಾನೆ ಅಂತ. ಬೆಣ್ಣೆ ತಿಂದು ಬಂದಿದ್ದು ಯಶೋದಕ್ಕೆ ಗೊತ್ತಾಯಿತು. ಗಂಧವಾಹಂ, ಸ್ವಲ್ಪ ಬೆಣ್ಣೆಯ ಪರಿಮಳ ಸ್ವಲ್ಪ ಹೊಡಿತು ಅಂತೆ ಯಶೋದೆಗೆ. ಜೋರು ಮಾಡಿದ್ಲು. ಕೃಷ್ಣ ಎಲ್ಲಿ ಬೆಣ್ಣೆ ತಿಂದು ಬಂದಿದ್ದು ಹೇಳು. ಜೋರು ಮಾಡಿದ್ದು. ಕೃಷ್ಣ ಹೇಳಿದ, ವದನೆ ನವನೀತ ಗಂಧವಾಹಂ ವಚನೆ ತಸ್ಕರತಾತುರಿ ದುರೀಣಂ. ಎಂತಹ ಕಳ್ಳನ ಚಮತ್ಕಾರದ ಮಾತು ಕೃಷ್ಣನದ್ದು. ಅಮ್ಮ, ಯಾಕೆ ಜೋರು ಮಾಡ್ತಾ ಇದ್ದೆ ನೀನು? ನಾನೇಕೆ ಹೊರಗೆ ಹೋಗಿ ಬೆಣ್ಣೆ ತಿನ್ನಲಿ? ನನಗೆ ನಮ್ಮ ಮನೆಯಲ್ಲಿ ನೀನು ಏನಕ್ಕೆ ಕಡಿಮೆ ಮಾಡಿದ್ದಿ? ಬೇಕಾದಷ್ಟು ಬೆಣ್ಣೆ ಕೊಡುತ್ತಿ, ಬೇಕಾದಷ್ಟು ಹಾಲು ಉಣ್ಣಿಸ್ತಿ, ಬೇಕಾದಷ್ಟು ಮೊಸರು ಕೊಡುತ್ತಿ. ಇಷ್ಟೆಲ್ಲ ಇರುವಾಗ ನಾನೇಕೆ ಬೇರೆಯವರ ಮನೆಗೆ ಹೋಗಿ ಬೆಣ್ಣೆ ತಿನ್ನಬೇಕು ಅಮ್ಮ ಅಂತ ಹೇಳಿದಾಗ ಯಶೋದೆಗೆ ಹೌದಾ ಸರಿ ಅಂತ ಗಟ್ಟಿಯಾಗಿ ಆಲಿಂಗಿಸಿಕೊಂಡ್ಲಂತೆ. ತಪ್ಪಾಯಿತು ಮಗು, ನಾನು ಸುಮ್ಮನೆ ಹೇಳಿದೆ ಅಂತ ಹೇಳಿದ್ಲ. ನಯನೇ ಕುಹಕ ಶುರುಮಾಶ್ರಯೇತಾ. ಇಷ್ಟು ಮಾಡಿ ಮಗು ಸುಮ್ಮನಾಗ್ಲಿಲ್ಲ ಅಂತೆ. ಅಮ್ಮ ಜೋರು ಮಾಡಿದ್ದೆಲ್ಲ ನೀನು ಅಂತ ಕಣ್ಣೀರು ಗೊಳೋ ಅಂತ ಸುರಿಸ್ತಾ ಇದ್ದಂತೆ. ಅಮ್ಮ ಮತ್ತೆ ಮತ್ತೆ ಆಲಿಂಗಿಸಿಕೊಂಡು ಮಗುವನ್ನು ಸಮಾಧಾನ ಮಾಡ್ತಾ ಇದ್ದಾಳಂತೆ. ಮಗು ಹಾಗೆಲ್ಲ ಅಂದುಕೊಳ್ಳಬೇಡ, ನಾನು ಹಾಗೆ ಹೇಳಿದ್ದಲ್ಲ ನಿನಗೆ ಅಂತ. ಕೃಷ್ಣ ಈ ಕಡೆ ಮುಖ ಮಾಡಿ ತನ್ನ ಕೈಯಲ್ಲಿ ಕಾಲಿಗೆ ಬಡಿದುಕೊಂಡು ಹೇಗೆ ನಾನು ಅಮ್ಮನನ್ನ ರಮಿಸಿಬಿಟ್ಟೆ ಅಂತ ನೆಗಡ್ತಾ ಇದ್ದಾನೆ. ಚರಣೆ ಕೋಮಲ ತಾಂಡವಂ ಕುಮಾರಂ. ಅಮ್ಮನನ್ನ ಹೇಗೆ ರಮಿಸಿಬಿಟ್ಟೆ ಅಂತ ಚಪ್ಪಳೆ ಹೊಡಿತಾ ಇದ್ದಾನಂತೆ ಕೃಷ್ಣ. ಈ ರೀತಿಯಾಗಿ ಎಲ್ಲ ಬಾಲಲೀಲೆಗಳನ್ನು ತೋರಿಸಿದ್ದಾನೆ. ಇನ್ನೊಮ್ಮೆ ಎಲ್ಲ ಗೋಪಿಕೆಯರೆಲ್ಲ ಹಾಲು ಮಾರುವವರೆಲ್ಲ, ಹಾಲು ಬೆಣ್ಣೆ ಮೊಸರೆಲ್ಲ ಮಾರುವವರು, ಅವರೆಲ್ಲ ಮಾರಿಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆ ಎದ್ದವರೇ ಗಂಟು ಮೂಟೆ ಕಟ್ಕೊಂಡು ಹೊರಗೆ ಹೋಗ್ತಾ ಇದ್ದರು. ಹೇಗೆ ಹೋಗ್ತಾ ಇದ್ದರು ಹೊರಗೆ? ಹಾಲು ಮೊಸರು ಬೆಣ್ಣೆ ಅಂತ ಗಟ್ಟಿಯಾಗಿ ಬೊಬ್ಬೆ ಹೊಡ್ಕೊಂಡು ಹೋಗ್ತಾ ಇದ್ದರು. ಸ್ವಲ್ಪ ದೂರ ಹೋದ ಮೇಲೆ ಹಾಲು ಮೊಸರು ಬೆಣ್ಣೆ ಅಂತ ಏನು ಹೇಳ್ತಾ ಇದ್ದರು, ಆಮೇಲೆ ಗೋವಿಂದ ದಾಮೋದರ ಮುಕುಂದ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರಂತೆ. ತಮಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ಹೇಳ್ತಾ ಇದ್ದಾರಂತೆ. ವಿಕ್ರೇತು ಕಾಮ ಕಿಲ ಗೋಪಗನ್ಯ ಮುರಾರಿ ಪಾದಾರ್ಪಿತ ಚಿತ್ತ ವೃತ್ತಿ ದದ್ಯಾದಿಕಂ ಮೋಹವಶಾತ್ ಅವೋಚತ್ ಗೋವಿಂದ ದಾಮೋದರ ಮಾಧವೇತಿ. ಹಾಲು ಮೊಸರು ಬೆಣ್ಣೆ ಅಂತ ಹೇಳಬೇಕು, ಆದರೆ ಯಾವಾಗಲೂ ಕೃಷ್ಣನೇ ಚಿಂತೆ. ಎಲ್ಲಿ ಕೃಷ್ಣ ಬರ್ತಾನೆ, ಎಲ್ಲಿ ಹೊತ್ತುಕೊಂಡು ಹೋಗ್ತಾನೆ ಅಂತ. ಆದ್ರಿಂದ ಹಾಲು ಮೊಸರು ಬೆಣ್ಣೆ ಅಂತ ಹೇಳುವ ಬದಲಿಗೆ ಗೋವಿಂದ ದಾಮೋದರ ಮುಕುಂದ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದನಂತೆ. ಈ ರೀತಿಯಾಗಿ ಬೇಕಾದಷ್ಟು ಬಾಲಲೀಲೆಗಳನ್ನ ಕೃಷ್ಣ ತೋರಿಸಿದ್ದ. ಹೀಗೆ ಒಮ್ಮೆ ಆಟ ಆಡ್ತಾ ಇರುವಾಗ ಎಲ್ಲ ಮಕ್ಕಳು ಬಂದು ದೂರು ಕೊಟ್ಟರು ಯಶೋದೆಗೆ. ಅಮ್ಮ, ನಿನ್ನ ಮಗ ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ. ಏಕದಾ ಕ್ರೀಡಮಾನಾಸ್ತೆ ರಾಮಾದ್ಯ ಗೋಪತಾರಕ ಕೃಷ್ಣೋ ಮೃದಂ ಭಕ್ಷಿತವಾನ್ ಇತಿ ಮಾತ್ರೇ ನವ್ಯೋದಯತ್. ಕೃಷ್ಣ ಮೃದಂ ಭಕ್ಷಿತವಾನ್, ಕೃಷ್ಣ ಮಣ್ಣು ತಿಂದ ದೂರು ಕೊಟ್ರಂತ. ಕೋಲನ್ನ ಇಟ್ಕೊಂಡು ಬಂದು ಕೃಷ್ಣನಿಗೆ ಜೋರು ಮಾಡಿದ್ಲಂತ. ಕೃಷ್ಣ, ಹೌದಾ ಮಣ್ಣು ತಿಂದ್ಯಾ ನೀನು ಅಂತ. ಕೃಷ್ಣ ಹೇಳಿದ, ನಾಹಂ ಭಕ್ಷಿತವಾನ್ ಅಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಅಮ್ಮ, ನಾನು ಮಣ್ಣು ತಿಂದಿಲ್ಲ, ಇವರೆಲ್ಲ ಸುಳ್ಳು ಹೇಳುತ್ತಾ ಇದ್ದಾರೆ. ಯದಿ ಸತ್ಯ ಗಿರಸ್ತರ್ಹಿ ಸಮಕ್ಷಂ ಪಶ್ಯಮೇ ಮುಖಂ. ಅವರೇನಾದ್ರೂ ಹೇಳಿದ್ದು ಸತ್ಯ ಅಂತ ಆದ್ರೆ ನೀನೇ ನನ್ನ ಬಾಯಿಯನ್ನ ನೋಡು ಅಮ್ಮ ಅಂತ ಹೇಳಿದಂತೆ. ಹೌದಾ, ಸರಿ ಬಾಯಿ ತೆರಿ ಅಂತ ಹೇಳಿದ್ರಂತೆ. ಬಾಯಿ ತೆರೆದಾಗ ಏನೂ ಆಶ್ಚರ್ಯ, ಆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ನೋಡಿದ್ದಾಳೆ ಅಂತೆ. ಆ ಬ್ರಹ್ಮಾಂಡದಲ್ಲಿ ಒಂದು ಭಾರತ, ಆ ಭಾರತದಲ್ಲಿ
ಕರ್ನಾಟಕ. ಆ ಕರ್ನಾಟಕದಲ್ಲಿ ಒಂದು ದೇಶ, ಒಂದು ಪ್ರದೇಶ, ಅಲ್ಲಿ ಮತ್ತೆ ಆ ಯಶೋದೆಯ ಮುಂದೆ ಮತ್ತೆ ಮಗು, ಆ ಮಗುವಿನ ಬಾಯಿ, ಆ ಬಾಯಿಯಲ್ಲಿ ಮತ್ತೆ ಬ್ರಹ್ಮಾಂಡ. ಇದೆಲ್ಲವನ್ನು ಕೂಡ ಇಡೀ ಬ್ರಹ್ಮಾಂಡದ ಚಿಂತನೆಯನ್ನ ಆ ಬಾಯಿಯಲ್ಲಿ ನೋಡ್ತಾ ಇದ್ದಾಳಂತೆ. ಎಲ್ಲ ಬ್ರಹ್ಮಾಂಡವನ್ನ ನೋಡಿದಾಳೆ. ಮಥುರಾ ಪಟ್ಟಣವನ್ನ ನೋಡಿದ್ಲು, ವೃಂದಾವನವನ್ನ ನೋಡಿದ್ಲು, ಇಡೀ ಭಾರತ ದೇಶವನ್ನೇ ನೋಡಿಬಿಟ್ಲಂತ. ಮಾತ್ರವಲ್ಲ, ಇಡೀ ಬ್ರಹ್ಮಾಂಡವನ್ನೇ ನೋಡಿದ್ಲು. ಎಲ್ಲವನ್ನು ಕೂಡ ಕೃಷ್ಣ ತೋರಿಸಿದ ಅಂತೆ. ಬಹಳ ಆಶ್ಚರ್ಯ ಆಯಿತು. ಸ್ಥಿಮಿತ ಬಬುವ, ಮೂಗಿಗೆ ಬೆರ ಇಟ್ಟು ಸುಮ್ಮನೆ ಕೂತ್ಲಂತೆ, ಏನು ಮಾತನಾಡಿಲ್ಲ ಅಂತ. ಈ ರೀತಿಯಾಗಿ ಬೇಕಾದಷ್ಟು ಬಾಲಲೀಲೆಗಳನ್ನ ಭಗವಂತ ಕೃಷ್ಣ ತೋರಿಸಿದ. ನಿಜವಾಗಿಯೂ ಕೃಷ್ಣ ಅವತಾರ ಮಾಡಿದ್ದು ದೇವಕಿ ವಸುದೇವರಿಗೆ. ಈ ಮಗುವಿನ ಇಷ್ಟೆಲ್ಲ ಬಾಲಲೀಲೆಗಳನ್ನ ನೋಡಿದವರು ಯಾರು ಅಂದ್ರೆ ಯಶೋದೆ ಮತ್ತೆ ನಂದಗೋಪರು. ಏನು ಅದೃಷ್ಟ ಇವರದ್ದು. ಮಗು ಬೇಕು, ಮಗುವಿನ ಆ ಲೀಲೆಗಳನ್ನು ನೋಡಬೇಕು ಅಂತ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾ ಇರುತ್ತಾರೆ. ಈ ಸಂದರ್ಭದಲ್ಲಿ ಸೆರೆಮನೆಯಲ್ಲಿ ಇದ್ದಂತ ದೇವಕಿಯರಿಗೆ ಆ ಭಾಗ್ಯ ಬಂದಿಲ್ಲ. ಈ ನಂದಗೋಪ ಯಶೋದೆಯರಿಗೆ ಭಾಗ್ಯ ಬಂತು. ಶುಕರು ಹೇಳುತ್ತಾರೆ, ಆ ಯಶೋದೆ ಮತ್ತು ನಂದಗೋಪ ಯಾರು ಅಂದರೆ ಅವರೇ ವಸುಗಳಲ್ಲಿ ಮುಖ್ಯನಾದವ ದ್ರೋಣ. ಇವಳು ಯಶೋದೆ ಅಂದ್ರೆ ಧರಾದೇವಿ. ಬ್ರಹ್ಮದೇವರು ಹೇಳಿದ್ದರಂತೆ, ನೀವು ಭೂಲೋಕಕ್ಕೆ ಹೋಗಿ ಅಲ್ಲಿ ನಿಮಗೆ ಕೃಷ್ಣ ಬೇಕಾದಷ್ಟು ಬಾಲಲೀಲೆಗಳನ್ನು ತೋರಿಸ್ತಾರೆ ಅಂತ. ಆದ್ದರಿಂದ ಬ್ರಹ್ಮದೇವರಿಂದ ವರ ಪಡ್ಕೊಂಡು ಬಂದವರು ಈ ದ್ರೋಣ ಮತ್ತು ಧರಾದೇವಿ ಅಂತ. ಆದ್ದರಿಂದಲೂ ಇಷ್ಟೆಲ್ಲ ಲೀಲೆಗಳನ್ನೆಲ್ಲ ಇವರು ನೋಡಿದ್ರು, ಆನಂದ ಪಟ್ಟರು. ಒಂದು ದಿನ ಕೃಷ್ಣ ಹಾಲು ಕುಡಿಬೇಕು ಅಂತ ಆಟವನ್ನೆಲ್ಲ ಆಡಿ ಬಂದಿದ್ದಾನೆ ಅಂತ. ಏಕದ ಗೃಹದೇಶೀಶು ಯಶೋದ ನಂದಗೇಹಿನಿ, ಎಲ್ಲೋ ಮಕ್ಕಳೊಟ್ಟಿಗೆ ಆಟ ಆಡ್ಲಿಕ್ಕೆ ಹೋಗಿದ್ದ. ಬರುವಾಗ ಬಹಳ ಹಸಿದಿದ್ದ. ಮಗು ಹೊರಗೆ ಆಟ ಆಡ್ಲಿಕ್ಕೆ ಹೋದರೆ ಬರುವಾಗ ಹಸಿದುಕೊಂಡು ಬರ್ತದೆ, ಮೈಯೆಲ್ಲ ಕೆಸರಾಗಿದೆ ಅಂತ. ಓಡಿಕೊಂಡು ಬರ್ತಾ ಇದ್ದ. ಯಶೋದೆ ದಧಿಮತನ ಮಾಡ್ತಾ ಇದ್ದಾಳೆ, ಮೊಸರನ್ನ ಕಡಿತಾ ಇದ್ದಾಳೆ. ಓಡಿ ಹೋದ್ಲಂತೆ, ಮಗು ಬರ್ತಾ ಇದೆ, ಹಸಿದಿರಬೇಕು ಮಗು. ಆ ಕೆಸರೆಲ್ಲ ಮೆತ್ತುಕೊಂಡಿತ್ತು. ಯಶೋದೆಗೆ ಅದು ಯಾವುದು ಕಣ್ಣಿಗೆ ಬಿದ್ದಿಲ್ಲ. ತನ್ನ ಮಗು ಅಂತ ಹೋಗಿ ಎತ್ತುಕೊಂಡು ಬಂದು ಆ ಮಗುವನ್ನ ತೊಡೆಯಲ್ಲಿ ಕೂಡಿಸಿ ಮಗುವಿಗೆ ಹಾಲು ಉಣಿಸ್ತಾ ಇದ್ದಾಳಂತೆ. ಆ ಮಗು ನೋಡ್ತಾ ಇದೆ ಕಣ್ಣನ್ನ ಬಿಟ್ಟು, ಆ ಮಗುವನ್ನೇ ನೋಡುತ್ತಾ ಇವಳು ಆನಂದಿಸ್ತಾ ಇದ್ದಾಳೆ. ಇದೇ ಸಂದರ್ಭದಲ್ಲಿ ಒಳಗೆ ಅಡಿಗೆ ಮನೆಯಲ್ಲಿ ಒಲೆಯ ಮೇಲೆ ಹಾಲನ್ನ ಇಟ್ಟಿದ್ಲಂತೆ. ಸ್ವಲ್ಪ ಶಬ್ದ ಕೇಳಿತು, ಹಾಲು ಮೇಲೆ ಬರುವುದು ಶಬ್ದ ಕೇಳಿತು. ಇನ್ನೇನು ಹಾಲು ಮೇಲೆ ಬಂದು ಚೆಲ್ಲಿ ಹೋಗ್ತದೆ ಅಂತ ಹೇಳಿ ಹಾಲು ಕುಡಿತಾ ಇರುವ ಮಗುವನ್ನ ಕೆಳಗೆ ಇಟ್ಟು ಓಡಿ ಹೋದ್ಲ. ಮಕ್ಕಳಿಗೆ ಹಾಲು ಕೊಡ್ತಾ ಇರುವಾಗ ಒಮ್ಮೆಲೆ ತೆಗೆದು ಈ ಕಡೆ ಇಟ್ಟು ಬಿಟ್ರೆ ಮಕ್ಕಳಿಗೆ ಸಿಟ್ಟು ಬಂದು ಬಿಡ್ತದೆ. ಆಹಾರ ಕೊಡ್ತಾ ಇರುವಾಗ ಒಮ್ಮೆಲೆ ನಿಲ್ಲಿಸಿ ಬಿಡಬಾರದು, ಹಠ ಮಾಡುತ್ತದೆ ಮಗು. ಕೃಷ್ಣ ಅದನ್ನು ತೋರಿಸಿದ. ಮಗುವನ್ನ ಕೆಳಗಿಟ್ಟು ಕೂಡಲೇ ಕೃಷ್ಣ ಕೋಪಗೊಂಡ. ತಮಂಕ ಮಾರೂಢಂ ಅಪಾಯತ್ ಸ್ತನಂ ಸ್ನೇಹಸ್ತುತಂ ಸಸ್ಮಿತ ಮೀಕ್ಷತಿ ಮುಖಂ ಸಂಜಾತ ಕೋಪ ಸ್ಫುರಿತಾರುಣಾಧರಂ. ಕೋಪದಿಂದ ತುಟಿಗಳೆಲ್ಲ ಅಲುಗುತ್ತಾ ಇವೆ ಅಂತ, ಅಲುಗಾಡುತ್ತಾ ಇವೆ. ಸಂದರ್ಶ ದದ್ದಿ ಮಂತವಾದಂ. ಆ ಕೋಪದಿಂದ ಏನು ಮಾಡಿದ ಕೃಷ್ಣ ಅಂದ್ರೆ ಆ ದಧಿಮತನ ಮಾಡುತ್ತಾ ಇರುವ ಗಡಿಗೆಯನ್ನು ಒಡೆದು ಬಿಟ್ಟಂತೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಕೃಷ್ಣ, ಮತ್ತೆ ಒಳಗೆ ಹೋದಂತ. ಎಲ್ಲಿ ಬೆಣ್ಣೆ ಮೊಸರು ಹಾಲನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೋ ಅದೆಲ್ಲ ಮಡಿಕೆಗಳನ್ನು ಒಡೆದು ಬಿಟ್ಟಂತೆ. ಒಡೆದು ಅದರಲ್ಲಿ ಇರುವುದನ್ನೆಲ್ಲ ಬೆಕ್ಕಿಗೆ ಕೋತಿಗಳಿಗೆಲ್ಲ ತಿನ್ನಿಸ್ಲಿಕ್ಕೆ ಶುರು ಮಾಡಿದ. ಯಶೋದೆ ಹಾಲನ್ನ ಕೆಳಗಿಟ್ಟು ನೋಡಿ ಬಂದ್ಲು. ಇಲ್ಲಿ ಬಂದು ನೋಡುತ್ತಾಳೆ, ಆ ಮಗು ಕೃಷ್ಣ ಎಲ್ಲ ಒಡೆದಾಕಿ ಬಿಟ್ಟಿದ್ದಾಳೆ. ಸಿಟ್ಟು ಬಂತು. ಇನ್ನು ಸ್ವಲ್ಪ ಈ ಕಡೆ ಬಂದು ನೋಡಿದ್ಲು, ಅಲ್ಲಿ ಕೂಡ ಎಲ್ಲ ಪಾತ್ರೆಗಳು ಒಡೆದು ಹೋಗಿವೆ, ಗಡಿಗೆಗಳೆಲ್ಲ ಒಡೆದು ಹೋಗಿವೆ. ನೋಡಿದ್ಲು, ಅಲ್ಲದೆ ಎಲ್ಲ ಬೆಣ್ಣೆ ಯಾವುದು ಸ್ವಲ್ಪವೂ ಇಲ್ಲ. ಇನ್ನೊಂದು ಕಡೆ ನೋಡ್ತಾಳೆ, ಆ ಕೃಷ್ಣ ಹೋಗಿ ಕೋತಿಗಳಿಗೆ ಬೆಕ್ಕುಗಳಿಗೆಲ್ಲ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದಾನೆ. ಇನ್ನೂ ಸಿಟ್ಟು ಬಂತಂತೆ. ಇಷ್ಟೆಲ್ಲ ಹೋಗಿದ್ದು ಮಾತ್ರವಲ್ಲ, ಇದೆಲ್ಲವನ್ನು ಕೂಡ ಇವನೇ ತಿಂದಿದ್ರೆ ತೊಂದರೆ ಇಲ್ಲ ಇತ್ತು. ಬೆಕ್ಕುಗಳಿಗೆ ಕೋತಿಗಳಿಗೆ
ಎಲ್ಲ ತಿನ್ನಿಸ್ತಾ ಇದ್ದಾನೆ. ಮತ್ತಷ್ಟು ಸಿಟ್ಟು ಬಂತಂತೆ. ಒಳಗೆ ಹೋದ್ಲು, ಒಂದು ದಂಡವನ್ನು ಇಟ್ಟುಕೊಂಡು ಬಂದಂತೆ. ದಂಡವನ್ನು ಇಟ್ಟುಕೊಂಡು ಓಡಿಕೊಂಡು ಬಂದ್ಲು. ಕೃಷ್ಣ, ನಿನ್ನನ್ನು ಓಡಿತೇನೆ ಅಂತ. ಯಾವ ದಂಡಪಾಣಿ ಯಮ ಈ ಕೃಷ್ಣನಿಗೆ ಹೆದರುತ್ತಾನೋ ಅಂತಹ ಕೃಷ್ಣನನ್ನೇ ಹೆದರಿಸಬೇಕು ಅಂತ ಈ ಯಶೋದೆ ದಂಡಪಾಣಿಯಾಗಿ ಬಂದಿದ್ದಾಳೆ. ಕೃಷ್ಣ ಸಿಗಲಿಲ್ಲ, ಓಡಿಕೊಂಡು ಹೋದ. ಸುಮಾರು ದೂರ ಓಡಿದ, ನಿಂತು ಬಿಟ್ಟ. ಯಶೋದೆ ಓಡಿಕೊಂಡು ಬರ್ತಾ ಇದ್ದಾಳೆ. ಆಯಾಸ ಆಯಿತು, ಇನ್ನು ಆಗುವುದಿಲ್ಲ ಎನ್ನುವಷ್ಟರೇ ಮಟ್ಟಿಗೆ ಬಂತು. ಕೃಷ್ಣ ನೋಡಿದ ಅಮ್ಮನನ್ನ ಹೆಚ್ಚು ಆಯಾಸ ಪಡಿಸಬಾರದು ಅಂತ ಕೃಷ್ಣ ಅಲ್ಲೇ ನಿಂತು ಬಿಟ್ಟ. ಏನಿದ್ರು ಕೂಡ ಮಕ್ಕಳು ಮಾತೃವಶರಾಗಬೇಕು, ತಾಯಿಯ ವಶದಲ್ಲಿ ಇರಬೇಕು ಅಂತ ತೋರಿಸಿದಂತೆ ನಿಂತು ಬಿಟ್ಟ ಕೃಷ್ಣ. ನಿಂತಾಗ ಯಶೋದೆಗೆ ಕೃಷ್ಣ ಸಿಕ್ಕಿಬಿದ್ದ. ಕೃಷ್ಣ, ನಿನ್ನನ್ನು ನಾನು ಒರಳು ಕಲ್ಲಿಗೆ ಕಟ್ಟುತ್ತೇನೆ ಅಂತ ಗೋಪಿಕೆಯನ್ನ ಕರೆದು ಆ ಯಶೋದೆ ಹಗ್ಗವನ್ನು ತರಿಸಿದ್ಲ. ಒಂದು ಹಗ್ಗವನ್ನು ತೆಗೆದುಕೊಂಡು ಬಾ ಅಂತ ಆ ಗೋಪಿಕೆ ಒಂದು ಹಗ್ಗವನ್ನು ತಂದು ಕೃಷ್ಣನನ್ನ ಯಶೋದೆ ಹಗ್ಗವನ್ನ ಒರಳು ಕಲ್ಲಿಗೆ ಸೇರಿಸಿ ಕಟ್ಟಿದ್ದ. ಸೇರಿಸಿ ಕಟ್ಟುವಾಗ ದ್ವಂಗುಲೋನಂ ಅಭೂತೇನ ಸಂದಧೆ ನೆಚ್ಚ ಗೋಪಿಕಾ, 2 ಅಂಗುಲ ಕಮ್ಮಿ ಆಯ್ತ. ಕೃಷ್ಣನನ್ನ ಒರಳು ಕಲ್ಲಿಗೆ ಕಟ್ಟಬೇಕು ಅಂದರೆ 2 ಅಂಗುಲ ಕಡಿಮೆ ಆಯ್ತು. ಮತ್ತೆ ಗೋಪಿಗೆಯನ್ನ ಕರೆದು ಇನ್ನೊಂದು 2 ಅಂಗುಲ ಕಡಿಮೆ ಆಗಿದೆ, ಸ್ವಲ್ಪ ತೆಗೆದುಕೊಂಡು ಬಾ ಅಂತ. ಗೋಪಿಗೆ ಒಳಗೆ ಹೋಗಿ ತೆಗೆದುಕೊಂಡು ಬಂದು ಮತ್ತೆ ಕಟ್ಟಿದ್ಲು. ಮತ್ತೆ ಕಟ್ಟುವಾಗ ಅದೇ ಪರಿಸ್ಥಿತಿ, ದ್ವಂಗುಲೋನಂ ಅಭೂತು. ಇನ್ನೊಮ್ಮೆ ಗೋಪಿಗೆಯನ್ನು ಕರೆದ್ಲು. ದೊಡ್ಡ ಹಗ್ಗ ತೆಗೆದುಕೊಂಡು ಬಾ ಅಂತ ಹೇಳಿದ್ಲು. ದೊಡ್ಡ ಹಗ್ಗವನ್ನು ತಂದ್ಲು ಗೋಪಿಗೆ. ತಂದು ಇದಕ್ಕೆ ಅದನ್ನು ಸೇರಿಸಿದ್ಲು. ಮತ್ತೆ ದೊಡ್ಡ ಹಗ್ಗ ಆಯಿತು. ಆ ದೊಡ್ಡ ಹಗ್ಗದಿಂದ ಕಟ್ಟಲಿಕ್ಕೆ ಹೋದ್ಲು. ಮತ್ತೆ ದ್ವಂಗುಲೋನಂ ಅಭೂತು, ಮತ್ತೆ 2 ಅಂಗುಲ ಕಡಿಮೆ ಆಯಿತು. ಆಗ ಗೊತ್ತಾಯಿತು ಯಶೋದೆಗೆ, ಸುತೋ ನಮೇಯಂ ಹರಿರೇವ ಸಾಕ್ಷಾತ್, ಇದು ನನ್ನ ಮಗುವಲ್ಲ, ಇದು ಭಗವಂತನೇ, ಹರಿಯೇ ಇರಬೇಕು ಅಂತ ಅಂದುಕೊಂಡ್ಲಂತೆ. ಇಷ್ಟರವರೆಗೆ ಅಜ್ಞಾನ ಇದ್ದಿಲ್ಲ. ಬಾಯಿಯಲ್ಲಿ ಆಕಾಶ, ಗ್ರಹ, ನಕ್ಷತ್ರ ಎಲ್ಲ ತೋರಿಸಿದ್ದಾನೆ. ಅದು ಸಾಕಾಗಿಲ್ಲ ಅಂತ ಮಣ್ಣು ತಿಂದುವ ನೆಪದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದ್ದಾನೆ. ಆಗಲೂ ಗೊತ್ತಾಗಿಲ್ಲ. ಈಗ ಗೊತ್ತಾಯಿತು ಯಶೋದೆಗೆ, ಓ ಇದು ನನ್ನ ಮಗುವಲ್ಲ. ಸುತೋ ನಮೇಯಂ ಹರಿರೇವ ಸಾಕ್ಷಾತ್, ಈ ಮಗು ನನ್ನದಲ್ಲ, ಇದು ಭಗವಂತನ ಮಗು. ನಾನು ಇಷ್ಟರವರೆಗೆ ತಿಳ್ಕೊಂಡಿದ್ದೆ ಇದು ನನ್ನ ಮಗು ಅಂತ. ಆದರೆ ಇದು ನನ್ನ ಮಗುವಲ್ಲ, ಇದು ಸಾಕ್ಷಾತ್ ಹರಿಯೇ ಇರಬೇಕು ಅಂತ ತಿಳ್ಕೊಂಡ. ಈ ಜ್ಞಾನ ಬಂತಲ್ವೇ, ಆಗ ಸಣ್ಣ ಹಗ್ಗಕ್ಕೆ ಕೃಷ್ಣ ಸಿಕ್ಕಿಬಿದ್ದ. ಅಷ್ಟು ದೊಡ್ಡ ಹಗ್ಗ ಬೇಕಾಗಲಿಲ್ಲ, ಸಣ್ಣ ಹಗ್ಗದಿಂದಲೇ ಕಟ್ಟಿದ್ಲ. ಏನು ಇದರ ಕಥೆಯ ಸಂದೇಶ? ಯಶೋಧಾದೇವಿಗೆ ಇತ್ತು ಕೃಷ್ಣನ ಮೇಲೆ ಪ್ರೀತಿ ಇತ್ತು. ಇನ್ನು ಪ್ರೀತಿ ಮಾತ್ರ ಇತ್ತು. ಪ್ರೀತಿ ಅಂದರೆ ಭಕ್ತಿ, ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ. ಪ್ರೀತಿ ಇತ್ತು ಕೃಷ್ಣನ ಮೇಲೆ, ಆದರೆ ವೈರಾಗ್ಯ ಬಂದಿದ್ದಿಲ್ಲ ಅಂತ. ವೈರಾಗ್ಯ ಬಂದಿದ್ರೆ ಹಾಲು ಮೇಲೆ ಹೋಗಿ ಕೆಳಗೆ ಜಾರಿ ಬೀಳುತ್ತದೆ ಅಂತ ಅವಳು ಹಾಲು ಕುಡಿಸ್ತಾ ಇರುವ ಮಗುವನ್ನ ಕೆಳಗೆ ಇಟ್ಟು ಹೋಗ್ತಾ ಇದ್ದಿಲ್ಲ. ಹೋದರೆ ಹೋಗ್ಲಿ, ಹಾಲು ಕೃಷ್ಣನಿಗೆ ಹಾಲು ಕುಡಿಸ್ತಾ ಇದ್ದೇನಲ್ಲ, ಆ ಮನಸ್ಸು ಬಂದಿಲ್ಲ. ಯಾಕೆ? ವೈರಾಗ್ಯ ಬಂದಿಲ್ಲ ಅಂತ. ಸ್ವಲ್ಪ ಹಾಲಿನ ಸಲುವಾಗಿ ಈ ಕೃಷ್ಣನನ್ನ ಕೆಳಗಿಟ್ಟು ಹೋದ. ಅವಳಿಗೆ ಕೃಷ್ಣನ ಬಗ್ಗೆ ಜ್ಞಾನವೂ ಇದ್ದಿಲ್ಲ. ಇಷ್ಟರವರೆಗೆ ತಿಳ್ಕೊಂಡಿದ್ದೇನು? ಕೃಷ್ಣ ನನ್ನ ಮಗು ಅಂತ ತಿಳ್ಕೊಂಡಿದ್ಲ. ಈಗ ಆ ಜ್ಞಾನ ಬಂತು. ಮೊದಲು ಇದ್ದಿದ್ದು ಬರೀ ಭಕ್ತಿ, ಪ್ರೀತಿ. ಆಮೇಲೆ ಜ್ಞಾನ ಬಂತು. ಜ್ಞಾನ ಬಂದ ಮೇಲೆ ಕೃಷ್ಣನೇ ನನಗೆ ಸಾಕು, ಬೇರೆ ಯಾವುದು ಬೇಡ ಅಂತ ಅಂದುಕೊಳ್ಳಂತೆ. ವೈರಾಗ್ಯ ಬಂತು. ಹಗ್ಗ 2 ಅಂಗುಲ ಕಡಿಮೆ ಆಗಿದ್ದು ಅಂದರೆ ಏನು? ಯಶೋದೆಯಲ್ಲಿ ಜ್ಞಾನ ಇದ್ದಿಲ್ಲ, ವೈರಾಗ್ಯ ಇದ್ದಿಲ್ಲ. ಒಂದು ಇತ್ತು, ಭಕ್ತಿ ಮಾತ್ರ. ಭಕ್ತಿ, ಜ್ಞಾನ, ವೈರಾಗ್ಯ, ಇದು 3 ಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ. ಯಶೋದೆಗೆ ಇದ್ದಿದ್ದು ಬರೀ ಭಕ್ತಿ ಮಾತ್ರ, ಪ್ರೀತಿ ಮಾತ್ರ. ಜ್ಞಾನ ಇದ್ದಿಲ್ಲ, ವೈರಾಗ್ಯ ಇದ್ದಿಲ್ಲ. ಈಗ ಅದು 2 ಸೇರಿತು ಅಂತ. ಕೃಷ್ಣ ಕಟ್ಟಿಗೆ ಬಿದ್ದ.
ಎಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಇರುತ್ತದೋ ಅಲ್ಲಿ ಕೃಷ್ಣ ನಮ್ಮ ಕಟ್ಟಿಗೆ ಬೀಳುತ್ತಾನೆ, ಇಲ್ಲದೇ ಇದ್ದರೆ ಇಲ್ಲ. ಈ ಸಂದೇಶವನ್ನು ಕೃಷ್ಣ ಕೊಟ್ಟ. ಆದ್ದರಿಂದಲೇ ಭಕ್ತಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಮೈಗೂಡಿಸಬೇಕು. ನಮಗೆಲ್ಲ ಇಲ್ಲ ಅಂತ ಹೇಳುವುದಿಲ್ಲ. ದೇವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ, ದೇವರಲ್ಲಿ ಇದೆಯಾ ಮೂರು ಕೂಡ? ದೇವರಲ್ಲಿ ಜ್ಞಾನ ಇದೆ, ಭಕ್ತಿ ಇದೆ, ಆದರೆ ವೈರಾಗ್ಯ ಮಾತ್ರ ಬಹಳಷ್ಟು ಇದೆ. ನಿಜವಾಗಿಯೂ ಹೇಗೆ ಇರಬೇಕು ಅಂದರೆ, ದೇವರಲ್ಲಿ ಭಕ್ತಿ ಇರಬೇಕು, ಜ್ಞಾನ ಇರಬೇಕು, ದೇವರನ್ನ ಬಿಟ್ಟು ಬೇರೆ ಎಲ್ಲ ಕಡೆ ವೈರಾಗ್ಯ ಇರಬೇಕು. ನಮಗೇನಾಗಿದೆ? ದೇವರಲ್ಲಿ ವೈರಾಗ್ಯ, ಬೇರೆ ಕಡೆ ಎಲ್ಲ ವೈರಾಗ್ಯ ಇಲ್ಲ. ಈ ರೀತಿಯಾಗಿ ವ್ಯತ್ಯಾಸ ಆಗಿದೆ. ಹಾಗಾದರೆ ದೇವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ, ಅರ್ಥಾತ್ ದೇವರನ್ನ ಬಿಟ್ಟು ಎಲ್ಲ ಪದಾರ್ಥಗಳಲ್ಲಿ ವೈರಾಗ್ಯ ಬರಬೇಕು, ಭಗವತ್ ವಿಷಯಕವಾಗಿ ಭಕ್ತಿ ಜ್ಞಾನ ಬರಬೇಕು. ಇದು ಬಂದರೆ ಆಗ ನಮ್ಮ ಕೃಷ್ಣ ನಮ್ಮ ಕಟ್ಟಿಗೆ ಬೀಳುತ್ತಾನೆ. ಹೀಗೆ ಈ ಸಂದೇಶವನ್ನು ಕೃಷ್ಣ ನಮಗೆ ಎಲ್ಲ ಕೊಟ್ಟಿದ್ದಾನೆ. ಮಾತ್ರವಲ್ಲ, ಕೃಷ್ಣನನ್ನ ಒರಳು ಕಲ್ಲಿಗೆ ಕಟ್ಟಿದ್ಲಲ್ವೇ, ಕೃಷ್ಣ ಆ ಒರಳು ಕಲ್ಲನ್ನೇ ಎತ್ತುಕೊಂಡು ಹೋದ ಅಂತ. ಮುಂದೆ ಹೋಗ್ತಾ ಹೋಗ್ತಾ 2 ವೃಕ್ಷಗಳು, ದೊಡ್ಡ ವೃಕ್ಷಗಳು, ಹೌದು, ಅರ್ಜುನ ವೃಕ್ಷ ಅಂತ. ಆ ವೃಕ್ಷಗಳ ಮಧ್ಯದಲ್ಲಿ ಹೋದ, ಒರಳುಗಳು ಸಿಕ್ಕಿಬಿತ್ತು, ಎಳ್ಕೊಂಡು ಹೋದ. ಆ 2 ಅರ್ಜುನ ವೃಕ್ಷಗಳು ಕೆಳಗೆ ಬಿತ್ತು. ಬಿದ್ದಾಗ ಅದರಲ್ಲಿ ಇಬ್ಬರು ಎದ್ದು ಬಂದರಂತೆ, ನಳಕೂಬರ ಮತ್ತು ಮಣಿಗ್ರೀವ ಅಂತ ಇಬ್ಬರು. ಅವರಿಬ್ಬರು ಕೂಡ ಗಂಧರ್ವರು. ಅವರು ಶಾಪದ ಪ್ರಯುಕ್ತಮರಾಗಿದ್ದರಂತೆ. ಒಮ್ಮೆ ನಾರದರು ಬಂದಾಗ ನಗ್ನರಾಗಿ ಅವರ ಮುಂದೆ ಇದ್ದರಂತೆ ಇವರು, ನಳಕೂಬರ ಮತ್ತು ಮಣಿಗ್ರೀವ. ನಾರದರು ಶಾಪ ಕೊಟ್ಟರು, ನನ್ನ ಮುಂದೆ ನೀವು ನಗ್ನರಾಗಿದ್ದೀರಲ್ಲ, ನೀವು ಮರ ಆಗಿ ಹುಟ್ಟಿರಿ ಅಂತ. ಮರ ಯಾವಾಗಲೂ ನಗ್ನವಾಗಿ ಇರುವುದು, ಆದ್ದರಿಂದ ಮರವಾಗಿ ಹುಟ್ಟಿದ್ರಂತೆ. ಈ ಮರದಲ್ಲಿ ಇವರು ಮಾತ್ರ ಇದ್ದಿದ್ದಲ್ಲ, ಅದರಲ್ಲಿ ಇನ್ನೊಬ್ಬರು ಸೇರಿಕೊಂಡಿದ್ದರಂತೆ. ಧ್ವನಿ ಮತ್ತು ಚಮು ಅಂತ ಇಬ್ಬರು ದೈತ್ಯರು ಸೇರಿಕೊಂಡಿದ್ದರು. ಕೃಷ್ಣ ಈ ಅರ್ಜುನ ವೃಕ್ಷವನ್ನು ಬೀಳಿಸಿದಾಗ ನಳಕೂಬರ ಮತ್ತು ಮಣಿಗ್ರೀವ ಇವರಿಬ್ಬರಿಗೆ ಮುಕ್ತಿ ಆಯಿತು. ಅರ್ಥಾತ್ ಮತ್ತೆ ಅವರು ತಮ್ಮ ರೂಪವನ್ನ, ಮೂಲ ರೂಪವನ್ನ ಸೇರಿಕೊಂಡ್ರು. ಈ ಧ್ವನಿ ಮತ್ತು ಚಮು ಅವರಿಬ್ಬರಿಗೂ ಕೂಡ ನರಕ ಆಯಿತು ಅಂತ. ಈ ರೀತಿಯಾಗಿ ಕೃಷ್ಣ ಯಮನಾರ್ಜುನ ಭಂಜನ, ಯಮನಾರ್ಜುನ ವೃಕ್ಷ ಇದು 2 ಜೋಡಿಯಾಗಿ ಇರುವಂತಹ ವೃಕ್ಷವನ್ನ ಬೀಳಿಸಿದ. ಅದರಿಂದ ಅವರಿಬ್ಬರಿಗೂ ಕೂಡ ಮೋಕ್ಷವನ್ನು ಕೊಟ್ಟ. ಇನ್ನಿಬ್ಬರಿಗೂ ಕೂಡ ಧ್ವನಿ ಮತ್ತು ಚಮು ದೈತ್ಯರಿಗೆ ನರಕವನ್ನು ಕೊಟ್ಟ. ಈ ನಳಕೂಬರ ಮತ್ತು ಮಣಿಗ್ರೀವ ತಮ್ಮ ಮೂಲ ರೂಪಕ್ಕೆ ಹೋಗುವಾಗ ಬಹಳ ಸಂತೋಷದಿಂದ ಹೋದರಂತೆ. ಬಹಳ ಸಂತೋಷದಿಂದ ಹೋಗ್ತಾ ಒಂದು ದೇವರಲ್ಲಿ ಬೇಡಿಕೊಂಡು ಹೋದರು. ಹೇಗೆ ಬೇಡಿದ್ರು ಅಂದರೆ, ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮ ಸುಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಸ್ತವ ನಿವಾಸ ಜಗತ್ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ಭಗವಂತ, ನಮ್ಮ ವಾಣಿ, ನಮ್ಮ ಮಾತು ಅದು ಯಾವಾಗಲೂ ಗುಣಾನುಕಥನೆ, ನಿನ್ನ ಗುಣಗಳನ್ನ ಅದು ಹೇಳುತ್ತಾ ಇರಲಿ. ನಮ್ಮ ಮಾತು ಬಂತು ಅಂದರೆ ಅದು ಕೆಟ್ಟ ಮಾತು ಬರದೇ ಇರಲಿ, ನಿನ್ನ ಗುಣಗಳನ್ನೇ ಅದು ಹೇಳುತ್ತಾ ಇರಲಿ. ಶ್ರವಣವು ಕಥಾಯಾಮ್, ನಮ್ಮ ಕಿವಿ ಅದು ಬೇರೆ ಬೇರೆ ಯಾವುದೋ ಕೆಲಸಕ್ಕೆ ಬಾರದ ಕಥೆಗಳನ್ನು ಕೇಳದೇ ಇರಲಿ, ನಿನ್ನ ಕಥೆಗಳನ್ನು ಕೇಳುವಂತಾಗಲಿ. ನಿನ್ನ ಗುಣಗಳನ್ನ ವರ್ಣನೆ ಮಾಡುವಂಥದ್ದನ್ನ ಕೇಳುವ ಹಾಗೆ ಆಗಲಿ. ನಿನ್ನ ಕಥಾ ಶ್ರವಣದಲ್ಲಿ ತೊಡಗಲಿ. ಹಸ್ತೌ ಚ ಕರ್ಮಸು, ನನ್ನ 2 ಕೈಗಳು ನಿನ್ನ ಮಂದಿರ ಮಾರ್ಜನಾದಿಗಳಲ್ಲಿ ಅದು ಉಪಯೋಗಿಸಲ್ಪಡಲಿ. ನಿನ್ನ ಕೆಲಸಕ್ಕಾಗಿ, ನಿನ್ನ ಪೂಜೆ ಮಾಡುವ ಸಲುವಾಗಿ ಉಪಯೋಗಿಸಲ್ಪಡಲಿ. ಮನಸ್ತವ ಪಾದಯೋರ್ನಃ, ನನ್ನ ಮನಸ್ಸು ನಿನ್ನ ಪಾದಕಮಲಗಳನ್ನು ಚಿಂತನೆ ಮಾಡುವುದರಲ್ಲಿ ಇರಲಿ, ಸ್ಮರಿಸಲಿ. ನಿನ್ನ ಪಾದ ಚರಣಾರವಿಂದಗಳನ್ನ ಯಾವಾಗಲೂ ಸ್ಮರಿಸಲಿ. ಸ್ಮೃತ್ಯಾಂ ಶಿರಸ್ತವ
ನಿವಾಸ ಜಗತ್ ಪ್ರಣಾಮೇ. ಎಲ್ಲ ಜಗತ್ತು, ಎಲ್ಲ ಜಗತ್ತಿನಲ್ಲಿ ನೀನು ಅಡಕವಾಗಿ ಸೇರಿದ್ದಿ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಇಡೀ ಜಗತ್ತಿನಲ್ಲಿ ನಿನ್ನ ವ್ಯಾಪ್ತಿ ಇದೆ. ಇಡೀ ಜಗತ್ತಿನಲ್ಲಿ ನಿನಗೆ ನನ್ನ ಶಿರ ಯಾವಾಗಲೂ ಬಾಗಿಕೊಂಡೇ ಇರಲಿ, ನಮಸ್ಕಾರ ಮಾಡ್ತಾ ಇರಲಿ. ಸ್ಮೃತ್ಯ ಶಿರಸ್ತವ ನಿವಾಸ ಜಗತ್ ಪ್ರಣಾಮೇ. ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ದೃಷ್ಟಿ ಅದು ಸಾಧು ಸಂತರ ಮೇಲೆಯೇ ಹೋಗ್ತಾ ಇರಲಿ, ನಿನ್ನ ದರ್ಶನವೇ ನನಗೆ ಆಗ್ತಾ ಇರಲಿ. ಜ್ಞಾನಿ ಇದು ಆತ್ಮೇವಮೇ ಮತಂ. ಎಲ್ಲಿ ಜ್ಞಾನಿಗಳು ಅಂತ ಇದ್ದಾರೆ ಅವರೆಲ್ಲ ನಾನು ಅಂತ ನೀನು ಗೀತೆಯಲ್ಲಿ ಹೇಳಿದ್ದೀಯಲ್ವೇ. ಆದ್ದರಿಂದ ಸಾಧು ಸಂತರ ಮೇಲೆ ನನ್ನ ದೃಷ್ಟಿ ಹೋಗಲಿ, ನಿನ್ನನ್ನು ನೋಡಿದಾಗ ಆಗ್ತದೆ. ಹಾಗೆಯೇ ನಿನ್ನ ಮಂದಿರದಲ್ಲಿ ನಿನ್ನ ಮೂರ್ತಿಯನ್ನ ನೋಡುವ ಹಾಗೆ ಆಗಲಿ. ಈ ರೀತಿಯಾಗಿ ಹೇಳಿಕೊಂಡು ಅವರು ಇಬ್ಬರು ಕೂಡ ಮಣಿಗ್ರೀವ ಮತ್ತು ನಲಕೂಬರ ಹೋದರು ಅಂತ. ಈ ರೀತಿಯಾಗಿ ಕೃಷ್ಣನ ನಾನಾ ರೀತಿಯಾದಂತಹ ಬಾಲಲೀಲೆಗಳನ್ನು ಶುಕ ಆಚಾರ್ಯರು ಪರೀಕ್ಷಿತರಾಜನಿಗೆ ವರ್ಣನೆ ಮಾಡಿದ್ರು. ಮತ್ತೆ ಮುಂದಿನ ಕೃಷ್ಣನ ಕಥೆಯನ್ನ ನಾಳಿನ ದಿವಸದಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ. ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ